ಒಂದು ಶ್ರಾವಣ ಮಾಸದ ಸಂಜೆಯಲ್ಲಿ ಇಲ್ಲೊಂದು ಆಕಾಶ ದೀಪ, ಬೆಳಕಿನ ತತ್ವದ ಆದರ್ಶದ ಒಂದು ವಿಚಾರಧಾರೆಯ ಆಕಾಶ ದೀಪವನ್ನ ನಮ್ಮ ಸಕರಾಯಪಟ್ಟಣದಲ್ಲಿ ಒಂದು ಆಯೋಜಿಸಕ್ಕೆ ಒಂದು ಅವಕಾಶ ಪಡೆದ ಮಾತು ಬಲ್ಲದ ಅರಿಯದು ಅಥವಾ ಅಲ್ಪ ತಿಳಿದಿರೋರು ಮಾತಾಡೋದು ಏನಾಗುತ್ತೆ ಅಂದ್ರೆ ಅದು ಮಾತಾಗೋದಿಲ್ಲ, ಶಬ್ದ ಮಾಲಿನ್ಯ ಅಥವಾ ಶಬ್ದ ಸೂತಕ. ಈ ವಿಚಾರವೂ ಕೂಡ ಇಂಥ ಒಂದು ಹಿನ್ನೆಲೆಯಲ್ಲಿ ನಮ್ಮಗಳ ಮಧ್ಯೆ ಮಾತುಗಳ ನುಡಿ ಸಂವಹನ ಯಾವ ರೀತಿ ಇರಬೇಕು ಅನ್ನೋದು ಅತ್ಯಂತ ಮುಖ್ಯವಾಗಿರುತ್ತೆ. ಈ ಸನಾತನ ಧರ್ಮ, ಸನಾತನ ಸಂಸ್ಕೃತಿಯಲ್ಲಿ ಈ ಶ್ರಾವಣಕ್ಕೆ ವಿಶೇಷವಾದ ಮಹತ್ವ ಇದೆ. ಎಲ್ಲಾ ಪಂಥಗಳು, ಎಲ್ಲಾ ಧರ್ಮಗಳಲ್ಲೂ, ಎಲ್ಲಾ ಜಾತಿಗಳಲ್ಲೂ ಈ ಶ್ರಾವಣ ಪವಿತ್ರ ಅಂತ ಕನ್ಸಿಡರ್ ಮಾಡಿದ್ದಾರೆ. ಈ ಚಾತುರ್ಮಾಸಗಳು ನಡೆಯುತ್ತೆ, ಗುಡಿ ಗುಂಡಾರಗಳಲ್ಲಿ ಅಭಿಷೇಕ ನಡೆಯುತ್ತೆ, ಕನ್ನಡಿ ಮಠದಲ್ಲೂ ನಡೆಯುತ್ತೆ. ಹಾಗೆ ಎಲ್ಲ ಧಾರ್ಮಿಕ ಕೇಂದ್ರ, ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಪುರಾಣ ಪ್ರವಚನಗಳು ನಡೆಯುತ್ತೆ. ಈ ತರ ಒಳ್ಳೆ ವಿಚಾರಗಳು ಒಂದಷ್ಟು ಕಿವಿ ಮೇಲೆ ಬೀಳಬೇಕು, ಮನದಟ್ಟಾಗಬೇಕು, ಮನಸ್ಸಿಗೆ ಇಳಿಬೇಕು ಅನ್ನೋಕ್ಕೆ ನಮ್ಮ ಹಿರಿಯರು ಈ ಶ್ರಾವಣ ಆಯ್ಕೆ ಮಾಡಿದ್ದಾರೆ. ಒಂದು ಮಾತಿಗೆ ಅರಳಿಸ್ತಕ್ಕಂಥ ಶಕ್ತಿನೂ ಇರ್ಬೇಕು ತಾನೆ. ಪ್ರಾಯಶಃ ನೋಡ್ತಕ್ಕಂಥ ದೃಷ್ಟಿ ಸರಿ ಇದ್ರೆ ಒಂದು ಮಾತು ಯಾವ ಕಾರಣಕ್ಕೂ ಕೂಡ ಮತ್ತೊಬ್ರು ಕೊರಳಿಗೆ ಹಾಕ್ತಕ್ಕಂಥ ಹಾರ ಆಗ್ಬೇಕು ಹೊರತು ಮತ್ತೊಬ್ರು ಕೊರಳಿಗೆ ಇರಿತಕ್ಕಂಥ ಚೂರಿ ಆಗಬಾರ್ದು ಅಂತಕ್ಕಂಥ ಸತ್ಯದ ದರ್ಶನ ಇದೆಯಲ್ಲ, ಅದು ನಮ್ಮ ಸಾಹಿತ್ಯದ ವಿಶೇಷ. ನೋಡುವ ಮಗಳೇ, ಮದುವೆ ಮಾಡಿನ ಗಂಡನ ಮನೆಗೆ ಕಳಿಸ್ತಾ ಇದೀನಿ, ಹೊಸ್ಚಾಗಿ ಹೋಗ್ತಾ ಇದೆಯಾ, ಹುಷಾರಾಗಿರ್ಬೇಕು, ಮಾತಿನ ಸ್ವಲ್ಪ ನಿಗಾ ಇರು, ಮಾತಿನ ಸ್ವಲ್ಪ ಕಂಟ್ರೋಲ್ ಇರು, ಚಕ್ಕಾಬಿಟ್ಟೆ ಮಾತಾಡಕ್ ಹೋಗ್ಬಾರ್ದು ಅಂತ ಏನು ಅಪರೂಪದ ಸಾರ್ವಕಾಲಿಕ ಸತ್ಯ ಹೇಳ್ತಾಳ್ರಿ ಅವಳು. ಮಾತುಗಂಟಿ ಮಗಳಲ್ಲ, ಕಾಡಿಗಿತ್ತಿ ಸೊಸೆ ಅಲ್ಲ, ತೂಪುರದ ಚಕ್ಕೆ ಮಲಗದ ಮಗಳೇ, ತವರಿಗೆ ಮಾತಾ ತಂದೋಳು ಮಗಳಲ್ಲ. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ, ಕಂದಾಯ ಹೊತ್ತು ತಂದರು, ಬರೀ ಕಂದಾಯ ತಂದರು. ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು, ಐಸಿರಿ ಫೌಂಡೇಶನ್ ಇವುಗಳ ವತಿಯಿಂದ ಶ್ರಾವಣ ಮಾಸದ ಕಾರ್ಯಕ್ರಮ ಈ ದಿನ ಸಕರಾಯಪಟ್ಟಣದ ಸತೀಶ್ ಮಾಡಿಮನೆ ಇವರ ಮನೆಯಂಗಳದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸುಮಾರು 26/7/2025ರಿಂದ ಪ್ರಾರಂಭ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು 21/8/2025ನೇ ದಿನದ ಕಾರ್ಯಕ್ರಮ ಇವತ್ತು ಸಕರಾಯಪಟ್ಟಣ ಸತೀಶ್ ಮನೆಯಂಗಳದಲ್ಲಿ. ತುಂಬ ಖುಷಿ ವಿಚಾರ ಏನಪ್ಪ ಅಂತಂದರೆ, ತಿಂಗಳು ಪೂರ್ತಿ ಬೇರೆ ಬೇರೆ ವಿಷಯಗಳನ್ನು ಇಟ್ಕೊಂಡು ಆ ವಿಷಯಗಳ ಮುಖೇನ ಜನಗಳನ್ನ ಜಾಗೃತಿ ಮಾಡ್ತಕ್ಕಂಥ ಒಂದು, ಅವುಗಳನ್ನ ಪ್ರವಚನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಹೇಶ್ ಅಣ್ಣವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇವತ್ತಿನ ಒಂದು ವಿಷಯ ಮಾತೆ ಮುತ್ತು ಅಂತಕ್ಕಂಥದ್ದು. ಮಾತೆ ಮುತ್ತು, ಮಾತೆ ಮೃತ್ಯು. ಮಾತಾಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಹುಶಃ ಇವತ್ತಿನ ಕಾರ್ಯಕ್ರಮ ಸ್ವಲ್ಪ ತಡವಾದರೂ ಕೂಡ ತುಂಬ ಅಚ್ಚುಕಟ್ಟಾಗಿ ಪ್ರಾರಂಭ ಆಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅಧ್ಯಕ್ಷತೆಯನ್ನು ನಮ್ಮ ಸತೀಶ್ ಅವರ ತಾಯಿ ಆಗ್ತಕ್ಕಂಥ ಶಕುಂತಲಾ ಮಲ್ಲಪ್ಪನವರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಇವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಇವರಿಗೆ ಸಾರಿ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಮತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಮತ್ತು ಐಸಿರಿ ಫೌಂಡೇಶನ್ ವತಿಯಿಂದ, ಜೊತೆಗೆ ಸತೀಶ್ ಅವರ ಕಡೆಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು, ಪ್ರಮುಖ ಆಕರ್ಷಣೆ ಆಗ್ತಕ್ಕಂಥ ನಮ್ಮ ಸಾಹಿತಿಗಳಾಗಿರ್ತಕ್ಕಂಥ ಚಟ್ನಾಡಿ ಮಹೇಶ್ ಅಣ್ಣವರು ಇವತ್ತು ನಿಮಗೆಲ್ಲರಿಗೂ ಕೂಡ ಪ್ರವಚನಗಳನ್ನು ಉಣಬಡಿಸ್ತಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಅವ್ರನ್ನ ಸ್ವಾಗತಿಸ್ತಾರೆ. ಹಾಗೆಯೇ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನದ ಮುಖ್ಯಸ್ಥರಾಗ್ತಕ್ಕಂಥ ಪ್ರಭುಲಿಂಗ ಶಾಸ್ತ್ರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಆಸಕ್ತರಾಗಿದ್ದಾರೆ. ಅವರಿಗೂ ಕೂಡ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಐಸಿರಿ ಫೌಂಡೇಶನ್ ವತಿಯಿಂದ ಇವಾಗ ನಮ್ಮ ಜಗಣ್ಣ ಹೇಳಿದ್ರು, ನಮ್ಮ ಯುವಕನ ಹೆಸರನ್ನ ಸರಿ ರೋಹನ್ ಭಾರ್ಗವ್ ಏನೋ ವಿಶೇಷ ಅಂತ ಹೇಳ್ತಿದ್ರು. ಸೊ ಯುವಕ, ನಾನು ಇದು 3-4 ಸರಿ ನೋಡಿದ್ದೀನಿ. ನನಗೆ ತುಂಬ
ಆಕ್ಟಿವ್ ಆಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮದ ಆಯೋಜಕರಾಗಿರ್ತಕ್ಕಂಥ ಮಡಿಮನೆ ಸತೀಶ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೀನಿ. ವಿಶಿಷ್ಟ ಸವಾಲನ್ನು ತೆಗೆದುಕೊಂಡು ವೃತ್ತಿ ಬದುಕನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ನಮ್ಮೆಲ್ಲರ ಪ್ರೀತಿಯ ರೋಹನ್ ಭಾರ್ಗವ್ ಕುರಿದವರು, ಅಧ್ಯಕ್ಷರು ಐಸಿರಿ ಫೌಂಡೇಶನ್ ಮತ್ತು ಸಂಸ್ಥಾಪಕ ಕೂಡ ಐಸಿರಿ ಚಿಕ್ಕಮಗಳೂರು ಪತ್ರಿಕೋದ್ಯಮವನ್ನು ಸ್ಥಾಪನೆ ಮಾಡಿ ಎಲೆಮರೆ ಕಾಯಿನೆಗೆ ತಮ್ಮ ಸೇವೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಭಾರ್ಗವ್ ಅವರು ಪ್ರಾಸ್ತಾವಿಕವಾಗಿ ತಮ್ಮ ಉರುಳಿ ಸಮರ್ಪಣೆ ಮಾಡಬೇಕು ಅಂತೇಳಿ ಎಲ್ಲ ವೇದಿಕೆ ಗಣ್ಯಮಾನ್ಯರ ಪರವಾಗಿ ಸಮಸ್ತ ನಾಗರಿಕ ಬಂಧುಗಳ ಪರವಾಗಿ ವಿನಂತಿ ಮಾಡ್ತೇನೆ. ಈಗ ವೇದಿಕೆಯಲ್ಲಿ ಭಾರ್ಗವ್. ಜೊತೆಗೆ ಅಯ್ಯನ ಕೆರೆ ಈಗಷ್ಟೇ ತುಂಬಿದೆ. ಆ ಪ್ರಕೃತಿ ಮಾತೆ ನಮ್ಮೆಲ್ಲ ರೈತ ಬಂಧುಗಳ ಮೇಲೆ ಒಂದು ಆಶೀರ್ವಾದ ತೋರಿಸಿದ್ದಾರೆ. ಬಾಗಿನ ಬಿಟ್ಟಿದ್ದೇವೆ. ಆ ಪ್ರಕೃತಿ ಮಾತೆ ಗಂಗಾ ಮಾತೆಯ ಸ್ವರೂಪವಾದ ನಮ್ಮ ಕೆರೆ ಅಯ್ಯನ ಕೆರೆಯನ್ನ ನೆನೆಯುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವ ಅಷ್ಟು ಗಣ್ಯಮಾನ್ಯರು, ಇವತ್ತು ಏನ್ ಖುಷಿ ಆಗುತ್ತೆ ಅಂದ್ರೆ ವೇದಿಕೆ ಇಡೀ ಒಂದು ಸ್ಪಾಟ್ ಅನ್ನೇ ಒಂದು ಪ್ಲೇಸ್ ತಗೊಂಡಿದೆ. ಯಾಕೆ ಅಂದ್ರೆ ಅಷ್ಟು ರಿಚ್ ಆಗಿರುವಂತಹ ಅನುಭವಸ್ಥರಿರುವಂತಹ ಎಲ್ಲ ಗಣ್ಯಮಾನ್ಯರು ಬಂದಿದ್ದಾರೆ ವೇದಿಕೆ ಮೇಲೆ. ಮತ್ತೆ ಮುಂಭಾಗದಲ್ಲಿರುವ ಅಷ್ಟು ಗಣ್ಯಮಾನ್ಯರಿಗೆ ನಾನು ನಮಸ್ಕರಿಸುತ್ತಾ ಹೆಚ್ಚಾಗಿ ಮಾತಾಡಲ್ಲ. ಅವ್ರು ಹೇಳ್ದಾಗೆ ನಾನು ತುಂಬಾ ವಯಸ್ಸಲ್ಲಿ ಸಣ್ಣವನು, ಅನುಭವದಲ್ಲೂ ಸಣ್ಣವನು. ಆದ್ರೆ ಒಂದೆರಡು ನಮ್ಮ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಯನ್ನ ನಿಮ್ಮೆಲ್ಲರ ಅನುಮತಿ ಮೇಲೆ ಒಂದೆರಡು ಮಾತನಾಡ್ತಾ ಇದ್ದೀನಿ. ಬಂಧುಗಳೇ, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮತ್ತು ಐಸಿರಿ ಫೌಂಡೇಶನ್ ಇನ್ ಕೊಲಾಬರೇಷನ್ ವಿತ್ ಐಸಿರಿ ಟುಡೇ ಮಾಧ್ಯಮ ಸಹಕಾರ ನಾವು 28 ದಿನ ಅಂದ್ರೆ ಹತ್ರ ಒಂದು ಮಾಸದ ಕಾಲ ಈ ಶ್ರಾವಣ ಸಂಜೆ ಅನ್ನೋ ಒಂದು ವಿಶೇಷವಾದ ಕಾರ್ಯಕ್ರಮವನ್ನ ನಮ್ಮ ಮಾರ್ಗದರ್ಶಕರಾದ ಚಟ್ನಳ್ಳಿ ಮಹೇಶ್ ಅಣ್ಣನವರಾಗಿರ್ಲಿ, ಪ್ರಭುಲಿಂಗ ಶಾಸ್ತ್ರಿ ಅಣ್ಣನವರಾಗಿರ್ಲಿ, ಅದ್ರ ಜೊತೆಗೆ 28 ದಿನಗಳ ಕಾಲ ಆಯೋಜಕರಿದಾರಲ್ಲ ಅವರೆಲ್ಲರ ಮಾರ್ಗದರ್ಶನದ ಜೊತೆಗೆ ನಾವು ಈ ಕಾರ್ಯಕ್ರಮವನ್ನ ನಮ್ಮ ಚಿಕ್ಕಮಗಳೂರಿನ ಜನತೆಗೆ ಪ್ರಸ್ತುತಪಡಿಸಿದ್ದು ಒಂದು ವಿಶೇಷವಾದ ಸಂಗತಿ. ಇದು ದಿನಾಂಕ 26/7/2025 ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ HD ತಮ್ಮಯ್ಯಣ್ಣನವರ ಮನೆಯಲ್ಲಿ ಒಂದು ಉದ್ಘಾಟನೆಯಾಗಿ ಆರಂಭ ಆಗಿ ಇವತ್ತು ನಾವು 26ನೇ ದಿನ ನಮ್ಮ ಸತೀಶ್ ಅಣ್ಣನವರ ಮನೆಯಲ್ಲಿ ಅಂದ್ರೆ ಸತೀಶ್ ಅಣ್ಣನವರ ಬಳಗದಲ್ಲಿ ನಮ್ಮ ಸಕ್ರಾಯಪಟ್ಟಣದಲ್ಲಿ ನಾವಿವತ್ತು ಆಯೋಜಿಸ್ಕೊಂಡಿದ್ದೇವೆ. 26 ದಿನ ಇದು ನಿಜವಾಗ್ಲೂ ಸಾಮಾನ್ಯ ಅಲ್ಲ. ಆ ಒಂದು ಸಾಂಸ್ಕೃತಿಕ ನೀವಲ್ಲಿ ನೋಡ್ಬೋದು, ಆ ಸಂಸ್ಥೆಗಳ ಹೆಸರಲ್ಲಿ ನೀವು ಒಂದ್ ಗಮನಿಸಿದ್ರೆ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಅಲ್ಲಿ ಸಂಸ್ಕೃತಿ ಅನ್ನೋ ಒಂದು ಪದ ಇದೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್, ಸಾಹಿತ್ಯ ಅನ್ನೋ ಒಂದು ಪದ ಇದೆ. ಐಸಿರಿ ಫೌಂಡೇಶನ್ ಮತ್ತು ಐಸಿರಿ ಟುಡೇ ಕೆಲಸ ಮಾಡುವಂತದ್ದು ಸಣ್ಣ ಸಣ್ಣ ಸಾಮಾಜಿಕ ಕಾರ್ಯಗಳ ಮೇಲೆ. ಅಂದ್ರೆ ನಾವು ನಮ್ಮ ಮೋಟೋ ಇರೋದು ಭರವಸೆ ಮತ್ತು ಸುಧಾರಣೆ. ಎಲ್ಲದೂ ಒಂದೇ ಸಲ ಕ್ರಾಂತಿಯಾಗಿ ನಾವೇನು ಬದಲಾವಣೆ ತರಕ್ಕಾಗಲ್ಲ. ನಮ್ಮ ಹತೋಟಿಲಿ ಇರುತ್ತಲ್ಲ, ನಮ್ಮ ಒಂದು ಮೈಂಡ್ ಸೆಟ್ ಇರುತ್ತಲ್ಲ, ನಮ್ದ ಒಂದು ಸಮೂಹ ಇರುತ್ತಲ್ಲ, ಅಲ್ಲಿ ಒಂದು ಸಣ್ಣ ಬದಲಾವಣೆ ತರಬಹುದು ಅಂತ ಒಂದು ವಿಚಾರ ಇಟ್ಕೊಂಡು ಸಂಸ್ಕೃತಿ, ಸಾಹಿತ್ಯ, ಸಾಮಾಜಿಕ ವಿಚಾರಗಳನ್ನ ಒಂದು ಮಾಸದ ಕಾಲ ಒಂದೊಂದು ಊರಿಗೆ, ಒಂದೊಂದು ಮನೆಗೆ, ಒಂದೊಂದು ಮನಗಳಿಗೆ ಬಿತ್ತುವಂತಹ ವಿಭಿನ್ನವಾದ ವಿಷಯಗಳನ್ನ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನ ತಂದ್ವಿ. ಶ್ರವಣ, ಮನೆ, ಮಹಾಮನೆ, ಹೀಗೆ ಎಷ್ಟೋ ಕಾರ್ಯಕ್ರಮ. ಯುವ ಶಕ್ತಿ, ಇವತ್ ನಾವು ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಗಾದೆ ಮಾತ್ರನ ನಮ್ಮ ಅಣ್ಣನವ್ರು ಹೇಳಿದ್ರು. ಮಾತು ಮುತ್ತು ಅನ್ನೋ ಒಂದು ಕಾನ್ಸೆಪ್ಟ್. ಹೀಗೆ ಎಲ್ಲಿ ಸಂಸ್ಕೃತಿ, ಸಮಾಜ ಮತ್ತು ಸಾಹಿತ್ಯಾಸಕ್ತಿ ಕಮ್ಮಿ ಆಗ್ತಾ ಬರ್ತಾ ಇದೆ, ಅಲ್ಲಿ ನಾವು ಇಂತಹ ಅನುಭವಸ್ಥರಿಂದ ಒಂದೊಂದೊಂದೊಂದೊಂದು ಗ್ರಾಮದಲ್ಲಿ, ಒಂದೊಂದೊಂದೊಂದು ಊರಲ್ಲಿ, ಒಂದೊಂದೊಂದೊಂದು ಮನೆಯಲ್ಲಿ ಆ ಆಸಕ್ತಿಯ ಬೀಜವನ್ನ ನಟ್ಟುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು, ಸಾಮಾಜಿಕ ಉದ್ದೇಶವನ್ನ ಇಟ್ಕೊಂಡು, ಒಂದು ಸಾತ್ವಿಕ ವಿಚಾರವನ್ನ ಇಟ್ಕೊಂಡು ಈ ಅಭಿಯಾನವನ್ನ ಶುರು ಮಾಡಿದ್ದೇವೆ. ಜೊತೆಗೆ ನಾವ್ ಏನ್ ಹೇಳ್ಬೇಕು ಅಂದ್ರೆ, ಈ ಕಾರ್ಯಕ್ರಮ ವಿಶೇಷವಾಗಿ ಜಸ್ಟ್ ಒಂದು ಚಿಕ್ಕಮಗಳೂರು ನಗರ ಅಥವಾ ಅಲ್ಲಿ ಸಮೀಪವಾಗಿರೋದಂತ ಇಲ್ಲ. ಇದು ಸ್ಪ್ರೆಡ್ ಆಗಿರೋದು ಮೂಡಿಗೆರೆಯಲ್ಲಿ ಮಾಡಿದ್ವಿ, ಕಾಮೇನಹಳ್ಳಿಲಿ ಮಾಡಿದ್ವಿ, ನೀರ್ಗುಂಡಿಲ್ ಮಾಡಿದ್ವಿ, ನಿಡ್ಗಟ್ಟದಲ್ಲಿ ಮಾಡಿದ್ವಿ, ಆಮೇಲೆ ಎಸ್ಕೊಪ್ಲಲ್ಲಿ ಮಾಡ್ತಾ ಇದೀವಿ ನಾಳೆ, ಆಮೇಲೆ ಎಸ್ಬಿದ್ರಲ್ಲಿ ಮಾಡಿದ್ವಿ, ನಿನ್ನೆ ಬೆಳ್ವಾಡಿಲ್ ಆಯ್ತು, ಕಲ್ಯಾಣ ನಗರ, ವಿಜಯಪುರ. ಹೀಗೆ ಆ ಒಂದು ಪ್ರದೇಶದ ತತ್ವಾದರ್ಶಗಳಿದೆಯಲ್ಲ, ನಮ್ಮ ಆದರ್ಶಗಳು ಏನಂದ್ರೆ ಈ ಭೂಮಿಯ ಸತ್ವ, ಈ ಭೂಮಿಯ ಸಂಸ್ಕೃತಿ, ಈ ಭೂಮಿಯಲ್ಲಿರುವ ಒಂದು ವಿಚಾರಧಾರೆ. ಆ ವಿಚಾರಧಾರೆ ಇವತ್ತಿನ ಆಧುನಿಕ ಜಗತ್ತಲ್ಲಿ ಕಮ್ಮಿ ಆಗ್ತಾ ಬರ್ತಾ ಇದೆ. ಹಾಗಾಗಿ ಚಟ್ನಳ್ಳಿ, ಚಿಕ್ಕಮಗಳೂರಿಂದ ಹಿಡಿದು ಚಿಕಾಗೋ ತನಕ ನೇಮ್ ಮಾಡಿರೋ ಹೆಸರು ಮಾಡಿರುವಂತಹ ನಮ್ಮ ಚಟ್ನಳ್ಳಿ ಮಹೇಶ್ ಅಣ್ಣನವರು ಈ ಒಂದು ಅಭಿಯಾನದ ಒಂದು ಸಾರಥಿ ಆದ್ರೆ, ನಾವೆಲ್ಲರೂ ಚಾಲಕರು ಅಥವಾ ನಾವೆಲ್ಲರೂ ಅವ್ರ ಜೊತೆ ಹೋಗುವಂತ ಪ್ಯಾಸೆಂಜರ್ಸ್. ಅಂದ್ರೆ ನಾವೆಲ್ಲರೂ ನೀವೊಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಚಟ್ನಳ್ಳಿ ಮಹೇಶ್ ಅಣ್ಣನವರು
ಒಂದು ಇಟ್ಕೊಂಡಿದ್ವಿ, ಜಟಕ ಬಂಡಿ ತರ ಓಡಿಸ್ತಾ ಇದ್ದಾರೆ, ಒಂದು ಅಭಿಯಾನ ನಡೆಸೋಣ ಅಂತ. ನಾವೆಲ್ಲರೂ ಆ ಗಾಡಿ ಕೂತಿದೀವಿ, ಅವ್ರ ಆ ಒಂದು ಪ್ರಯಾಣವನ್ನ ಆಸ್ವಾದಿಸ್ತಾ ಇದೀವಿ, ಆ ತರ ಮಾಡ್ತಾ ಇದೀವಿ. ಇವತ್ತು ವಿಶೇಷವಾಗಿ ನಮ್ಮ ಸಕರಾಯಪಟ್ಟಣದಲ್ಲಿ ನಮ್ಮ ಸತೀಶ್ ಅಣ್ಣನವರಿಗೆ ಒಂದು ಯಾವಾಗ್ಲೂ ಒಂದು ಮಾತು ಏನ್ ಹೇಳ್ಬೇಕಂದ್ರೆ, ಇವತ್ತು ನೋಡಿ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ, ಅಂದ್ರೆ ನಾವು ನೆಲಕ್ಕೆ ಕಾಲಿಟ್ಟಿಲ್ಲ, ಇಲ್ಲಿ ಬೆಳಕಿದೆ, ಇಲ್ಲಿ ಜ್ಞಾನ ಜ್ಯೋತಿ ಇದೆ. ಸತೀಶ್ ಅಣ್ಣನವರು ಮನಸ್ಸು ಹೇಗಿದೆ ಅಂದ್ರೆ, ಇವತ್ತು ಈ ಒಂದು ಶ್ರಾವಣ ಮಾಸದ ಸಂಜೆಯಲ್ಲಿ ಇಲ್ಲೊಂದು ಆಕಾಶ ದೀಪ, ಬೆಳಕಿನ ತತ್ವದ ಆದರ್ಶದ ಒಂದು ವಿಚಾರಧಾರೆಯ ಆಕಾಶ ದೀಪವನ್ನ ನಮ್ಮ ಸಕರಾಯಪಟ್ಟಣದಲ್ಲಿ ಒಂದು ಆಯೋಜಿಸಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅವರಿಗೊಂದು ದೊಡ್ಡ ಚಪ್ಪಾಳೆ ನೀವೆಲ್ಲರೂ ಕೊಡ್ಬೇಕು ಬಂಧುಗಳೇ. ಹಾಗಾದ್ರೆ ಇದು ಈ ಯಾವಾಗ ಮುಗಿಯುತ್ತೆ, ಇದು ಯಾಕೆ ಮಾಡ್ಬೇಕು ಅಂತ ತುಂಬಾ ಜನ ಕೇಳ್ತಾರೆ. ಯಾಕೆ ಮಾಡ್ಬೇಕು ಅಂದ್ರೆ, ನಮ್ಮ ಭೂಮಿಯ ತತ್ವವನ್ನ ಮುಂದಿನ ನೆಕ್ಸ್ಟ್ ಜನರೇಷನ್ ಯಾಕೆ ನಾನು ಇನ್ವಾಲ್ವ್ ಆಗಿದ್ದೀನಿ ಅಂತ ಕೇಳ್ತಾರೆ. ಯಾಕೆಂದ್ರೆ ನಾವು ಯುವ ಶಕ್ತಿ ಇಡೀ ಪ್ರಪಂಚದಲ್ಲಿ ಅಂದ್ರೆ 5 ಜನದಲ್ಲಿ ಒಬ್ರು ಅಂದ್ರೆ ಅಥವಾ ಇಬ್ರು ಇಡೀ ಪ್ರಪಂಚದ ಪಾಪ್ಯುಲೇಷನ್ ಅಲ್ಲಿ ಇರೋದು ಭಾರತದಲ್ಲಿ. ಭಾರತ ಯುವ ಶಕ್ತಿ ಇನ್ನು 10 ವರ್ಷ ಈ ಯುವ ಶಕ್ತಿಯ ಒಂದು ಪರಿಣಾಮ ನಾವು ಹೇಗೆ ವರ್ಕ್ ಮಾಡ್ತೀವಿ, ಹೇಗೆ ಕೆಲಸ ಮಾಡ್ತೀವಿ, ಯಾವ ವಿಷಯದ ಮೇಲೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಂತಿದೆ. ಹಾಗಾಗಿ ಆ ಒಂದು ಪ್ರೇರಣೆಯನ್ನ ಇಟ್ಕೊಂಡು ನೋಡ್ಬೋದು ನಾವು ಬಸವಣ್ಣನವರ ಒಂದು ಕಾಯಕ ತತ್ವ, ಕನಕದಾಸರ ಒಂದು ಸಾಮಾಜಿಕ ಬದ್ಧತೆ, ಸ್ವಾಮಿ ವಿವೇಕಾನಂದರವರ ರಾಷ್ಟ್ರೀಯ ವಿಚಾರಗಳು, ಜೊತೆಗೆ ನಮ್ಮ ಕುವೆಂಪು ಅವರ ವಿಶ್ವ ಮಾನವತ್ವ, ಅಂಬೇಡ್ಕರ್ ಅವರ ಸಂವಿಧಾನದ ಮೌಲ್ಯಗಳು, ಜೊತೆಗೆ ನಮ್ಮ ಗ್ರಾಮೀಣ ಅಂದ್ರೆ ಒಂದು ಹಳ್ಳಿ, ಒಂದು ಮನೆ, ಒಂದು ಕುಟುಂಬ, ಗ್ರಾಮೀಣ ತತ್ವಾದರ್ಶಗಳ ನಮ್ಮ ಚಟ್ನಳ್ಳಿ ಮಹೇಶಣ್ಣನವರು. ಈ ತರ ಯಾವುದೇ ಒಂದು ಪ್ರದೇಶ, ಯಾವುದೇ ಒಂದು ಪಕ್ಷ, ಯಾವುದೇ ಒಂದು ಪಂಗಡ, ಯಾವುದೇ ಒಂದು ಸ್ಪೆಸಿಫಿಕ್ ಸಮೂಹ ಇದ್ದರೆ ಎಲ್ಲ, ಈಗ ನಾವು ತಮ್ಮಣ್ಣವ್ರ ಮನೇಲಿ ಮಾಡಿದ್ವಿ, ಕೋಟೆ ರಂಗನಾಥ್ ಅಣ್ಣನವ್ರ ಮನೇಲಿ ಮಾಡಿದ್ವಿ, ಜಗದೀಶ್ ಅಣ್ಣರ ಮನೇಲಿ ಮಾಡಿದ್ವಿ. ಈ ತರ ಯಾವುದೇ ಒಂದು ಬೌಂಡ್ರಿ ಇಟ್ಕೊಂಡಲೆ ಕಲಿಕೆ ಅನ್ನೋದು ನಿರಂತರ, ಆ ನಿರಂತರದ ಕಲಿಕೆಗೆ ನಾವೆಲ್ಲರೂ ಮುಂದೆ ಹೋಗ್ಬೇಕು ಅಂತ, ನಾವೆಲ್ಲರೂ ಒಂದು ಇಚ್ಛಾಶಕ್ತಿಯಿಂದ ಜೊತೆ ಸೇರ್ಬೇಕು ಅಂತ ಇದೊಂದು ಕಾರ್ಯಕ್ರಮ ಆಯೋಜಿಸ್ಕೊಂಡ್ವಿ. ಇದು ಮುಗಿತಿರೋದು 24ನೇ ತಾರೀಕು, ಅಂದ್ರೆ ಬರೋ ಭಾನುವಾರ ನಮ್ಮ ಚಟ್ನಳ್ಳಿ ಮಹೇಶ್ ಅಣ್ಣನವರ ಮನೆಯಲ್ಲಿ ಚಟ್ನಳ್ಳಿ ಫುಡ್ಸ್ ಕೇಳಿರ್ತೀರ, ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ಓಡ್ತಾ ಇದೆ. ಆ ಒಂದು ಘಟಕದ ಉದ್ಘಾಟನೆಯಿಂದ ಈ ಸಮಾರಂಭ ಆಗ್ತದೆ. ಅವತ್ತು ವಿವಿಧ ಗಣ್ಯರಿರ್ತಾರೆ, ಪುಸ್ತಕ ಲೋಕಾರ್ಪಣೆ ಇರುತ್ತೆ. ಈ ತರ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್, ನಿಷ್ಕಾಮ ಕರ್ಮ ಅನ್ನೋ ವಿಚಾರದ ಮೇಲೆ ನಾವ್ ಯಾವುದೇ ಒಂದು ಅಪೇಕ್ಷೆ ಇಲ್ದಲೆ ನಾವು ಒಂದು ಏನಾದ್ರು ಮಾಡ್ಬೇಕು, ಆ ತುಡಿತಾ ಇರುತ್ತಲ್ಲ ಜೀವನದ, ಆ ಒಂದು ಭರವಸೆ ಮೇಲೆ ನಾಳೆಯ ಸುಧಾರಣೆಗೋಸ್ಕರ ನಾವೆಲ್ಲರೂ ಸೇರಿದ್ವಿ. ಇವತ್ತೊಂದು ಸಂಜೆ ಆಗಿದೆ, ಇವತ್ತೊಂದು ಜನಸಮೂಹ ಆಗಿದೆ, ಇವತ್ತೊಂದು ಇದು ಐಸಿರಿ ಟುಡೇಲಿ ಬರುತ್ತೆ, ಅದೊಂದು ರೆಕಾರ್ಡ್ ಆಗುತ್ತೆ. ಬಟ್ ಒಂದ್ ಗ್ಯಾಪ್ ನ ಇಲ್ಲಿ 5 ವರ್ಷ, 10 ವರ್ಷ, 15 ವರ್ಷ ಆದ್ಮೇಲೆ ಈ ಸಾಂಸ್ಕೃತಿಕ, ಸಾಮಾಜಿಕ, ಸಾಹಿತ್ಯಿಕ ಅಭಿಯಾನ ಒಂದು ಇತಿಹಾಸ ಆಗುತ್ತೆ. ಆ ಇತಿಹಾಸ ಸಾಕ್ಷಿಸೋಕೆ ನೀವೆಲ್ಲರೂ ಇದ್ದೀರಾ, ನಿಮ್ಮೆಲ್ಲರಿಗೂ ನಿಮ್ಮ ಸಮಯ ಮೀಸಲಿಟ್ಟಿದ್ದೀರಾ, ಅದಕ್ಕೆ ಒಂದು ಜೋರಾದ ಚಪ್ಪಾಳೆ ನೀವು ಕೊಡ್ಕೋಬೇಕು. ಹಾಗಾಗಿ ಚಿಕ್ಕವನಾಗಿದ್ರು ಸ್ವಲ್ಪ ಜಾಸ್ತಿ ಮಾತಾಡಿದೀನಿ, ಒಂದೆರಡು ವಿಚಾರಗಳನ್ನ ಹಂಚ್ಕೊಂಡಿದೀವಿ. ಈ ಸಂಜೆನ ಇನ್ನಷ್ಟು ಅರ್ಥಪೂರ್ಣವಾಗಿ ಗುರು ಹಿರಿಯರ ಮಾತನ್ನ ಕೇಳ್ತಾ ನಾವು ಆಸ್ವಾದಿಸೋಣ. ನನ್ನ ಮಾತಿಗೆ ಒಂದಿಷ್ಟು ವಿರಾಮವನ್ನ ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಹಿರಿಯ ಜೀವ ಸಕರಾಯಪಟ್ಟಣದಲ್ಲಿ ಪ್ರತಿಷ್ಠಿತ ಕುಟುಂಬದಲ್ಲಿ ಸೊಸೆಯಾಗಿ ಆಗಮಿಸಿ ಈ ಕ್ಷೇತ್ರದ ಜಿಲ್ಲಾ ಪಂಚಾಯಿತಿಯ ಸದಸ್ಯನಿಯಾಗಿ ಎಲ್ಲರ ಮನಗಿದ್ದಂತ ನಮ್ಮೆಲ್ಲರ ಪ್ರೀತಿಯ ಶಕುಂತಲಾ ಮಲ್ಲಪ್ಪ ಅವರು ಪ್ರಾಂಜಲ ಮನಸ್ಸಿನಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ ಈ ಶ್ರಾವಣ ಸಂಜೆಯನ್ನು ಹಿಂದೆ ನೆನೆಸಿಕೊಂಡು ಹೋಗಲೆಂದು ಒಳ್ಳೆಯದಾಗಲೆಂದು ಆಶಿಸುತ್ತೇನೆ. ಬಂಧುಗಳು, ಈ ಸ್ವಸ್ಥ ಸಮಾಜದ ನಿರ್ಮಾಣದ ಪರಿಕಲ್ಪನೆಯಲ್ಲಿ ಈ ಸದಭಿರುಚಿಯ ಸಮಾನ ಮನಸ್ಕ ಸ್ನೇಹಿತರು ಸೇರಿಕೊಂಡು ನಮ್ಮ ಪೂಜ್ಯ ಚಟ್ನಳ್ಳಿ ಮಹೇಶ್ವರವರ ಸಾರಥ್ಯದಲ್ಲಿ, ಮಾರ್ಗದರ್ಶನದಲ್ಲಿ ಈ ಇಡೀ ಶ್ರಾವಣ ಮಾಸದ 1 ತಿಂಗಳು ನಮ್ಮ ಜಿಲ್ಲೆಯ ಎಲ್ಲ ಭಾಗಗಳಲ್ಲಿ ನಮ್ಮ ಬದುಕಿಗೆ ತೀರ ಹತ್ತಿರವಾದಂಥ ವಿಚಾರಗಳನ್ನು
ಮುಂದಿಟ್ಕೊಂಡು ಅವರುಗಳನ್ನ ನಮ್ಮ ಸತೀಶ್ ಅವರಂತಹ ಆಸಕ್ತರ ಮನೆಯಂಗಳದಲ್ಲಿ ಚರ್ಚೆಯನ್ನಾಗಿ ಮಾಡುತ್ತಾ ಏನು ಸದಾಭಿರುಚಿಯ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಬಂದಿರೋದು ನಿಜಕ್ಕೂ ಒಂದು ಹೆಮ್ಮೆಯ ವಿಚಾರ. ಅದರ ಫಲವಾಗಿ ಇಂದು ಸಕರಾಯಪಟ್ಟಣದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇವತ್ತಿನ ಕಾರ್ಯಕ್ರಮದ ವಿಚಾರನೆ ಮಾತೆ ಮುತ್ತು. ಅದರ ಇನ್ನೊಂದು ಸಾಲನ್ನು ನಾನು ಹೇಳಲ್ಲ, ಯಾಕೆಂತಂದರೆ ಕಾರ್ಯಕ್ರಮದ ವಿಚಾರಣೆ ಅಷ್ಟಕ್ಕೆ ಸೀಮಿತವಾಗಿದೆ. ಅದರ ಇನ್ನೊಂದು ಭಾಗ ಹೇಳಿದರೆ ಅದೊಂದು ಪ್ರಸ್ತುತವಾಗಲ್ಲ. ಯಾಕೆಂತಂದರೆ ಮಾತುಗಳು ಯಾವ ರೀತಿ ಇರಬೇಕು ಅಂತಂತೇಳಿ ಸರ್ವಜ್ಞರಿಂದ ಹಿಡಿದು ಬಸವಣ್ಣನವರಿಂದ ಹಿಡಿದು ಕನಕದಾಸರಿಂದ ಹಿಡಿದು ಎಲ್ಲರೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ಮಾತುಗಳು ಯಾವ ರೀತಿ ಇರಬೇಕು ಅಂತೇಳಿ ಹೇಳ್ಕೊಂಡ್ಲೇ ಬಂದಿದ್ದಾರೆ. ನಮ್ಮ ರುದ್ರಮೂರ್ತಿಯವರು ಹೇಳಿದ ಹಾಗೆ ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಅದೇ ರೀತಿ ಬಸವಣ್ಣವ್ರು ಹೇಳಿದ ಹಾಗೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆನಬೇಕು ಅನ್ನೋ ಮಾತೇ ಆಗಲಿ, ಅಥವಾ ಇನ್ನೂ ಅನೇಕ ವಿಚಾರಗಳು ಸರ್ವಜ್ಞ ನುಡಿಗಳು ಕೂಡ ಮಾತಿನ ಪ್ರಾಮುಖ್ಯತೆಯ ಬಗ್ಗೆನೇ ಹೇಳ್ತಾ ಬಂದಿದ್ದಾವೆ. ಯಾಕೆಂತಂದರೆ ನಮ್ಮಲ್ಲಿ ವ್ಯಕ್ತಿಗಳ ಭಾವನೆಗಳನ್ನು ಸಂವಹನದ ಮೂಲಕ ತಿಳಿಸೋ ಅತ್ಯಂತ ಸುಲಭವಾದ ಪ್ರಚಲಿತ ಮಾರ್ಗನೇ ಮಾತು. ಆ ಮಾತೇ ಸರಿಯಾಗಿ ಬರಲಿಲ್ಲ ಅಂತಂತಂದರೆ ಆ ಇಡೀ ಸನ್ನಿವೇಶನೇ ಯಾಕೆ, ಇಡೀ ಸಂಬಂಧಗಳು ಜಗತ್ತು ಕೂಡ ಹಾಳಾಗಿರೋದು ಮಾತುಗಳಿಂದ ಅಂತಲೇ ನಾನಾದರೂ ತಿಳ್ಕೊಂಡಿದ್ದೇನೆ. ಈಗಾಗಲೇ ಮಾತುಗಳ ಸಂವಹನದ ಬಗ್ಗೆನೇ ಒಂದು ವಿಶೇಷವಾದ ತರಬೇತಿಗಳು ಕೂಡ ನಡೀತಾ ಇದೆ. ನಮಗೆ ಗೊತ್ತಿದೆ, ಎಲ್ಲರೂ ಮಾತುಗಾರರಾಗಕ್ಕೆ ಸಾಧ್ಯ ಇಲ್ಲ. ಮಾತೇ ಮುತ್ತು ಅಂತಂದರೆ ಈ ಚಟ್ಟಳ್ಳಿ ಮಹೇಶಣ್ಣ ಇಂಥವರು ಆಡೋ ಮಾತುಗಳು ಮುತ್ತಾಗಿರ್ತವೆ. ಈ ಗೊತ್ತಿಲ್ಲದವರು ಅರ್ಧಂಬರ್ಧ ಗೊತ್ತಿರೋ ಮಾತುಗಳು ನಮ್ಮ ಇನ್ನೊಂದು ಭಾಗ ಇದೆಯಲ್ಲ ಮೃತ್ಯು, ಅದಾಗುತ್ತೆ. ನಮ್ಮಲ್ಲಿ ಇನ್ನೂ ಕೂಡ ಒಂದು ದೇಶಿ ಗಾದೆ ಅಂತ ಹೇಳ್ತೀವಿ. ಯಾಕೆಂತಂದರೆ ಈ ಎಲ್ಲ ವಿಚಾರಗಳಿಗಿಂತ ಗಾದೆನೇ ಪ್ರಮುಖವಾದದ್ದು. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು. ಹೀಗಾಗಿ ಇಷ್ಟೊಂದು ಪ್ರಾಮುಖ್ಯತೆ ಇರೋ ವಿಚಾರದ ಬಗ್ಗೆ ಮಾತಾಡ್ತಾ ಮಾತು ಬಲ್ಲದ ಅರಿಯದು ಅಥವಾ ಅಲ್ಪ ತಿಳಿದಿರೋರು ಮಾತಾಡೋದು ಏನಾಗುತ್ತೆ ಅಂದರೆ ಅದು ಮಾತಾಗೋದಿಲ್ಲ, ಶಬ್ದ ಮಾಲಿನ್ಯ ಅಥವಾ ಶಬ್ದ ಸೂತಕ. ಈ ವಿಚಾರನೂ ಕೂಡ ಇದೆ. ಇಂಥ ಒಂದು ಹಿನ್ನೆಲೆಯಲ್ಲಿ ನಮ್ಮಗಳ ಮಧ್ಯೆ ಮಾತುಗಳ ನುಡಿ ಸಂವಹನ ಯಾವ ರೀತಿ ಇರಬೇಕು ಅನ್ನೋದು ಅತ್ಯಂತ ಮುಖ್ಯವಾಗಿರುತ್ತೆ. ಅದನ್ನು ಬಹುಶಃ ಚಟ್ಟಳ್ಳಿ ಮಹೇಶಣ್ಣವರು ಇನ್ನೂ ವಿಸ್ತಾರವಾಗಿ ಅದ್ರ ಬಗ್ಗೆ ಹೇಳ್ತಾರೆ ಅಂತ ಆಶಿಸುತ್ತಾ, ಅದೇ ರೀತಿ ಬರೀ ಮಾತಾಡಿದ್ರೆ ಸಾಕೆ ಅದು ಒಂದು ಪ್ರಶ್ನೆ. ನಮ್ಮ ನಡಿಗೆ, ನಾನು ನಡಿಗೆ ಅನ್ನೋದನ್ನ ನಡತೆ ಅಂತ ಈ ಸದ್ಯಕ್ಕೆ ಬದಲಿಸ್ಕೊತೀವಿ. ಮಾತಿಗೆ ತಕ್ಕಂತೆ ನಮ್ಮ ನಡತೆನೂ ಕೂಡ ಮುಖ್ಯವಾಗಬೇಕು. ಯಾಕೆ ಅಂತಂದರೆ ಪೂಜ್ಯ ಮಹಾತ್ಮ ಗಾಂಧಿಯವರು ಹೇಳಿದ ಹಾಗೆ, ನಾನೇನು ಹೇಳೋದಿಲ್ಲ, ನನ್ನ ಜೀವನನೇ ಒಂದು ಸಂದೇಶ, ನನ್ನ ಜೀವನನೇ ಒಂದು ಮೈ ಲೈಫ್ ಈಸ್ ಮೈ ಮೆಸೇಜ್ ಅಂತ. ಯಾಕೆ ಅಂತಂದರೆ ನಾವೇನು ಮಾಡೋದು ಬೇಡ, ನಾನು ನೋಡಿ ಕಲೀರಿ ಅಂತ ಹೇಳೋದಿದೆಯಲ್ಲ, ಅದರಂಥ ಉದಾತ್ತ ವ್ಯಕ್ತಿತ್ವ ಇನ್ನೊಂದಿಲ್ಲ ಅಂತ ಹೇಳ್ತಾ, ನಮ್ಮ ರೋಹನ್ ಭಾರ್ಗವಪ್ರಿಯವರು ಒಂದು ಮಾತು ಹೇಳ್ತಾ ಇದ್ರು, ವಿಶ್ವದಲ್ಲಿ ಪ್ರತಿ 5 ಜನದಲ್ಲಿ 2 ಭಾರತೀಯರು ಕಣ್ಣಿಗೆ ಕಾಣಿಸ್ತಾರೆ ಅಂತ. ಅದೇ ರೀತಿ ಪ್ರತಿ 5 ಜನ ಯುವಕರಲ್ಲಿ, ಯುವ ಸಮೂಹದಲ್ಲಿ 2 ಭಾರತೀಯರೇ ಕಣ್ಣಿಗೆ ಕಾಣ್ತಾರೆ. ಬರೋ ದಿನಗಳಲ್ಲಿ, ಮೊನ್ನೆ ನಾನೊಂದು ಮ್ಯಾಗಝೀನಲ್ಲಿ ಓದ್ತಾ ಇದ್ದೆ, ಬರೋ ದಿನಗಳಲ್ಲಿ ಅಪಾರವಾದ ಅತ್ಯಂತ ಮಹತ್ವಾಕಾಂಕ್ಷೆಯ ಮೂಲಭೂತ ಸೌಕರ್ಯಗಳನ್ನು ಈಗಾಗಲೇ ಮಾಡಿಕೊಂಡಿರುವಂತಹ ಯುರೋಪ್ ದೇಶಗಳಲ್ಲಿ, ಆಸ್ಟ್ರೇಲಿಯಾ ದೇಶಗಳಲ್ಲಿ ಅಥವಾ ಜಪಾನ್ನಂಥ ಏಷ್ಯಾ ಖಂಡದ ದೇಶದಲ್ಲೂ ಕೂಡ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಯುವಜನತೆ ಇರಲ್ವಂತೆ. ಯಾಕೆಂತಂದರೆ ಅಲ್ಲಿ ಬರ್ತ್ ರೇಟೇ ಇಲ್ಲ. ಈಗಿರೋರೆಲ್ಲ 55-60 ವರ್ಷ, 50 ವರ್ಷದ ನಂತರ ವಯೋಮಾನದವರು ಇದ್ದಾರೆ, ಅಲ್ಲಿ ಬರ್ತ್ ರೇಟೇ ಇಲ್ಲ. ಹಾಗಾಗಿ ಏನು ಅವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಮೂಲಭೂತ ಸೌಕರ್ಯಗಳನ್ನು, ಅದನ್ನು ಸದುಪಯೋಗ ಮಾಡಿಕೊಳ್ಳುವಂಥ ಅವಕಾಶಗಳು ಕೇವಲ ಏಷ್ಯಾ ಖಂಡದ ಯುವಜನತೆಗೆ ಮಾತ್ರ ಇರುತ್ತೆ, ಅದರಲ್ಲೂ ವಿಶೇಷವಾಗಿ ಭಾರತೀಯರಿಗೆ. ಇದು ಕೂಡ ನಮ್ಮ ಭಾರತೀಯ ಯುವಜನತೆಗೆ ಒಂದು ಸದವಕಾಶ ಅಂತ ಹೇಳ್ತಾ, ಅದೇ ರೀತಿ ಅದರ ಪೂರ್ವಭಾವಿ ಮುನ್ಸೂಚನೆಯಾಗಿ ಈಗ ಬಹುತೇಕ ಎಲ್ಲ ಯುರೋಪ್ ಮತ್ತು ಅಮೆರಿಕನ್ ವಿಶ್ವವಿದ್ಯಾಲಯಗಳಲ್ಲಿ ಈ ಫ್ಯಾಕಲ್ಟಿ ಅಥವಾ ಏನು ಬೋಧಕ ಸಿಬ್ಬಂದಿ ಇದ್ದಾರೆ ಅವರೆಲ್ಲರೂ ಕೂಡ ಬಹುತೇಕರು ಇಲ್ಲ ಭಾರತೀಯರು, ಇಲ್ಲ ಚೀನಾ ದೇಶದವರಾಗಿ. ಇದನ್ನು ಕೂಡ ಒಂದು ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ,
ಇಂತೆಲ್ಲ ವಿಚಾರಗಳನ್ನ ಈ ನಮ್ಮ ಹಳ್ಳಿಗಾಡಿನಲ್ಲಿ ಈ ಈ ಒಂದು ಪ್ರತಿಷ್ಠಾನದವರಾಗ್ಲಿ ಈ ಒಂದು ಸಮಿತಿಯವರು ಪ್ರಚಾರ ಮಾಡ್ತಿರೋದು, ಚರ್ಚೆಗಳಾಗ್ತಿರೋದು ಶ್ರಾವಣ ಮಾಸದ ಮಹತ್ವಕ್ಕೆ ಇದು ಒಂಥರ ಸೇರ್ಕೊಂಡಂತಾಗಿದೆ. ಯಾಕೆಂತಂದ್ರೆ ಆಷಾಢ ಮಾಸದ ಬಹಳ ಪ್ರಖರವಾದ ಕೃಷಿ ಕೆಲಸದ ನಂತರ ಹುಟ್ಟಂದ್ರೆ ಶ್ರಾವಣ ಮಾಸ. ಈಗ ನಮ್ಮೂರಲ್ಲಿ ಆಷಾಢ ಮಾಸದಲ್ಲೂ ಏನು ಕೃಷಿ ಕೆಲಸ ಇರಲ್ಲ, ನಾವೆಲ್ಲ ಒಂದು ರೀತಿಯಲ್ಲಿ ಕೃಷಿಕರೇ ಅಲ್ಲ, ಹಂಗಾಗಿದೆ. ಹಾಗಾಗಿ ನಿಜವಾದ ಕೃಷಿಕರು ಆಷಾಢ ಮಾಸದಲ್ಲಿ ಒಂದು ದಿನ ಒಂದು ಗಂಟೆನೂ ಕೂಡ ಬಿಡುವೆ ಇರಲ್ಲ. ಅವರಿಗೆ ಶ್ರಾವಣ ಮಾಸ ಬಂದ್ರೆ ಅದ್ರ ಪ್ರಾರಂಭದಿಂದಲೂ ಬರೀ ಹಬ್ಬ ಹರಿದಿನಗಳು ಮತ್ತೊಂದು ಅಂತ ಇದೆ. ಅದನ್ನು ವಿಶೇಷವಾಗಿ ಹೆಣ್ಮಕ್ಳಿಗಂತೂ ಶ್ರಾವಣ ಸಂಜೆಗಳು ಅಂತಂದ್ರೆ ಅದಿನ್ನೂ ಕೂಡ ವಿಶೇಷವಾದ ಸಂಭ್ರಮದ ದಿನ. ಈ ಶ್ರಾವಣ ಸಂಭ್ರಮಕ್ಕೆ ಏನು ಈ ಕಾರ್ಯಕ್ರಮ ಇದೆ ಇದು ಒಂದು ಬಹಳ ಕಳಸಪ್ರಾಯವಾಗಿದೆ ಅಂತ ನಾನಾದರೂ ತಿಳ್ಕೊಂಡು ಇಲ್ಲಿಗೆ ನನ್ನನ್ನು ಕರೆದು ತಮ್ಮೊಂದಿಗೆ ಈ ವೇದಿಕೆಯನ್ನ ಅಥವಾ ಈ ಸಭೆಯನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಪ್ರತಿಷ್ಠಾನದವರಿಗೆ ಹಾಗೂ ಕಾರ್ಯಕ್ರಮ ಆಯೋಜಕರಿಗೆ ನನ್ನ ವೈಯಕ್ತಿಕ ವಂದನೆಗಳನ್ನು ತಿಳಿಸುತ್ತಾ ಮತ್ತೊಮ್ಮೆ ಶ್ರಾವಣ ಮುಸ್ಸಂಜೆಯ ಒಂದು ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಕೋರ್ತಾ ಎಲ್ಲರಿಗೂ ನನ್ನ ಮಾತುಗಳನ್ನು ವಿರಮಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಮಾತೆ ಶಕುಂತಲಮ್ಮವರೇ, ಇವತ್ತಿನ ಹೀರೋ ಚಟ್ಟಳ್ಳಿ ಮಹೇಶಣ್ಣವರೇ, ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ ಹಾಗೂ ಮುಂಭಾಗದ ಅತಿ ಗಣ್ಯರೇ, ಇವತ್ತೊಂದು ಬಹಳ ಸಂತೋಷದ ಸಂಭ್ರಮ. ಈ ಶ್ರಾವಣ ಅನ್ನೋದೇ ಒಂದು ಹಾಗೆ ಅದೊಂಥರ ರಮ್ಯತೆ ಇರುತ್ತೆ. ಪ್ರಕೃತಿ ಈ ಶ್ರಾವಣದಲ್ಲಿ ವಿಶೇಷವಾಗಿ ನಲಿಯುತ್ತೆ. ಆದ್ರಿಂದ ಎಲ್ಲ ಬದಲಾವಣೆಗಳು ಶ್ರಾವಣದಿಂದ ಶುರುವಾಗುತ್ತೆ ಅನ್ನೋದು ಒಂದು ಸಂಪ್ರದಾಯ. ಈ ಸನಾತನ ಧರ್ಮ, ಸನಾತನ ಸಂಸ್ಕೃತಿಯಲ್ಲಿ ಈ ಶ್ರಾವಣಕ್ಕೆ ವಿಶೇಷವಾದ ಮಹತ್ವ ಇದೆ. ಎಲ್ಲ ಪಂಥಗಳು, ಎಲ್ಲ ಧರ್ಮಗಳಲ್ಲೂ, ಎಲ್ಲ ಜಾತಿಗಳಲ್ಲೂ ಈ ಶ್ರಾವಣ ಪವಿತ್ರ ಅಂತ ಕನ್ಸಿಡರ್ ಮಾಡಿದ್ದಾರೆ. ಈ ಚಾತುರ್ಮಾಸಗಳು ನಡೆಯುತ್ತೆ, ಗುಡಿ ಗುಂಡಾರಗಳಲ್ಲಿ ಅಭಿಷೇಕ ನಡೆಯುತ್ತೆ, ನಮ್ಮ ಕನ್ನಡಿ ಮಠದಲ್ಲೂ ನಡೆಯುತ್ತೆ. ಹಾಗೆ ಎಲ್ಲ ಧಾರ್ಮಿಕ ಕೇಂದ್ರ, ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಪುರಾಣ ಪ್ರವಚನಗಳು ನಡೆಯುತ್ತೆ. ಈ ತರ ಒಳ್ಳೆ ವಿಚಾರಗಳು ಒಂದಷ್ಟು ಕಿವಿ ಮೇಲೆ ಬಿಡಬೇಕು, ಮನದಟ್ಟಾಗ್ಬೇಕು, ಮನಸ್ಸಿಗೆ ಇಳಿಬೇಕು ಅನ್ನೋಕ್ಕೆ ನಮ್ಮ ಹಿರಿಯರು ಈ ಶ್ರಾವಣ ಆಯ್ಕೆ ಮಾಡಿದ್ದಾರೆ. ಹಾಗೆ ಹಿರಿಯ ಹೇಳ್ತಾ ಇದ್ರು ಅವಾಗ ಇದು ಶ್ರಾವಣದಲ್ಲಿ ಹೆಚ್ಚು ಕಾರ್ಯಕ್ರಮಗಳು ಆಗುತ್ತೆ, ಹಬ್ಬಗಳಾಗುತ್ತೆ ಅಂತ. ಇದೊಂಥರ ಹಬ್ಬಗಳ ಮೆರವಣಿಗೆಯ ಪರ್ವನೇ ಈ ಶ್ರಾವಣದಲ್ಲಿ ಇರುತ್ತೆ. ಶ್ರಾವಣ ಸೋಮವಾರ, ಶ್ರಾವಣ ಶನಿವಾರ, ಶುಕ್ರವಾರ, ವರಮಹಾಲಕ್ಷ್ಮಿ ಹಬ್ಬ, ಗೋಕುಲಾಷ್ಟಮಿ, ಈ ಕೃಷ್ಣಾಷ್ಟಮಿ, ಇವೆಲ್ಲವೂ ನಾಗರ ಪಂಚಮಿ, ಎಲ್ಲ ಹಬ್ಬಗಳು ಇದರಿಂದ ಶುರುವಾಗುತ್ತೆ. ಇದೊಂಥರ ಎಲ್ಲರೂ ಉತ್ಸಾಹದಿಂದ, ಸಂಭ್ರಮದಿಂದ, ಸಂತೋಷದಿಂದ ಇರುವಂತ ಸಂದರ್ಭ. ಈ ನಿಮ್ಮ ಸಕ್ರಾಪಟ್ಟಣನು ಒಂಥರ ನಮ್ಮ ಜಿಲ್ಲೆನಲ್ಲಿ ವಿಶೇಷವಾದಂತ ಊರು. ಇದೊಂಥರ ಈ ಕುವೆಂಪು ಅವರು ಹೇಳಿದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ. ನಿಜವಾಗ್ಲೂ ನಿಮ್ಮೂರು ಇವತ್ತಿನ ವೇದಿಕೆನೇ ಅದು ಹೇಳುತ್ತೆ. ಸತೀಶ್ ಆ ತರ ನಿರ್ಮಾಣ ಮಾಡಿದ್ದಾರೆ. ಇಷ್ಟು ದೊಡ್ಡ ವೇದಿಕೆ ನಮ್ಮ ಇಷ್ಟು 26 ದಿವಸದ ಕಾರ್ಯಕ್ರಮಗಳಲ್ಲಿ ಇರ್ಲಿಲ್ಲ. ಮತ್ತೆ ಇಷ್ಟೊಂದು ಜನ ದೀಪ ಬೆಳಗಿದ್ದು ಒಂದು ರೀತಿ ಸೌಹಾರ್ದದ ಸಂಕೇತ. ಅದೇನಂದ್ರೆ ಈ ಊರು ಅದೇ ತರ ಇದೆ. ಒಂದು ಶರಣರ ಸಂಪ್ರದಾಯದ ಕಲ್ಮರಡೇಶ್ವರ ಮಠ, ಕಲ್ಮರಡೇಶ್ವರದ ನೆರವೀಡಾದ್ರೆ, ಇನ್ನೊಂದು ಕಡೆ ಶಕುನಿ ರಂಗನಾಥ ಸ್ವಾಮಿ, ಈ ದಾಸ ಸಾಹಿತ್ಯದ ಪ್ರಮುಖರಾದಂತ ದಾಸ ಸಾಹಿತ್ಯದ ಅದ್ವೈತಗಳು ಇಲ್ಲಿ ಬರ್ತಾರೆ. ನಾನು ನೋಡ್ತೀನಿ ನಿಮ್ ಜನವರಿನಲ್ಲಿ ಜಾತ್ರೆನಲ್ಲಿ ಇಡೀ ದಕ್ಷಿಣ ಭಾರತದಿಂದ ದಾಸಪ್ಪ ಮಕ್ಕಳು ಬರ್ತಾರೆ. ಈ ದಾಸಪ್ಪ ಅಂತ ನೋಡ್ಬೇಕಾದ್ರೆ ಇಲ್ಲೇ ನೋಡ್ಬೇಕು. ಅಷ್ಟು ದೊಡ್ಡ ಮನದೇವರು ಇಟ್ಕೊಂಡು ಜಾತ್ಯಾತೀತವಾಗಿರುವಂತಹ ಈ ಒಂದು ಊರಿನಲ್ಲಿ ಒಂದು ಒಳ್ಳೆ ಸಂಸ್ಕೃತಿ ಸಂಸ್ಕಾರಗಳು ಸಾಕಷ್ಟು ಇದೆ. ಅದ್ರ ಜೊತೆಗೆ ಇದು ಈ ಒಂದು ಕಾರ್ಯಕ್ರಮನೂ ಅದಕ್ಕೊಂದು ಮೆರಗು ಕೊಡ್ಲಿ ಅಂತ ಹೇಳಿ ನಮ್ಮ ಮಹೇಶ್ ಅಣ್ಣವರು ಇವತ್ತಿನ ಕಾರ್ಯಕ್ರಮನ ಇಲ್ಲಿ ಆಯೋಜನೆ ಮಾಡ್ಲಿಕ್ಕೆ ಮನಸ್ಸು ಮಾಡಿದ್ರು. ನೀವು ಎಲ್ಲಕ್ಕಿಂತ ಸತೀಶ್, ನಾನು ಅವರು 35-40 ವರ್ಷಗಳಿಂದ ನೋಡ್ತಿದ್ದೀನಿ. ಅವರ ಫಿಸಿಕ್ ನನ್ಗೆ ಒಂಥರ ಹೊಟ್ಟೆಗೆ ಬರುತ್ತೆ. ಅವಾಗ ಹೆಂಗಿದ್ರು ಈಗಲೂ ಹಂಗೆ ಇದ್ದಾರೆ. ಇಂಥ ಸತೀಶಿಗೆ ಒಂದು ಒಳ್ಳೆ ಮನಸ್ಸಿದೆ. ಎಲ್ಲರನ್ನೂ ಜೊತೆಗೆ ಇಟ್ಕೊಂಡು, ಎಲ್ಲರನ್ನೂ ಜೊತೆಗೆ ತಗೊಂಡೋಗಿ ಒಂಥರ ಒಳ್ಳೆ ಕೆಲಸಗಳು ಮಾಡ್ಲಿಕ್ಕೆ ಯಾವಾಗ್ಲೂ ಅವರ ಸಹಕಾರ ಇರುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿದೆ. ನಾನು ನಿಮ್ಮೆಲ್ಲರಿಗೆ ಮಹೇಶ್ ಅಣ್ಣನ ಮಾತುಗಳನ್ನ ಕೇಳಲಿಕ್ಕೆ ಇಷ್ಟಪಟ್ಟು ಬಂದಿದ್ದೀನಿ. ನನಗೂ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊತಾ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ಶ್ರೀಯುತ ಚಟ್ಟಳ್ಳಿ ಮಹೇಶಣ್ಣನವರೇ, ಇನ್ನೋರ್ವ ಪ್ರಭುಲಿಂಗ ಶಾಸ್ತ್ರಿ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಮತ್ತೆ ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸಾಹಿತ್ಯ ಅಭಿಮಾನಿಗಳೇ, ಮತ್ತೆ ಸತೀಶಣ್ಣನವರ ಅಭಿಮಾನಿಗಳೇ, ಈ ಕಾರ್ಯಕ್ರಮದ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು, ಇದರ ಅರ್ಥ ಇಡೀ ದೇಶ ವಿದೇಶಗಳೆಲ್ಲದೂ ಕೂಡ ಸಂಸ್ಕೃತಿ ಮತ್ತು ಸಾಹಿತ್ಯವನ್ನ ಪರಿಚಯಿಸುವಂತಹ ಕೆಲಸವನ್ನ ನಮ್ಮ ಚಟ್ಟಳ್ಳಿ ಮಹೇಶಣ್ಣನವರು ಮಾಡ್ತಿದ್ದಾರೆ. ಈ ಸಾಹಿತ್ಯ ಪರಿಷತ್ನ 4ನೇ ಸಮ್ಮೇಳನವನ್ನ ದಾವಣಗೆರೆ ನಡೆಯಿತು ಅಂತಕ್ಕಂಥದ್ದು ಟಿವಿಯಲ್ಲಿ ಓದಿರ್ತಕ್ಕಂಥ ನೋಡ್ತಿದ್ದೆ.
ಬಹುಶಃ ನೆಕ್ಸ್ಟ್ ಎಲ್ಲಿ ಸಮ್ಮೇಳನ ನಡೆಯುತ್ತೋ ಗೊತ್ತಿಲ್ಲ, ಅಲ್ಲೆಲ್ಲ ನಾವು ಕೂಡ ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ರೋಷನ್ ಭಾರ್ಗವ್ ಪುರಿ ಅವನು ಮಾತನಾಡ್ತಾ ಇರ್ಬೇಕಾದ್ರೆ ಅವನ ಮಾತುಗಳನ್ನ ಕೇಳ್ತಾ ಇದ್ದೆ ಅವನ ಪದಪುಂಜಗಳು, ಪದಗಳ ಜೋಡಣೆ ಹೇಗಿದೆ ಅಂತ ಹೇಳಿ. ಚಿಕ್ಕ ವಯಸ್ಸಿನಲ್ಲಿ ಮಹೇಶಣ್ಣನವ್ರ ಜೊತೆ ಇದ್ದು ಆ ಪದಗಳ ಜೋಡಣೆ ಮಾತನಾಡ್ತಾ ಇರ್ತಬೇಕಾದ್ರೆ ಅವನಲ್ಲೆಲ್ಲ ಒಂದ್ ಕಡೆ ಸಾಹಿತ್ಯಾಭಿಮಾನ ಜಾಸ್ತಿ ಇದೆ ಅಂತಕ್ಕಂಥದ್ದು ಕಾಣ್ತಾ ಇತ್ತು. ಅವನ ಯುವ ನೇತಾರ ಮುಂದೆ ಈ ರಾಜ್ಯ ದೇಶಗಳೆಲ್ಲರೂ ಕೂಡ ಚಟ್ನಳ್ಳಿ ಮಹೇಶಣ್ಣವ್ರ ಜೊತೆ ಸಂಚರಿಸಿ ಈ ಸಾಹಿತ್ಯಾಭಿಮಾನವನ್ನು ಬೆಳೆಸುವಂತ ಕೆಲಸ ಆಗ್ಲಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಮಹೇಶಣ್ಣನವ್ರು ಹೇಳ್ಬೇಕಾದ್ರೆ ಎಲ್ಲಿಯ ಚಟ್ನಳ್ಳಿಯ ಮಹೇಶಣ್ಣ, ಎಲ್ಲಿಯ ಚಿಕಾಗೋ. ಈ ಸಣ್ಣ ಹಳ್ಳಿಯಲ್ಲಿ ಹುಟ್ಟಿರ್ತಕ್ಕಂಥ ಚಟ್ನಳ್ಳಿ ಮಹೇಶಣ್ಣ ಅಮೆರಿಕದ ಚಿಕಾಗೋದಲ್ಲಿ ಹೋಗಿ ನಮ್ಮ ಸಾಹಿತ್ಯವನ್ನ ಹರಡ್ತಾ ಇದಾರೆ ಅಂತ ಹೇಳಿದ್ರೆ ಅವರಲ್ಲಿ ಇರ್ತಕ್ಕಂಥ ಶಕ್ತಿ ಎಂತಹದಂತ ಹೇಳಿ ಒಮ್ಮೆ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಅಂತಹ ಸಾಹಿತ್ಯವನ್ನ ಬೆಳೆಸ್ಕೊಂಡಿರ್ತಕ್ಕಂಥ ಮಹೇಶಣ್ಣ ಒಬ್ಬ ಸಾಮಾನ್ಯ ಒಂದು ಸಣ್ಣ ಇಲಾಖೆಯಲ್ಲಿ, ಪಶು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಹೇಶಣ್ಣ ಇವತ್ತು ಇಡೀ ರಾಜ್ಯ, ಇಡೀ ದೇಶ ಎಲ್ಲರೂ ಕೂಡ ಚಟ್ನಳ್ಳಿ ಮಹೇಶಣ್ಣ ಅಂತ ಹೇಳಿ ಗುರುತಿಸ್ತಾರೆ ಅಂತ ಹೇಳಿದ್ರೆ ಅವರಲ್ಲಿ ಇರ್ತಕ್ಕಂಥ ಶಕ್ತಿ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಚಟ್ನಳ್ಳಿ ಮಹೇಶಣ್ಣನ ಟಾರ್ ರೋಡ್ ಅಲ್ಲೋ ಮತ್ತೆ ನಮ್ಮ ಸಿಮೆಂಟ್ ರೋಡ್ ಅಲ್ಲೋ ಏನಾದ್ರೂ ಬಿತ್ತಿದ್ರೆ ಅಲ್ಲೂ ಕೂಡ ಬೆಳ್ಕೊಳ್ತಕ್ಕಂಥ ಶಕ್ತಿ ನಮ್ಮ ಚಟ್ನಳ್ಳಿ ಮಹೇಶಣ್ಣನವ್ರಲ್ಲಿದೆ. ಅಷ್ಟಕ್ಕೊಂದು ಸಾಹಿತ್ಯಾಭಿಮಾನ, ಆ ಭಾಷಾ ಹಿಡಿತ ಅಂತಕ್ಕಂಥದ್ದು ಅವರಲ್ಲಿದೆ. ಹಾಗಾಗಿ ಅವರಿಗೆ ವಿಶೇಷವಾಗಿ ನಮ್ಮ ಸಕ್ರಪಟ್ಟಣದ ಎಲ್ಲ ಸಾಹಿತ್ಯಾಭಿಮಾನಿಗಳು ಮತ್ತು ಗ್ರಾಮಸ್ಥರ ಪರವಾಗಿ ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಹಳ್ಳಿಗಳಲ್ಲಿ ಏನು ಮನೆ ಅಂಗಳದಲ್ಲಿ ಚಟ್ನಳ್ಳಿ ಮಹೇಶಣ್ಣವರ ಮಾತು ಅಂತಕ್ಕಂಥದ್ದು ಒಂದು ನಾವು ಅವ್ರ ಮಾತುಗಳನ್ನು ಕೇಳಲಿಕ್ಕೆ ಒಂದು ಧನ್ಯತೆಯನ್ನ ಪಡೆದುಕೊಂಡಿರ್ಬೇಕಾಗುತ್ತೆ. ಅಂತಹ ಮಾತಿನ ಶಕ್ತಿ ಅವರಲ್ಲಿದೆ. ಹಾಗಾಗಿ ಅವರ ಕಾರ್ಯಕ್ರಮದಲ್ಲೇ ಇದೆ ಮನೆಗಳ ಅಂಗಳದಲ್ಲಿ ಸಾಹಿತ್ಯ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಎಲ್ಲ ಮನೆಗಳಲ್ಲಿ ಇರ್ತಕ್ಕಂಥವ್ರು ನಮ್ಮ ಮನಗಳಲ್ಲಿ ಕೂಡ ಸಾಹಿತ್ಯವನ್ನ ಬೆಳೆಸ್ಕೋಬೇಕು. ನಮ್ಮಲ್ಲಿರ್ತಕ್ಕಂಥ ಸಂಸ್ಕೃತಿ ಸಂಸ್ಕಾರವನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕಾಗಿದೆ. ಮುಂದಿನ ಪೀಳಿಗೆಗೆ ನಾವೆಲ್ಲವೂ ಕೂಡ ದಾರಿದೀಪವಾಗ್ಬೇಕಂತಕ್ಕಂಥ ಮಾತನ್ನ ಹೇಳ್ತಾ, ಭಾರ್ಗವಪುರಿ ಅಂತಕ್ಕಂಥ ಯುವಕ, ಆ ಭಾರ್ಗವಪುರಿ ಅಂತಕ್ಕಂಥ ಹೆಸರಲ್ಲೇ ಒಂದಿದೆ ಅಂತ ಹೇಳಿದ್ರೆ ಋಷಿಯ ವಂಶಸ್ಥರು ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಭಾರ್ಗವಪುರಿ ಅಂತ ಹೇಳಿದ್ರೆ. ಅವನ ಹೆಸರಲ್ಲೇ ಒಂದು ಶಕ್ತಿ ಇದೆ. ಹಾಗಾಗಿ ಅವನು ಬೆಳಿತಾನಂತಕ್ಕಂಥದ್ದು ನನಗೆಲ್ಲೋ ಒಂದ್ ಕಡೆ ಆಶೆ ಇದೆ, ಅವನು ಬೆಳಿತಾನ. ಅವನು ಅದಕ್ಕೆ ಶಿವನ ರೂಪ ಅಂತಕ್ಕಂಥದ್ದನ್ನು ಕೂಡ ಒಂದು ಅವನಿಗೆ ಹೆಸರಲ್ಲಿ ಹೇಳ್ತಾರೆ. ಹಾಗಾಗಿ ಶಿವನ ಆರಾಧಕನಿದ್ದಾನೆ. ಆಮೇಲೆ ಋಷಿಯ ವಂಶಸ್ಥರು ಅಂತಕ್ಕಂಥ ಹೆಸರಲ್ಲೇ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವನಿಗೆ ಚಟ್ನಳ್ಳಿ ಮಹೇಶಣ್ಣವರ ಆಶೀರ್ವಾದ ಬೇಕಾಗಿದೆ. ಅವನಿಗೆ ಬೆಳೆಸ್ತಕ್ಕಂಥ ಕೆಲಸವನ್ನು ತಾವು ಮಾಡಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಮಗದೊಮ್ಮೆ ವೇದಿಕೆ ಬೆಳತಕ್ಕಂಥ ಎಲ್ಲ ಗಣ್ಯರನ್ನು ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಒಂದು ಸಾರ್ಥಕತೆಯನ್ನ, ಅದರ ಅನ್ವರ್ಥತೆಯನ್ನ ಏನಾದರೂ ತಂದುಕೊಟ್ಟಿದ್ರೆ ಉದ್ಘಾಟನೆ ಮಾಡಿದಂತ ಅಮ್ಮನವರ ಈ ಕಾರ್ಯಕ್ರಮ ಶುಭವಾಗಲಿ ಅಂತಕ್ಕಂಥ ಆ ಮಾತಿದೆಯಲ್ಲ, ಅದೇ ಮುತ್ತಂತ ಮಾತು ಅಂತಕ್ಕಂಥದ್ದನ್ನ ಅತ್ಯಂತ ಖುಷಿಯಿಂದ ಹಂಚ್ಕೊಳ್ತಾ, ವಿಶೇಷವಾಗಿ ನಮ್ಮ ಮಂಜಣ್ಣವರು ಆನಂದಣ್ಣವರು ಎಲ್ಲ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನಗನ್ಸಿದ್ದೇನಪ್ಪ ಅಂದ್ರೆ, ಅಂಗಳದೆಡೆಗೆ ನಮ್ಮ ಅಂಗಳ ನುಡಿದೆಡೆಗೆ ಅಂತಕ್ಕಂಥ ಅಭಿಯಾನ ತಾಂಡೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಶಾಸ್ತ್ರಿಗಳು ಹೇಳಿದಾಗೆ, ರೋಹನ್ ಹೇಳಿದಾಗೆ, ಸಕ್ರಪಟ್ಟಣದ ವಿಶೇಷ ಏನಪ್ಪಾ ಅಂದ್ರೆ, ನನ್ನ ಶ್ರಮವನ್ನ ಭೂಪಾದ ಒಂದು ಅರ್ಧ ಕಡಿಮೆ ಮಾಡಿರ್ತಕ್ಕಂಥ ಕ್ರೆಡಿಟ್ ಇದೆಯಲ್ಲ, ಅದು ಡೆಫಿನೆಟ್ ಆಗಿ ಮಂಜಣ್ಣಗೆ ಮತ್ತೆ ಆನಂದಣ್ಣಗೆ ಹೋಗ್ಬೇಕು ಅಂತೇಳಿ ಈ ಮಾತಿನ ಬಗ್ಗೆ ಹೇಳ್ಬೋದಾದಂತ ಒಂದು ಸಣ್ಣದಾದಂತ ಎಲ್ಲ ಸತ್ತುಗಳನ್ನು ಕೂಡ ಅವರು ಪ್ರಾಸ್ತಾವಿಕವಾದಂತ ನುಡಿಯನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಬಂದೆಡೆ ಅವ್ರು ಹೇಳಬೇಕಾದ್ರೆ ಆನಂದ ಹೇಳ್ತಾ ಇದ್ದಾರೆ, ಚಿಕಾಗೋ ಮಾಡಿದ್ದಾರೆ, ಆಸ್ಟ್ರೇಲಿಯಾ ಹೋಗಿದ್ದಾರೆ, ಶ್ರೀಲಂಕಾ ಹೋಗಿದ್ದಾರೆ. ನಿಜ, ನಾನೊಂದು 15-20 ಬಾರಿ ಹೊರದೇಶ ಹೋಗಿರ್ಬೋದು, ಅಥವಾ ತರಳುಬಾಳ್ಮೆ ಅಂತ ಕಾರ್ಯಕ್ರಮದಲ್ಲಿ 60-70 ಸಾವಿರ ಜನ ಕೂರ್ತು ಮಾತಾಡ್ಬೋದು. ಮೊನ್ನೆ ಕೆರಗೋಡು ರಂಗಾಪುರಕ್ಕೆ ಹೋಯ್ತು, ಒಂದು 20-25 ಸಾವಿರ ಜನ ಇದ್ರು. ಸುತ್ತೂರು ಜಯಂತಿ ಕಾರ್ಯಕ್ರಮಕ್ಕೆ ಹೋದ್ರೆ ಒಂದು 15-20 ಸಾವಿರ ಜನ ಇರ್ತಾರೆ. ಆದ್ರೆ ನಿಮ್ಮೆದುರಿಗೆ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಅಂತ ಬೃಹತ್ ಸಭೆಯಲ್ಲಿ ಮಾತನಾಡಬೇಕಾದ್ರೆ ನನ್ನ ಬಾಯಿ ಮಾತಾಡುತ್ತೆ, ಅಲ್ಲಿ ಕೇಳಿದ್ರೆ ಕಿವಿ ಮಾತ್ರ ಕೇಳುತ್ತವೆ. ಆದ್ರೆ ಈ ಮನೆಯಂಗಣದ ಪುಟ್ಟದಾದಂಥ ಕಾರ್ಯಕ್ರಮದಲ್ಲಿ ಮಾತನಾಡಬೇಕಾದ್ರೆ ನನ್ನ ಬಾಯಿ ಮಾತಾಡಲ್ಲ, ನನ್ನ ಹೃದಯನೇ ಮಾತಾಡುತ್ತೆ. ಕೇಳಿದ್ರೆ ಹೃದಯನೇ ಕೇಳಬೇಕು ಅಂತೆ. ಆದ್ರೆ ಇಂಥ ಕಾರ್ಯಕ್ರಮಗಳಿಗೆ ಹಾರ್ಟ್ ಟಚಿಂಗ್ ಫಂಕ್ಷನ್ ಅಂತಾರೆ, ಹೃದಯ ಸ್ಪರ್ಶಿ ಸಮಾರಂಭ ಅಂತೆ. ಮನೆಯಲ್ಲೇ ಇಂಥ ಯಾನದಲ್ಲಿ ಏನ್ ಭಾರಿ ಕಟ್ಟೆ ಹಾಕ್ಬಿಟ್ಟಿದ್ದೀರಾ, ಏನ್ ಲಾಭ ಆಯ್ತು ಅಂತೇಳಿ ಯಾರಾದ್ರೂ ಪ್ರಶ್ನೆ ಮಾಡ್ಬೋದು. ಡೆಫಿನೆಟ್ ಏನ್ ಲಾಭ ಆಗಿದೆ ಅಂತಕ್ಕಂಥದ್ದು ಹೇಳ್ತೀನಿ, ಏನ್ ಮಾತಿನಿಂದ ಲಾಭ ಆಗುತ್ತೆ ಅಂತೇಳಿ. ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರು ಎಲ್ಲ ಕೇಳಿದ್ರು, ಅವ್ರ ಪ್ರವಚನ ಕೇಳ್ತಾ ಇದ್ರು. ನಾವೊಂದು 2-3 ಬಾರಿ ಅಮೆರಿಕಕ್ಕೆ ಹೋದಾಗ ಅವ್ರ ಪಕ್ಕದಲ್ಲಿ ಕೂರ್ತಕ್ಕಂಥ ಸೌಭಾಗ್ಯ ನನಗೆ ಒದಗಿತ್ತು ಅಂತೇಳಿ. ನಾವು ಸುತ್ತೂರು ಶ್ರೀಗಳು ಅನೇಕ ಚರ್ಚೆಗಳನ್ನ ಮೇರಿಲ್ಯಾಂಡ್ನಲ್ಲಿ ಅಲ್ಲಿ ಅಥವಾ ವಾಷಿಂಗ್ಟನ್ನಲ್ಲಿ, ನ್ಯೂಯಾರ್ಕಲ್ಲಿ ಕೂತು ಚರ್ಚೆ ಮಾಡ್ತಾ ಇದ್ವಿ. ಆಗ ಈ ಪ್ರವಚನಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದೇಶ್ವರ ಸ್ವಾಮಿಗಳು ಒಂದು ಪ್ರಶ್ನೆ ಕೇಳ್ತೀನಿ, ಸರ್ ಈಗಾಗಲೇ 4 ದಿವಸ ಪ್ರವಚನ ಆಯ್ತು, ಅಮೆರಿಕ ತುಂಬಾ ಪ್ರವಚನ ಮಾಡ್ತಾ ಇದ್ದೀರಾ, ಇದರಿಂದ ಏನ್ ಲಾಭ ಆಯ್ತು ಸರ್, ಯಾರು ಸುಧಾರಣೆ ಆದ್ರು ಅಂತ ಪ್ರಶ್ನೆ ಕೇಳಿದ್ರು. ನಾವು ನೀವು ಏನು ಉತ್ತರ ಕೊಡ್ತಿದ್ದೋ ಗೊತ್ತಿಲ್ಲ.
ಆದ್ರೆ ಸಂತ ಸಿದ್ದೇಶ್ವರ ಸ್ವಾಮಿಗಳು ಒಂದು ಅದ್ಭುತವಾದ ಉತ್ತರ ಕೊಟ್ಟರು. ನೋಡಪ್ಪ ಜನ ಸರ್ ಒಂಚೂರು ಫೋನ್ ಆಫ್ ಮಾಡಬೇಡ ಸರ್ ಪ್ಲೀಸ್, ದಯಮಾಡಿ. ನಮ್ಮ ನೆಲದ ಸಂಸ್ಕೃತಿಯಲ್ಲಿ ಕೇಳತಕ್ಕಂಥದ್ದನ್ನ ಶ್ರವಣ ಯೋಗ ಅಂತಾರೆ. ಶ್ರಾವಣದಲ್ಲಿ ನಮ್ಮ ಶ್ರವಣ ಪೂರ್ಣ ಪ್ರಮಾಣದಲ್ಲಿ ಯೋಗದ ರೀತಿ ಕೂತ್ಕೋಬೇಕು ಅಂತೆ. ಹಾಗೆ ಮಾತನಾಡ್ತೀನಿ ಅಂದ್ರೆ ನನ್ನ ಮಾತನ್ನ ಪ್ರವಚನ ಯೋಗ ಅಂತಾರೆ. ಒಂದು ಸಭೆ ನಡೆಯದೇ ಇದೆ ಅಂದ್ರೆ ಅದು ಯೋಗದ ಸಮನ್ವಯ ಸ್ಥಿತಿ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ಮಾತಿನ ಬಗ್ಗೆ ನಮ್ಮ ಪುರಾತನವಾದಂಥ ಸನಾತನವಾದಂಥ ಸಂಸ್ಕೃತಿ ಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದರ್ಶಿ ಸೂತ್ರ ಅಂತೆ. ನಾನೇನಾದ್ರೂ ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೆ ನನ್ನ ಕಾನ್ಸಂಟ್ರೇಷನ್ ಡೈವರ್ಟ್ ಆದ್ರೆ ಯಾವ ಅದ್ಭುತವಾದಂಥ ಅಂಶ ಮಿಸ್ ಆಗುತ್ತೋ, ಯಾವ ಒಂದು ಪಾಯಿಂಟ್ ಮಿಸ್ ಆಗುತ್ತೋ ಅಂತಕ್ಕಂಥ ತದೇಕ ಚಿತ್ತತೆ ಇದೆಯಲ್ಲ ಅದನ್ನು ಯೋಗ ಅಂತ ಕರೀತಾರೆ ಅಂತೆ. ನಮ್ಮ ಸಂತ ಸಿದ್ದೇಶ್ವರ ಸ್ವಾಮಿಗಳು ಒಂದೇ ಮಾತಾಡಿದ್ರು, ನೋಡಿ ಸರ್, ಈ ಪ್ರವಚನದಿಂದ ಯಾರು ಬದಲಾಗಿದ್ದಾರೋ ಬಿಟ್ಟಿದಾರೋ ಗೊತ್ತಿಲ್ಲ, ನಾನಂತೂ ತುಂಬಾ ಬದಲಾಗಿದ್ದೀನಿ ಅಂತೇಳಿ. ಬಂದ್ರೆ ಈ 1 ತಿಂಗಳು ಮಾಡಿದಂಥ ಕಾರ್ಯಕ್ರಮದಲ್ಲಿ ಡೆಫಿನೆಟ್ ಆಗಿ ನಾವಂತೂ ಖಚಿತವಾಗಿ ಬದಲಾವಣೆ ಆಗಿ ನಮ್ಮ ಡಾಕ್ಟರ್ ಸುಮಾ ಉಮೇಶ್ ಅಂತೇಳಿ ನಮ್ಮ ಚಿಕ್ಕಮಂಗ್ಳೂರಿನ ಫೇಮಸ್ ಡಾಕ್ಟರ್ ಗೊತ್ತಲ್ಲ, ನಮ್ಮ ಡಾಕ್ಟರ್ ಉಮೇಶ್ ರಾವ್ ಅಂತೇಳಿ ದೊಡ್ಡ ಸರ್ಜನ್ ಮಾರುತಿ ಹಾಸ್ಪಿಟಲ್ ಗೊತ್ತಲ್ಲ, ಅವ್ರು ಈ ಕಾರ್ಯಕ್ರಮಕ್ಕೆ ಪೂರ್ಣ ಪ್ರಮಾಣದ ತರಿಸ್ಕೊಂಡಿರ್ತಕ್ಕಂಥ ಡಾಕ್ಟರ್ ಸುಮಾ ಮೇಡಮ್ ಮತ್ತು ಉಮೇಶ್ ರಾವ್ ಬಂದಿದ್ದಾರೆ. ಸರ್ ದೊಡ್ಡ ಚಪ್ಪಾಳೆ ಮುಖೇನ ನಿಮಗೆ ಸ್ವಾಗತ ಬರ್ತಿದೆ ಮೇಡಮ್. ಫೈನ್. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಅಪರೂಪದ ಕಂಠ ನಾವೀಗ ಏನ್ ಕೇಳಿದ್ವಿ ಅದು ಚಂದನ್ ಅಂತದ್ದೇ ಒಂದು ಸಿರಿಕಂಠ ಹೊಂದಿರ್ತಕ್ಕಂಥ ಗಾಯಕಿ ನಮ್ಮ ಡಾಕ್ಟರ್ ಸುಮಾ ಮೇಡಮ್ ಅಂತೇಳಿ. ಅವ್ರಿಗೇನೋ 4 ಜನ ಇದ್ದಂಥ ಸಂದರ್ಭದಲ್ಲಿ ಆ ಕಂಠದ ಪರಿಚಯ ಮಾಡ್ತಾ ಗಾಯನದ ಮುಖೇನ ಒಂದು ಪ್ರೇರಣೆ ನೀಡಬೇಕು ಅಂತಕ್ಕಂಥ ಒಂದು ಚಲನಶೀಲತೆಯನ್ನ ಒಂದು ಕ್ರಿಯಾಶೀಲತೆಯನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ದಂಪತಿಗಳು ಬಂದಿದ್ದು ಡೆಫಿನೆಟ್ ಆಗಿ ಸಮಾರಂಭದ ಘನತೆಯನ್ನು ಮತ್ತಷ್ಟು ಹೆಚ್ಚಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ರೈಟ್, ನಾವು ಸುಮ್ಮನೆ ಯೋಚನೆ ಮಾಡೋಣ. ಮಾತಿನ ಬಗ್ಗೆ ಅನೇಕ ವ್ಯಾಖ್ಯಾನಗಳು ಬಂದಿದೆ, ಅನೇಕವಾದಂಥ ನಿಲುವುಗಳು ಬಂದಿದೆ, ಸೂತ್ರಗಳು ಬಂದಿದೆ. ಮಾತಿನ ಬಗ್ಗೆ ಬಾರಿ ಹೇಳ್ತಾರಲ್ಲ, ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದೇ ಒಂದು ಮಾತು ಹೇಳ್ತೀನಿ ನಿಮಗೆ. ಬಾರಿ ಪ್ರವಚನದ ಬಗ್ಗೆ ಪ್ರವಚನ ಮಾಡಿದ್ದ, ಹಿಂಗೆ ನಡೆದಿತ್ತು, 1 ತಿಂಗಳಾಗಿತ್ತಲ್ಲ. ಕೇಳಿದ ಒಬ್ಬ ಸಭಿಕ, ಅಲ್ಲಣ್ಣ ಒಂದು 15 ದಿವಸದ ಮಾತಾಡ್ತಾ ಇದೆಯಾ, 20 ದಿವಸದ ಮಾತಾಡ್ತಾ ಇದೆಯಾ, ಏನು ಬದಲಾದಂಗೆ ಕಾಣಲ್ಲ, ಈ ಮಾತಿಂದ ಏನಾಗತ್ತಪ್ಪ, ನನಗಂತೂ ನಂಬಿಕೆ ಇಲ್ಲಪ್ಪ, ಸುಮ್ಮನೆ ಮಾತಾಡ್ತಿದ್ದೆ ಕೇಳ್ತಿದ್ದೆ, ಏನಾಗತ್ತಣ್ಣ ಅಂತೇಳಿ ಆ ಪ್ರವಚನಕಾರಿ ಕೇಳಿದ. ನಾಳೆ ಮಾತಾಡಿದ್ನಪ್ಪ ಅಂತೇಳಿ ನೆಕ್ಸ್ಟ್ ಡೇ ಬಂದವ್ರೆ ಅವ್ರ ಮಾತಲ್ಲಿ ಪ್ರವಚನದಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಶಬ್ದ ಪ್ರಯೋಗ ಮಾಡಿದ್ರು. ಏನಂದ್ರೆ ಅಂದ್ರೆ ಇನ್ನೂ ಸ್ವಲ್ಪ ಹೇಳ್ಬೇಕು ಅಂದ್ರೆ, ಏನ್ರಿ ಈ ಸಭೆಯೆಲ್ಲ ಕೆಟ್ಬಿಟ್ಟಿದ್ದೀರಿ, ಜನ ಕೆಟ್ಬಿಟ್ಟಿದ್ದಾರೆ, ಯಾವ ಸಭೆ ಇದು ಇದಿರ್ತಕ್ಕಂಥವ್ರೆಲ್ಲ ಒಂದ್ ರೀತಿ ನನಗೆ ಅನ್ಸುತ್ತಪ್ಪ ಆ ಶಬ್ದ ಪ್ರಯೋಗ ನೀವು ಫಿಲಪ್ ದಿ ಬ್ಲ್ಯಾಂಕ್ಸ್ ಮಾಡ್ಕೊಳ್ಳಿ. ಎಲ್ಲ ಒಂದ್ ರೀತಿ ಎಲ್ಲ ಒಂದ್ ರೀತಿ ಪೋ ಮಕ್ಕಳೇ, ಎಲ್ಲ ಸೂ ಮಕ್ಕಳೇ, ಜನನೂ ಸರಿ ಇಲ್ಲ ಅಂತೇಳಿ ಕೆಟ್ಟ ಶಬ್ದ ಎಲ್ಲ ಪ್ರಯೋಗ ಮಾತಾಡ್ತಾ ಒಂದು 5 ನಿಮಿಷ ಮಾತಾಡ್ಬಿಟ್ಟು ಕೂತವ್ರಿಗೆಲ್ಲ ಸಿಟ್ಟು ಬಂದ್ಬಿಟ್ಟು, ಮಾತಾಡ್ರಿ, ಅದು ಏನೇ ಮಾತಾಡ್ತೀರಿ ನಿಮಗೆ ಮಾತಿನ ಈಗ 2 ಮೂರು ಹೊಡಿಯಕ್ಕೆ ಬಂದ್ಬಿಟ್ರು, ಗಲಾಟೆ ನೋಡ್ಬಿಟ್ಟು ಸ್ತಬ್ಧ ಆಗ್ಬಿಡ್ತು ಇಡೀ ಸಭೆ ಸ್ತಬ್ಧ ಆದ ತಕ್ಷಣ ಆ ಪ್ರವಚನಕಾರ ಒಂದೇ ಒಂದು ಮಾತಾಡ್ತಾರೆ, ಅಲ್ಲಪ್ಪ ನೋಡು, ಒಂದು ಮಾತಾಡಿದ ತಕ್ಷಣ ಒಂದು ಕೆಟ್ಟ ಮಾತು ಪ್ರಯೋಗ ಆದ ತಕ್ಷಣ ನೀವು ಪೂರ್ತಿ ಕೆರಳಿ ಬಿಟ್ರಲ್ವಾ, ಪೂರ್ತಿ ಸಿಟ್ಟಾಗ್ಬಿಟ್ರಲ್ವಾ, ಸಭೆನೇ ಅಸ್ತವ್ಯಸ್ತ ಆದಲ್ವಾ. ಈಗ ಯೋಚನೆ ಮಾಡಿ, ಒಂದು ಮಾತಿಗೆ ಕೆರಳಿಸ್ತಕ್ಕಂಥ ಶಕ್ತಿ ತಾಕತ್ತಿದೆ ಅಂದಮೇಲೆ ಒಂದು ಮಾತಿಗೆ ಅರಳಿಸ್ತಕ್ಕಂಥ ಶಕ್ತಿನೂ ಇರ್ಬೇಕು ತಾನೆ. ಪ್ರಾಯಶಃ ನೋಡ್ತಕ್ಕಂಥ ದೃಷ್ಟಿ ಸರಿ ಇದ್ರೆ ಒಂದು ಮಾತು ಯಾವ ಕಾರಣಕ್ಕೂ ಕೂಡ ಮತ್ತೊಬ್ರು ಕೊರಳಿಗೆ ಆಗ್ತಕ್ಕಂಥ ಹಾರ ಆಗ್ಬೇಕು ಹೊರತು ಮತ್ತೊಬ್ರು ಕೊರಳನ್ನು ಇರಿತಕ್ಕಂಥ ಚೂರಿ ಆಗಬಾರ್ದು ಅಂತಕ್ಕಂಥ ಸತ್ಯದ ದರ್ಶನ ಇದೆಯಲ್ಲ, ಅದು ನಮ್ಮ ಸಾಹಿತ್ಯದ ವಿಶೇಷ ಅಂತೇಳಿ. ಮಾತಂಗಿರ್ಬೇಕು ಅಂತೇಳಿ ಅವರು ಜನಪದ ಮಾತನ್ನು ಹೇಳಿ. ನೋಡಿ, ನಮ್ಮ ಅಜ್ಜಿ ತೂರ್ಬೇಕಾರೆ ಕೇರ್ಬೇಕಾರೆ ಎಲ್ಲೋ ಒಂದ್ ಕಡೆ ನಾಟ್ಯ ಮಾಡ್ಬೇಕಾರೆ, ಇಲ್ಲಿ ಗದ್ದೆ ನಾಟ್ಯ ಮಾಡ್ಬೇಕಾದ್ರೆ ಹೇಳದಂತ ಮಾತನ್ನು ಬೇರೆ ಬೇರೆ ಭಾರಿ ಮಾತಾಡಿದಾಳೆ. ಆದ್ರೆ ಗಮನಿಸಿ, ನಿಮಗೆ ಇವತ್ತು ನಾಡಿನಲ್ಲಿ ಆಗ್ತಾ ಇರ್ತಕ್ಕಂಥ ದೊಡ್ಡ ಪೊಲ್ಯೂಷನ್ ಯಾವ್ದಾದ್ರು ಇದ್ರೆ ಅದು ಟಾಪ್ ಪೊಲ್ಯೂಷನ್ ಅಂತೇಳಿ. ನಿಮಗೆ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಇದೆ, ವಾಟರ್ ಪೊಲ್ಯೂಷನ್ ಆಗುತ್ತೆ, ಏರ್ ಪೊಲ್ಯೂಷನ್ ಆದ್ರೆ ಇವೆಲ್ಲಕ್ಕೂ ರೆಮಿಡಿ ಇದೆ ಅನ್ನೋದನ್ನ ಟೆಕ್ನಾಲಜಿ ಬಂದಿದೆ. ನೀರೇನಾದ್ರೂ ಪೊಲ್ಯೂಟ್ ಆದ್ರೆ ಅದರ ಒಂದು ಕೆಮಿಕಲ್ ಟೆಕ್ನಾಲಜಿ ಬಳಸಿ ನೀರು ಶುದ್ಧಿ ಮಾಡಬಹುದು, ಎನ್ವೈರನ್ಮೆಂಟ್ ಶುದ್ಧಿ ಮಾಡಬಹುದು. ಆದ್ರೆ ಶುದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇರತಕ್ಕಂಥ ಒಂದು ಪೊಲ್ಯೂಷನ್ ಇವತ್ತಿನ ದಿನಮಾನದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಾ. ಅದು ಯಾವ್ದಪ್ಪ ಅಂದ್ರೆ ಟಾಪ್ ಪೊಲ್ಯೂಷನ್ ಅಂತೇಳಿ, ಮಾತಿನ ಮಾಲಿನ್ಯ ಅಂತೇಳಿ. ಆದ್ರೂ ಕೂಡ ಇತ್ತೀಚೆಗೆ ಮೀರಿದಂತ ಸೋಷಿಯಲ್ ಮೀಡಿಯಾ ಗಮನಿಸಿದ್ರೆ ನಿಮಗೆ ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ, ಎಂತೆಂಥ ಭಾಷಾ ಪ್ರಯೋಗ ಮಾಡ್ತಾ ಇದ್ದಾರೆ. ನಮ್ಮ ಶುದ್ಧ ಹರಟೆಯ ತಾಣಗಳಾಗಿದ್ದಂತ ನಮ್ಮ ಲೋಕಸಭೆಗಳು ಏನಾಗ್ತಾ ಇದ್ದಾವೆ, ನಮ್ಮ ವಿಧಾನಸಭೆಗಳು ಏನಾಗ್ತಾ ಇದ್ದಾವೆ, ನಮ್ಮ ಜಿಲ್ಲಾ ಪರಿಷತ್ಗಳು ಏನಾಗ್ತಾ ಇದ್ದಾವೆ ಅಂತದನ್ನ ಯೋಚನೆ ಮಾಡ್ತಾ ಹೋದ್ರೆ ಮಾತು ಅಂತಕ್ಕಂಥದ್ದು ಖಚಿತವಾಗಿ ಹಳಿ ತಪ್ತಾ ಇದೆ ಅಂತೇಳಿ. ಮಾತು ಅಂತದಕ್ಕೆ ಬೇಕಾದಂತ ನಿಜವಾದಂತ ಒಂದು ಬೇಸ್ ಇದೆಯಲ್ಲ, ಅದು ಹೋಗ್ತಾ ಇದೆ ಅಂತಕ್ಕಂಥದ್ದು ಗುರ್ಸಿ ನಮ್ಮ ಜನಪದ ತಾಯಿ ಒಂದೇ ಒಂದು ಮಾತಾಡ್ತಾಳೆ, ನೋಡವ ಮಗಳೇ, ಮದುವೆ ಮಾಡಿನ ಗಂಡನ ಮನೆಗೆ ಕಳಿಸ್ತಾ ಇದೀನಿ, ಹೊಸ್ಟಾಗಿ ಹೋಗ್ತಾ ಇದೆಯಾ, ಹುಷಾರಾಗಿರ್ಬೇಕು. ನೀನಲ್ಲಿ ಮಾತಿನಲ್ಲಿ ಸ್ವಲ್ಪ ನಿಗಾ ಇರ್ಬೇಕು, ಮಾತಿನಲ್ಲಿ ಸ್ವಲ್ಪ ಕಂಟ್ರೋಲ್ ಇರ್ಬೇಕು, ಚಕ್ಕಾಬಟ್ಟೆ ಮಾತಾಡಕ್ ಹೋಗ್ಬಾರ್ದು ಅಂತ ಏನು ಅಪರೂಪದ ಸಾರ್ವಕಾಲಿಕ ಸತ್ಯ ಹೇಳ್ತಾಳ್ರಿ ಅವಳು. ಮಾತುಗಂಟಿ ಮಗಳಲ್ಲ, ತಾಟಿಗಿತ್ತಿ ಸೊಸೆ ಅಲ್ಲ, ತೂಪುರದ ಚಕ್ಕೆ ಒಲಗಲ್ಲ ಮಗಳೇ,
ತವರಿಗೆ ಮಾತಾ ತಂದೋಳು ಮಗಳಲ್ಲ ಅಂತೇಳಿ. ಎಲ್ಲಿ ಫಿಲಾಸಫಿ ಓದಿದ್ಲವಳು, ಯಾವ ಸಾಹಿತ್ಯ ಓದಿದ್ಲು? ಆ ಜಾಗಕ್ಕೆ ಹೋಗ್ತಾ ಇದೆಯಾ ಅಂದ್ರೆ ಪ್ರಾಯಶಃ ಜಾನಪದ ಗೀತೆ ಇವತ್ತಿನ ಕಾಲಕ್ಕೆ ಅರ್ಥ ಆಗಲ್ಲ ಮೇಡಮ್. ಯಾಕಂದ್ರೆ ಅಲ್ಲೊಂದು ಮೆಟಾಫೋರ್ ಬಳಸ್ತಾಳ ತಾಯಿ. ಯಾವುದು ಅಂದ್ರೆ ಮಾತಗಂಟಿ ಮಗಳೆಲ್ಲ ತಾಟಗಿತ್ತಿ ಸೊಸೆಯಿಂದ ತೂಪುರದ ಚಕ್ಕೆ ಒಲೆಗಲ್ಲ ಮಗಳೇ. ಯಾರಿಗೂ ಗೊತ್ತಿದೆ ಇವತ್ತು ಗ್ಯಾಸಲ್ಲಿ ಅಡಿಗೆ ಮಾಡ್ತೀವಿ. ಆಧುನಿಕತೆಯ ಪ್ರಭಾವ ನಮ್ಮ ಮೂಲ ಸಂಸ್ಕೃತಿಯನ್ನು ಕೊಚ್ಚಿಬಿಟ್ಟಿದೆಯಲ್ಲ. ತೂಪುರ ಚಕ್ಕೆ ಗೊತ್ತಾಗ್ಬೇಕು ಅಂದ್ರೆ ನಮ್ಮ ಮಂಜಣ್ಣಂತರಿಗೆ ಗೊತ್ತಷ್ಟೇ ಅಂತೆ. ನಾವು ಒಲೆ ಕಚ್ಚಬೇಕಾದ್ರೆ ನಮ್ಮವ್ವ ತೂಪುರ ಸೌದಿ ಏನಾರ ಮಿಸ್ ಆಗಿ ಬಂದ್ಬಿಟ್ರೆ ಅದು ಬೀಡಿ ಕಟ್ಟೆ ಬಳಸ್ತಕ್ಕಂಥ ಎಲೆ ಅಂತೆ. ಕಾಡಲ್ಲಿ ಇರುತ್ತೆ ತೂಪುರ ಚಕ್ಕೆ ನೋಡಿ, ಆ ತೂಪುರ ಎಲೆನಲ್ಲೇ ಬೀಡಿ ಕಟ್ತಾ ಇದ್ರು ಅಂತೆ. ಆ ತೂಪುರ ಸೌದಿ ಏನಾರ ಒಲೆ ಕಚ್ಚಿಬಿಟ್ರೆ ನೀವು ಕಾಫಿ ಮಾಡಕ್ಕೂ ಆಗ್ತಿರಲಿಲ್ಲ, ಪಟ 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 ಅಂತೇಳಿ ಸಿಡಿತಿತ್ತು ಮೇಡಮ್ ಅಂತೆ. ಅದನ್ನು ಗಮನಿಸಿ ಆ ಅನುಭವದಾದ ಒಂದು ಮಾತಾಡ್ತಾಳೆ ಮಗಳಿಗೆ, ತಾಟಗಿತ್ತಿ ಸೊಸೆಯಲ್ಲ ತೂಪುರದ ಚಕ್ಕೆ ಒಲೆಗಲ್ಲ ಮಗಳೇ, ತವರಿಗೆ ಮಾತಾ ತಂದೋಳು ಮಗಳಲ್ಲ ಅಂತೇಳಿ. ಕೆಟ್ಟ ಮಾತು ತರಬಾರ್ದು. ಕಾರಣ ನೀನು ಕೊಡ್ತಾ ಇದ್ದೀವಿ ಅಂದ್ರೆ ಹುಟ್ಟಿದ ತವರು ಮನೆ, ಕೊಟ್ಟ ಗಂಡನ ಮನೆ ಎರಡನ್ನೂ ಬೆಳೆಸ್ತಕ್ಕಂಥ ಸಾಕ್ಷಾತ್ ಕೈದೀವಿಗೆ ಆಗ್ಬೇಕು ಅಂತಕ್ಕಂಥ ಒಂದು ದೊಡ್ಡ ಸಾಕ್ಷಿ ಪ್ರಜ್ಞೆಯನ್ನು ಎಚ್ಚರ ಮಾಡ್ತಾ ಇದ್ದಾಳೆ ನಮ್ಮವ್ವ ಅಂತೆ, ನಮ್ಮ ಅಜ್ಜಿ ಅಂತೆ. ಯಾವುದೇ ಕಾಲೇಜಲ್ಲಿ ಅಕಾಡೆಮಿಕ್ ಆಗಿ ಓದೇ ಇರ್ತಕ್ಕಂಥ ತಾಯಿ ಆ ಮಾತು ಹೇಳ್ತಾರಲ್ಲ. ಈಗ ಸೋಕಾಲ್ಡ್ ಗ್ರಾಜುಯೇಟ್ಸ್ ಏನೋ ಒಂದು ಸ್ವಲ್ಪ ಓದಿದೀವಲ್ಲ, ನಮ್ಮ ಮನೆಗಳಲ್ಲಿ ಅಂತ ಮಾತಿನ ಪರಿಮಾಣ ಇದೆಯಾ? ಮನೆಯಲ್ಲಿ ಅಂತ ಹೋಗ ಇದೆಯಾ? ಅಥವಾ ಸಂಘ ಸಂಸ್ಥೆಗಳಲ್ಲಿ, ರಾಜಕಾರಣದಲ್ಲಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಮಾತು ಹೇಗಿದೆ ಅಂತಕ್ಕಂಥದ್ದನ್ನ ಸುಮ್ಮನೆ ಗಮನಿಸಬಹುದಲ್ಲ ನಾವು ಅಂತೇಳಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ಚಂದ್ರವೀರ್ ಕಳೆದ್ರು ಒಂದು ಮಾತು ಹೇಳ್ತಾರೆ. ಹೆಂಗಿರ್ಬೇಕು ನಿನ್ನ ಮಾತು? ನಾವು ಆಡುವ ಮಾತು ಈಗಿರಲಿ ಗೆಳೆಯ, ಮೃದು ವಚನ ಮೂರು ಲೋಕ ಮುಟ್ಟುವುದು ತಿಳಿಯ, ಮೌನ ಮೊಗ್ಗೆಯ ನೋಡೆದು ಮಾತರಳಿ ಬರಲಿ, 3 ದಿನಗಳ ಬಾಳು ಘಮಘಮಿಸುತ್ತಿರಲಿ ಅಂತೇಳಿ. ನಮ್ಮ ಬದುಕಿನಲ್ಲಿ ಒಂದು ಘಮ ಇರಬೇಕು ಅಂದ್ರೆ, ಹೋಗ ಇರಬೇಕು ಅಂದ್ರೆ, ನಿನ್ನ ಮಾತು ಹೆಂಗಿರ್ಬೇಕು ಅಂದ್ರೆ ಮೌನ ಮೊಗ್ಗೆಯ ನೋಡೆದು ಮಾತರಳಿ ಬರಲಿ ಅಂತೇಳಿ. ಹೂ ಹರಳ್ಬೇಕಾರೆ ಅದು ಹೇಗೆ ಮನದುಂಬ ಹರಳುತ್ತಲ್ವಾ, ಹಾಗೆ ನಿನ್ನ ಮಾತು ನಿನ್ನ ಮನಸ್ಸಿನ ಮೊಗ್ಗೆಯಿಂದ ಹರಳುತ್ತಾ ಅರಳುತ್ತಾ ಅರಳುತ್ತಾ ಹೋದಂಗೆ ಇಡೀ ಪ್ರದೇಶದಲ್ಲಿ ಒಂದು ಹೋಗ ಕ್ರಿಯೇಟ್ ಮಾಡ್ಬೇಕು, ಅದೊಂದು ಸುವಾಸನೆ ಬರ್ಬೇಕು, ಅದೊಂದು ಪರಿಮಳ ಬರಬೇಕು ಅಂತೇಳಿ. ಇದು ಮಾತಿನ ಬಗ್ಗೆ ನಮ್ಮ ಜನಪದ ಕಂಡಿದ್ದ ಸತ್ಯ ಅಂತೇಳಿ. ಬಹುಶಃ ನನಗೆ ಅನ್ಸುತ್ತೆ ಜಗತ್ತಿನ ಇತಿಹಾಸದಲ್ಲಿ ಯಾವ್ಯಾವ ದರ್ಶನ, ಯಾವ್ಯಾವ ಸಾಹಿತ್ಯ ಮಾತಿನ ಬಗ್ಗೆ ಹೇಳಿದೆ ಬಿಟ್ಟಿದೆ ಗೊತ್ತಿಲ್ಲ, ಆದ್ರೆ ಡೆಫಿನೆಟ್ ಆಗಿ ಹೇಳ್ತೀನಿ, ಮಾತಿನ ಬಗ್ಗೆ ಸ್ಪಷ್ಟವಾದಂತ ಗೈಡ್ ಲೈನ್ ಕೊಟ್ಟಿದ್ದು ನಮ್ಮ ಜಗಜ್ಯೋತಿ, ನಮ್ಮೆಲ್ಲರ ದ್ರಷ್ಟಾರ ಬಸವಣ್ಣ ಅಂತೇಳಿ. ಅದನ್ನ ಸಾಂಕೇತಿಕವಾಗಿ ಪ್ರಶ್ನೆ ಮಾಡಿ ನೋಡಿ. ಮಾತಿನ ಬಗ್ಗೆ ಇವತ್ತಿನ ಕಾಲಕ್ಕೆ ಈ ಮಾತಲ್ಲ, 12ನೇ ಶತಮಾನದಲ್ಲಿ ನಿಂತು ಯೋಚನೆ ಮಾಡಿ ಏನ್ ಹೇಳ್ತಾರೆ ಅವರು. ಎಸ್, ಈ ಜಗತ್ತಲ್ಲಿ ಒಳ್ಳೆ ಕೆಲಸ ಆಗ್ತಾ ಇದೆಯಪ್ಪ, ಮಂಜಣ್ಣಾಗ್ಲಿ, ಆನಂದಣ್ಣಾಗ್ಲಿ, ಸತೀಶಣ್ಣಾಗ್ಲಿ, ಯಾರೋ ಇಲ್ಲಿರ್ತಕ್ಕಂಥ ಸಾರ್ವಜನಿಕ ಕ್ಷೇತ್ರ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಜನಕ್ಕೆ ಗೊತ್ತಾಗಬೇಕು ಅಂದ್ರೆ ಯಾವ ನಮ್ಮ ಅಸ್ತ್ರ ಮಾತಾಡಬೇಕು ಅಂತಾರೆ. ಮಾತಿಲ್ಲ ಅಂದ್ರೆ ಹೆಂಗ್ ಗೊತ್ತಾಗತ್ರಿ ನೋಡಿ. ಜನಕ್ಕೂ ದನಕ್ಕೂ ಏನು ಭಾರಿ ವ್ಯತ್ಯಾಸ ಇಲ್ಲ. ಇಡೀ ಪ್ರಾಣಿ ಪ್ರಪಂಚದಲ್ಲಿ ಈ ಮನುಷ್ಯ ಯಾಕೆ ವಿಭಿನ್ನವಾದಂತ ವಿಶೇಷವಾದಂತ ವ್ಯಕ್ತಿ ಅಂದ್ರೆ ಭಗವಂತ ಅಂತ ವರ ಕೊಟ್ಬಿಟ್ಟಿದ್ದಾನೆ. ಯಾವುದು? ಯಾವುದೇ ಪ್ರಾಣಿಗಳಿಗೆ ಇಲ್ಲದೆ ಇರ್ತಕ್ಕಂಥ ಅಪರೂಪದ ವರ ಯಾವುದು ಅಂದ್ರೆ ನಿನಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಅಂತೇಳಿ, ಮಾತಾಡ್ತಕ್ಕಂಥ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಅಂತೇಳಿ, ಆ ಮಾತಿನ ಒಂದು ದೊಡ್ಡ ವರ ಕೊಟ್ಟಿದ್ದಾನೆ ಅಂತೇಳಿ. ಗಮನಿಸಿ, ನಿಮಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ? ಆಳಿಗೊಂಡಿಯರೆಂದು ವಂಚಲದೇಕೆ, ನಾಸ್ತಿಕವಾಡಿಗಳೆಂದು ನಾಚಲದೇಕೆ, ಆರಾಧೊಳಾಗಲಿ ಶ್ರೀ ಮಹಾದೇವಂಗೆ ಶರಣೆನ್ನಿ, ಏನು ಅರಿಯನೆಂದು ಮೌನಗೊಂಡಿರಬೇಡ, ನಮ್ಮ ಕೂಡಲ ಸಂಗಮ ದೇವನ ಮುಂದೆ ದಂದಣ ಎನ್ನಿ ದತ್ತಣ ಎನ್ನಿ ಅಂತೇಳಿ. ಏನ್ ಭಾರಿ ಡೆಪ್ತ್ ಮೀನಿಂಗ್ ಏನಿಲ್ಲ ಇರ. ಏನ್ ಹೇಳ್ತಾರೆ ಬಸವಣ್ಣವರು ಅಂದ್ರೆ, ಸ್ವಲ್ಪ ಮಾತಾಡ್ಬಿಟ್ರೆ ಯಾರು ಆಡ್ಕೊಂಡ್ಬಿಟ್ಟಾರು, ನನ್ನ ಮಾತು ಸ್ವಲ್ಪ ಅಣಕ ಮಾಡ್ಬಿಟ್ಟಾರು, ನನ್ ಏನೂ ಗೊತ್ತಿಲ್ಲ ಅಂತೇಳಿ ಸುಮ್ಮನಿರ್ಬೇಡ ಮರೆಯ. ಏನು ಗೊತ್ತಿಲ್ಲದೆ ಇದ್ರು ಪರವಾಗಿಲ್ಲ, ಆ ಭಗವಂತನ ಮುಂದೆ ಒಂದು ದಂದಣ ಎನ್ನಿ ದತ್ತಣ ಎನ್ನಿ ಏನೋ ಒಂದು ಮಾತಾಡು ಅಂತೇಳಿ. ಏನ್ ಆಶ್ಚರ್ಯ ಅಲ್ವಾ? ಮಾತನಾಡ್ಲಿ ಪ್ರೇರಣೆ ಕೊಟ್ಟಂತ ನಿದರ್ಶನವನ್ನ ಯಾವ್ದಾದ್ರು ಸಾಹಿತ್ಯದಲ್ಲಿ ಉಲ್ಲೇಖ ಮಾಡ್ತೀರಾ ನೀವು? ಮಾತಾಡಬೇಕು ಅಂತಾರೆ ಬಸವಣ್ಣವರು ಅಂತೇಳಿ. ಅದಾದ್ಮೇಲೆ ಅವ್ರಿಗೊಂದು ಪಲ್ಸ್ ರೇಟ್ ಕೊಡ್ತಿತ್ತು, ಸೊಸೈಟಿಗೆ ಪಲ್ಸ್ ರೇಟ್ ಅಂತೀವಲ್ಲ, ಸಮಾಜದ ನಾಡಿ ಮಿಡಿತ ಅರ್ತಿತ್ತು ಅವ್ರಿಗೆ ಅಂತೇಳಿ. ಬರೀ ಮಾತನಾಡ್ಲಿ ಪ್ರೇರೇಪಣೆ ಕೊಟ್ಟು ಮಾತಾಡು ಅಂತ ಸುಮ್ಮನಾದವರಲ್ಲ. ಅದಾದ್ಮೇಲೆ ಮಾತು ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ಒಂದು ವ್ಯಾಖ್ಯಾನ ಕೊಟ್ಟರು ಅವರು ಅಂತೇಳಿ. ಹೆಂಗೆ? ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಅಂತೇಳಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಇದು ಒಂದೇ ಒಂದು ಲೈನ್ ಹಿಡಿದು ಬಿಟ್ರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತಾರಲ್ಲ, ಕೇಳ್ತಕ್ಕಂಥ ತಾಳ್ಮೆ ಇದ್ರೆ ಒಂದು 10-11 ಗಂಟೆ ತನಕ ಮಾತಾಡ್ಬೋದು ಅದು ಒಂದ್ರ ಮೇಲೆ. ಏನ್ ಧ್ವನಿ ಇಟ್ಟಿದ್ದಾರೆ ಗೊತ್ತಾ ಅದರಲ್ಲಿ? ಏನ್ ಅದ್ಭುತವಾದಂತ ಒಂದು ಇನ್ನರ್ ವಿಷನ್ ಇಟ್ಟಿದ್ದಾರೆ ನೋಡಿ ಬಸವಣ್ಣವರು ಅಂತೆ. ಇದು ವಚನದ ಶಕ್ತಿ ಅಂತೆ. ಏನ್ ಹೇಳ್ತಾರೆ ಅವರು? ನುಡಿದರೆ ಮುತ್ತಿನ ಹಾರ ಅಂತ. ಒಂದೆಡೆ ಗಮನಿಸಿ, ಎಲ್ಲಿ ಸಿಗುತ್ತೆ ಮುತ್ತು? ಆ ಮುತ್ತು ಸಿಗ್ತಕ್ಕಂಥದ್ದು ಸಾಗರದ ತಳದಲ್ಲಿ ಅಂತೇಳಿ. ನಿನ್ನ ಮಾತು ಹೆಂಗಿರ್ಬೇಕು? ನಿನ್ನ ಮಾತು ಸೂಪರ್ಫಿಷಿಯಲ್ ಆಗಿರಬಾರ್ದು, ಮೇಲ್ಮೇಲಿನ ಮಾತಾಗಿರಬಾರ್ದು, ನಿನ್ನ ಅಂತರಾಳದಿಂದ ಬರಬೇಕು ಅಂತ. ಏನ್ ಧ್ವನಿ ಇಟ್ಟಿದಾರಲ್ಲ,
ಎಲ್ಲಿ ಸಿಗುತ್ತೆ ಮುತ್ತು? ಹೇಗೆ ಸಾಗರದ ತೆಳದಲ್ಲಿ ಸಿಗುತ್ತೋ ನಿನ್ನ ಮನೋಸಾಗರದಿಂದ ಅಂತರಾಳದಿಂದ ಮುತ್ತು ಮೇಲ್ ಮಾತು ಬರಬೇಕು ಅಂತಕ್ಕಂಥದ್ದನ್ನ ಮುತ್ತಿಗೆ ಸಮೀಕರಿಸಿ ವಚನ ಬರೆದಿದ್ದಾರೆ. ಅಂದ್ರೆ ಈ ವಚನದ ಸತ್ವ ನಮ್ಮ ಜನಗಳಿಗೆ ಪರಿಚಯ ಆಗಬೇಕು ಬೇಡ? ಸುಮ್ಮನೆ ಗಮನಿಸಿ, ಮುತ್ತು ಯಾವ ಕಲರ್ ಇರುತ್ತೆ? ಅದು ಬಣ್ಣದಲ್ಲಿ ಶುಭ್ರ, ಬಿಳಿ. ಬಿಳಿ ಇಟ್ ಇಸ್ ಎ ಸಿಂಬಲ್ ಆಫ್ ಪ್ಯೂರಿಟಿ ಅಂತ, ಶುಭ್ರತೆಯ ಸಂಕೇತ. ಅದು ನಿನ್ನ ಮಾತು ಕೂಡ ಅಷ್ಟು ಮಡಿಮಡಿಯಾಗಿರ್ಬೇಕು, ಅಷ್ಟು ಶುಭ್ರವಾಗಿರ್ಬೇಕು, ಅಷ್ಟು ಪ್ಯೂರ್ ಆಗಿರ್ಬೇಕು ಅಂತಕ್ಕಂಥ ಒಂದು ಒಳ ಧ್ವನಿಯನ್ನ ಆಹಾರದಲ್ಲಿ ಬಳಸ್ತಾರಲ್ಲ. ಇನ್ನೊಂದೇನು, ಮುತ್ತು ಹೇಳಿ ಕೇಳಿ ದೊಡ್ಡ ಬೆಲೆ ಬಾಳ್ತಕ್ಕಂಥ ಸರಕದ ಮೆಟೀರಿಯಲ್. ನಿನ್ನ ಮಾತು ಹೆಂಗಿರ್ಬೇಕು? ಇಟ್ ಶುಡ್ ಬಿ ವ್ಯಾಲ್ಯೂಬಲ್ ಟಾ. ನಿನ್ನ ಮಾತು ಕೂಡ ಮುತ್ತಿನ ಬೆಲೆ ಬಾಳ್ಬೇಕು ಅಂತೇಳಿ ಎಷ್ಟು ಧ್ವನಿ ಇಟ್ಟಿದ್ದಾರೆ ಅದು ಗಮನಿಸಿದೀವಿ. ಮುತ್ತು ಶೇಪ್ ಹೇಗಿರುತ್ತೆ? ಅದು ದುಂಡಾಕಾರ ಇರುತ್ತಲ್ವಾ? ನಿನ್ನ ಮಾತು ದುಂಡಿರ್ಬೇಕು ಅಂತೇಳಿ, ಪರಿಪೂರ್ಣವಾಗಿರ್ಬೇಕು ಅಂತೇಳಿ. ಒಂದು ಮುತ್ತೇ ಇಷ್ಟ ಆದ್ರೆ ಅವ್ರು ಹೇಳ್ತಾರೆ ಮುತ್ತಿನ ಹಾರ ಅಂತೇಳಿ. ಶಬ್ದದ ಕಂಟಿನ್ಯೂಟಿ ಹೆಂಗಿರ್ಬೇಕ್ರಿ? ಸಂಪರ್ಕ ಹೆಂಗಿರ್ಬೇಕ್ರಿ? ಮುತ್ತಿನ ಹಾರ ಅಂದ್ರೆ ಇಟ್ ಈಸ್ ಎ ಸಿಂಬಲ್ ಆಫ್ ಬ್ಯೂಟಿ, ಅದೊಂದು ಸೌಂದರ್ಯದ ಸಂಕೇತ ಅಂತೇಳಿ. ನಿನ್ನ ಮಾತು ಅದು ಸೌಂದರ್ಯದ ಸಂಕೇತ ಆಗಿರ್ಬೇಕು ಅಂತೇಳಿ ಏನೇನು ಧ್ವನಿ ಇಡ್ತಾರಲ್ವಾ, ಇದು ಬಂಧುಗಳೇ ಸಾಹಿತ್ಯದ ವಿಶೇಷ ಅಂತೇಳಿ. ನಾನು ಇದಿರ್ತಕ್ಕಂಥ ಪ್ರಾಜ್ಞರಿಗೆ ಒಂದು ವಿನಂತಿ ಮಾಡ್ತೀನಿ. ನಾನೇನೋ ಬಾರಿ ಓದ್ಬಿಡಿನಿ, ನೀವು ಬಂದು ಕೇಳಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ಅಲ್ಲ. ನಮ್ಮ ಬದುಕು ಕೇವಲ ನಿರರ್ಥಕವಾದಂತ ಮೂರಕ್ಷರದ ಶಬ್ದ ಅಲ್ಲ ರೀ. ನಮ್ಮ ಬದುಕಿನ ಹಿಂದೆ ದಾರ್ಶನಿಕರ ಇತಿಹಾಸ ಇದೆ, ಶರಣರ ಸಂಸ್ಕೃತಿ ಇದೆ, ದಾಸರ ಪರಂಪರೆ ಇದೆ, ಜನಪದರ ಸೊಗಡಿದೆ, ನಮ್ಮ ಅಜ್ಜ ಅಜ್ಜಿ ಬಾಳದಂತ ನೀಳಗತೆ ಇದೆ. ಈ ಕಥೆಗಳೆಲ್ಲದರ ದರ್ಶನ ಇಂಥ ಮುಖಾಮುಖಿ ಸಮಾರಂಭದಂತೆ ಇನ್ನೆಲ್ಲ ಆಗಬೇಕು ಅಂತೇಳಿ ಯೋಚನೆ ಮಾಡ್ಬೇಕಲ್ವಾ. ಹಾಗೆ ಒಂದು ವಿಶೇಷವಾಗಿ ಯೋಚನೆ ಮಾಡೋಣ. ನಮ್ಮ ರೋಹನ್ ಬಗ್ಗೆ ಮಾತನಾಡ್ತಾ ಆನಂದ್ ಎಲ್ಲರೂ ಮಾತಾಡಿದ್ರಲ್ಲ, ಕಾಲ ಕೆಟ್ಟುಬಿಟ್ಟಿದೆ, ಕಾಲ ಕೆಟ್ಟುಬಿಟ್ಟಿದೆ ಅಂತಾರೆ. ಎಲ್ರಿ ಕೆಡಕ್ ಸಾಧ್ಯ? ಕೇಳಲಿಕ್ಕೆ ಸಾಧ್ಯ ಇಲ್ಲ. ಡೆಫಿನೆಟ್ ಆಗಿ ನಾವು ನೀವು ಗ್ರಹಿಸೋಣ, ಯಾವ ಯುವಕರು ಕೆಟ್ಟಿಲ್ಲ, ಯಾವ ಮಕ್ಕಳು ಕೆಟ್ಟಿಲ್ಲ. ಅದು ಸ್ವಲ್ಪ ಕೆಟ್ಟಿದ್ರೆ ಹಿರಿಯರಾಗಿರ್ತಕ್ಕಂಥ ನಾವೇ ಕೆಟ್ಟಿರ್ತೀವಿ ಅಂತೇಳಿ. ಪ್ರಾಯಶಃ ತೊಟ್ಲಲ್ಲಿ ಹುಟ್ಟತಕ್ಕಂಥ ಮಗು ದೇವರಾಗಿ ಹುಟ್ಟಿರ್ತಾರೆ. ನಮ್ಮ ಅಜ್ಜಿ ಆ ಮಗುನ ದೇವರು ದೇವರು ಅಂತಾಳೆ, ದೇವ್ರ ಆಗ್ತಾ ಇದೆ ಅಂತಾಳೆ. ಆ ಮಗು ಏನಾಗ ಬೆಳೀತಾ ಬೆಳೀತಾ ದೊಡ್ಡ ದೇವರಾಗ್ಬೇಕಲ್ವಾ, ಘನದೇವರಾಗ್ಬೇಕಲ್ವಾ, ಮಹಾದೇವರಾಗ್ಬೇಕಲ್ವಾ. ಏನಾಗ್ತಿದೆ? ವಿಚಿತ್ರವಾದಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡಿ ಆ ಮಗು ಒಂದು ಜಾತಿಯ ಸಂಕೋಲೆಯನ್ನು ತೋರಿಸ್ತೇವೆ, ಆ ಮಗುಗೆ ದುಶ್ಚಟಗಳ ಪರಿಚಯ ಮಾಡಿಸ್ತೇವೆ, ಆ ಮಗುಗೆ ನಿಜವಾದಂತಹ ಸತ್ತುಗಳಿಂದ ದೂರ ಇಟ್ಟಂತ ಕಾರಣಕ್ಕೋಸ್ಕರ ಏನ್ ವಿಚಿತ್ರವಾಗಿ ಬೆಳೀತಿದೆ ಅಲ್ವಾ. ಆ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಕಾಲ ಕೆಟ್ಟಿದೆ, ಮಕ್ಕಳು ಕೆಟ್ಟಿದೆ ಅಂತ ಹೇಳ್ತೀವಿ ಅಂತೇಳಿ. ಬಂದ್ರೆ ಸತ್ಯ ಹೇಳ್ತೀನಿ, ಇವತ್ತಿನ ಕಾಲದಲ್ಲಿ ಮಾತು ಅಂತಕ್ಕಂಥದ್ದು ಹೇಗೆ ಮಲಿನ ಆಗ್ತಾ ಇದೆ ಅನ್ನಲಿಕ್ಕೆ ಅನೇಕ ಸಂಗತಿಗಳನ್ನು ಕೊಡಬಹುದು ಅಂತೇಳಿ ನಾವು ಅಂತೇಳಿ. ನಾನು ಒಂದೇ ಮಾತು ಹೇಳ್ತೀನಿ ನಿಮಗೆ, ಇವತ್ತು ಸಣ್ಣ ಸಣ್ಣ ಸಂಗತಿಗಳನ್ನ ಸಂಭ್ರಮಿಸ್ತಕ್ಕಂಥ ಮನಸ್ಥಿತಿಯಿಂದಲೇ ದೂರ ಆಗ್ಬಿಟ್ಟಿದೆ ನಾವು ಅಂತೇಳಿ. ಸಣ್ಣ ಸಣ್ಣ ಸಂಗತಿಗಳು ನಮ್ಮ ಅಪ್ಪನ ಕಾಲದಲ್ಲಿ, ಅಜ್ಜನ ಕಾಲದಲ್ಲಿ, ನಮ್ಮ ಕಾಲದಲ್ಲಿ, ನಮ್ಮ ಮಗುಗಳಾಗ್ಲಿ ಎಲ್ಲ ಒಂದು ಸಣ್ಣ ಸಂಗತಿಯನ್ನು ಸಂಭ್ರಮಿಸ್ತಿದ್ದು ಸರ್. ಏನ್ ಭಾರಿ ಭಾರಿ ಬೇಕಿರಲ್ಲ ಅಂತೇಳಿ. ಯಾವ್ದು ಸಣ್ಣ ಸಂಗತಿ? ಉದಾಹರಣೆಗೆ ಸತೀಶನಿಗೆ ಗೊತ್ತು, ಮಂಜಣ್ಣಗೂ ಗೊತ್ತು, SLC ರಿಸಲ್ಟ್ ಬಂದ್ಬಿಟ್ರೆ, SLC ಪಾಸ್ ಆಗ್ಬಿಟ್ರೆ ಅದೊಂದು ಸಣ್ಣ ಸಂಗತಿ. ಅದು ಏನ್ ಭಾರಿ ಓದಿರ್ತಿದ್ವು ನಾವು ತೆಗಿತಿದ್ದು 38-40% ಪಾಸ್ ಆಗ್ತಿದ್ವಿ. ನೀವು ಖಚಿತವಾಗಿ ಹೇಳ್ತೀನಿ, ನಮ್ಮೂರಲ್ಲಿ ಯಾರೂ ಸಮೇತ ರಿಸಲ್ಟ್ ಬಂದಾಗ ಮಗ ಫಸ್ಟ್ ಕ್ಲಾಸ್ ಬಂದ, ಡಿಸ್ಟಿಂಕ್ಷನ್ ಪರ್ಸೆಂಟೇಜ್ ಎಷ್ಟು ಅಂತೇಳಿ ಯಾರು ಕೇಳಲಿಲ್ಲ ಸರ್. ಅವ್ರು ಕೇಳಿದ್ದು ಒಂದೇ ಮಾತು, ಮಗ ಎಲ್ಲವನ್ನೂ ಒಟ್ಟಿಗೆ ಮಾಡ್ಕೊಂಡ ಅಂತೇಳಿ. ಇಷ್ಟೇ ಮಾತು ಅಂತೇಳಿ. ಸಣ್ಣ ಸಂಗತಿ ಹೆಂಗ್ ಸಂಭ್ರಮಿಸ್ತಿದ್ದು ಗೊತ್ತಾ? ಮೇಷನೆಲ್ಲ ಕರೀತಿದ್ದು ರೀ, ಪಾರ್ಟಿ ಕೊಡ್ತಿದ್ವಿ, SLC ಮಾಡ್ತಿದ್ವಿ, ಸ್ವೀಟ್ ಮಾಡಿಸ್ತಿದ್ವಿ. ಆ ಸಣ್ಣ ಸಂಗತಿಯನ್ನು ಹಂಚ್ಕೊಳ್ತಾ ಇದ್ವಿ, ಸಂಭ್ರಮಿಸ್ತಾ ಇದ್ವಿ. ಈಗ ನಮ್ಮ ಪಕ್ಕದಲ್ಲೇ ಒಂದು ಅಂದ್ರಾಳೂರಲ್ಲಿ SLC ರಿಸಲ್ಟ್ ಬಂತು, 93% ಬಂದಿದೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, 98 ಬರ್ಬೇಕಾಯ್ತು ಅಂತೇಳಿ ಇನ್ನು ಚರ್ಚೆ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. 2 ನಿಮಿಷಕ್ಕೆ ಹೋದ್ರೆ ಆಮೇಲೆ ಕಟ್ಟೆ ಬಿದ್ದು ಸದ್ಯ ಹೋಗ್ಬಿಡ್ತು ಅಂತೇಳಿ, ಉಳಿಸಕ್ಕೆ ಆಗ್ಲಿಲ್ಲ ಅಂತೇಳಿ. ಯಾಕೆ ಆತ್ಮಸ್ಥೈರ್ಯ ಕುಗ್ತಾ ಇದೆ ಅಂತಕ್ಕಂಥದ್ದು ಗ್ರಹಿಸ್ಬೇಕಲ್ವ ನಾವು. ನಾವಿರ್ತಕ್ಕಂಥ ಪೋಷಕರ ಮೇಲೆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ, ಒಂದು ದೊಡ್ಡ ಎಚ್ಚರ ಇರಬೇಕು ಅಂತೇಳಿ. ನಮ್ಮ ಮಕ್ಕಳನ್ನ ಮಾರ್ಕ್ಸ್ ಅಂತೇಳಿ ಪ್ರೇರೇಪಣೆ ಮಾಡ ಸರಿ, ನಾನೇನೇನು ತಪ್ಪು ಅನ್ನೋದ ರೀ. ಆದ್ರೆ ಮಾರ್ಕ್ಸ್ ಜೊತೆಗೆ ಸಮಾಜದಿಂದ ಕೆಟ್ಟ ರಿಮಾರ್ಕ್ಸ್ ಬರಬಾರ್ದು. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಬೆಳೆಸಬೇಕಾದಂತ ಹೊಣೆಗಾರಿಕೆ ತಾಯಿಗಳ ಮೇಲೆ ಇದೆ, ತಂದೆಗಳ ಮೇಲಿದೆ, ಪೋಷಕರ ಮೇಲಿದೆ, ಪ್ರಭುತ್ವದ ಮೇಲಿದೆ ಅಂತಕ್ಕಂಥ ಜಾಗೃತಿ ಉಂಟು ಮಾಡ್ಲಿಕ್ಕೆ ನಾವು ಈ ಅಭಿಯಾನ ಕೈಗೊಂಡಿದ್ದೀವಿ ಅಂತೇಳಿ. ನಾವು ಅಂಕ ತೆಗಿಬೇಕು ಎಸ್ ತೆಗೋಣ ರೀ, 97-98 ತೆಗೀರಿ. ಆ ಅಂಕದ ಜೊತೆಗೆ ಆ ಮಕ್ಕಳನ್ನ ಅಂಕಿಗೂ ಒಳಪಡಿಸ್ಬೇಕು ಅಂತೇಳಿ. ಗೊತ್ತಾ, ನಮ್ಮ ಅಜ್ಜಿ ಒಂದು ಮಾತಾಡ್ತಿದ್ಲು, ಮಗ ಆ ಮಗಿ ಒಂಚೂರು ಅಂಕಿಲ್ಲ ಕಣ ಮಗ, ಅಂಕಿಲ್ದಂಗ ಆಡುತ್ತೆ ಅಂತೇಳಿ. ಅಂಕೆ ಅದೊಂದು ಪೂರ್ಣ ಗ್ರಾಮ್ಯ ಶಬ್ದ ಅಂತೇಳಿ. ಏನಂತೆ ಅಂದ್ರೆ ಆ ಮಗುನ್ ಸ್ವಲ್ಪ ಶಿಸ್ತಿಗೊಳಪಡಿಸ್ತಾ ಇಲ್ಲ, ಸಂಯಮಕ್ಕೊಳಪಡಿಸ್ತಾ ಇಲ್ಲ, ಸಭ್ಯತೆಗೊಳಪಡಿಸ್ತಾ ಇಲ್ಲ ಅಂತಕ್ಕಂಥದ್ದು ಇದೆಯಲ್ಲ, ಅದು ಮಗು ತಪ್ಪಲ್ಲ, ಹಿರಿಯರಾಗಿರ್ತಕ್ಕಂಥ ನಮ್ ತಪ್ಪು ಅಂತಕ್ಕಂಥದ್ದನ್ನು ಗ್ರಹಿಸ್ತಾ ಒಳ್ಳೆ ಮಾತಾಡೋದ್ರಿಂದ ಪ್ರಾರಂಭ ಆಯ್ತು. ಒಳ್ಳೆ ಕೃತಿ ಅವ್ರು ಹೇಳಿದ್ರಲ್ಲ, ನಡೆ ಮತ್ತು ನುಡಿಯ ಸಮನ್ವಯ ಸಿದ್ಧಾಂತದ ಬಗ್ಗೆ ಹೇಳಿದ್ರಲ್ಲ, ಏನು ಆಶ್ಚರ್ಯ ರೀ ನಮಗೆ, ಏನು ಅದ್ಭುತವಾದಂತಹ ಕಲ್ಪನೆ ಅಂದ್ರೆ
ಬಸವಣ್ಣವ್ರ ಮಾತಿನ ಬಗ್ಗೆ ಒಂದು ಸೂತ್ರ ಕೊಡ್ತಾರೆ. ಸರ್, ನಾವು ಹೈಸ್ಕೂಲಲ್ಲಿ ಇದ್ದಾಗ ಪೇಪರ್ ಓದಿಸ್ತಿದ್ರು ಸುಭಾಷಿತ ಅಂತೇಳಿ, ಅಲ್ವಾ? ನೀನು ಆಡೋ ಮಾತು ಸುಭಾಷಿತ ಇದ್ದಂಗೆ ಇರಬೇಕು ಅಂತಾರೆ. ಏನು ವಂಡರ್ಫುಲ್ ನೋಡಿ. ಭಕ್ತಿ ಸುಭಾಷಿಗೆ ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ, ನನ್ನ ನಡೆ ಮತ್ತು ನುಡಿಯಲ್ಲಿ ಒಂದು ಜವೆಯಷ್ಟು ಕೊರತೆಯಾದರೆ ನನ್ನ ನದ್ದಿ ನೀನು ಎದ್ದು ಹೋಗ ಕೂಡಲ ಸಂಘ ಅಂತೇಳಿ ಬೆಳಗ್ಗೆ ನೀವು ಹೇಳಿದ್ರಲ್ಲ, ನಡೆ ಮತ್ತು ನುಡಿಯ ಸಮನ್ವಯತೆ ಅಂತೇಳಿ, ಅದನ್ನು ಸಾಧಿಸಿದಂತ ಘಟ್ಟ ಇದೆಯಲ್ಲ, ಅದು ನಮ್ಮ ಕಲ್ಯಾಣದ ಕ್ರಾಂತಿ ಕಾಲದ ಘಟ್ಟ ಅಂತೇಳಿ. ನಾವೇನು ಮಾತಾಡ್ತೀವೋ ಹಾಗೆ ನುಡಿದಂತೆ ನಡಿಬೇಕು, ನಡೆ ಮತ್ತು ನುಡಿಯ ಮಧ್ಯೆ ಒಂದು ಸಮನ್ವಯ ಇರಬೇಕು ಅಂತಕ್ಕಂಥ ಸಿದ್ಧಾಂತವನ್ನು ಹೇಗೆ ಪ್ರೇರೇಪಿಸ್ತಾರೆ ಅಂತೇಳಿ ನಾನು ಬೆಳೆ ಒಂದು ನೋಡ್ತಾ ಇದ್ದೆ. ಮಾತು ಎಷ್ಟು ಮಟ್ಟಿಗೆ ಅಂದ್ರೆ ಸರ್, ವಿಶೇಷವಾಗಿ ನಮ್ಮ ಮಾಧ್ಯಮದ ದಿಗ್ಗಜರಾಗಿರ್ತಕ್ಕಂಥ ನಮ್ಮ ಪ್ರಭುಲಿಂಗ ಶಾಸ್ತ್ರಿ ಹೇಳಿದ್ದಾರೆ, ಮಾಧ್ಯಮ ಮಾಡ್ತಿರ್ತಕ್ಕಂಥ ಹಾವಳಿ ನೋಡಿದೀವಲ್ವ, ನಮಗೆ ಏನು ವಿಚಿತ್ರವಾದಂಥ ಹಾವಳಿ ಅಲ್ವಾ, ಏನು ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತೆ ಅಲ್ವಾ, ಒಂದು TRPಗೋಸ್ಕರ ಏನೇನು ಸುಳ್ಳು ಹೇಳ್ತಾರಲ್ವಾ, ಎಷ್ಟೆಷ್ಟು ತಲೆ ಕೆಡಿಸಿ ಬಿಡ್ತಾರಲ್ವಾ ಅಂತೇಳಿ. ಏನೇನು ಸುಳ್ಳು ಬೋಗಸ್ ಅಂದ್ರೆ ಸರ್, ಅದಕ್ಕೆ ಅವ್ರು ಹೇಳ್ತಾ ಇದ್ರಿ, ನಾವು ನೋಡಿ ಗಮನಿಸ್ಬೇಕು, ನಿಮಗೆ ಹೆಂಗ್ ಅರಳಿಸ್ಬಿಡ್ತಾರೆ ಅವ್ರ ಮಾತು, ಕೆರಳಿಸ್ಬಿಡ್ತಾರೆ ಅಂತೇಳಿ. ತಕ್ಷಣ ಗೊತ್ತಾಯ್ತು, ಇಲ್ಲಿ ಸಕ್ರೆಪಟ್ಟಣ ಬೈಲಲ್ಲಿ ಗದ್ದೆ ಒಳಗಡೆ ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇದೆ, ವಿಚಿತ್ರವಾದಂತ ಏನೋ ಹುಳುಗಳು ಬಿಟ್ಟು ಬಂದಿದೆ ಅಂತ ತಕ್ಷಣ ಟಿವಿ ಶುರು ಮಾಡ್ಬಿಟ್ರಿ. ಯಾವ ಟಿವಿ ಹಾಕ್ರಿ ನೀವು? ಸುವರ್ಣದ ಶುರು ಮಾಡಿಬಿಟ್ರಿ. ಸರ್, ಈಗಷ್ಟೇ ಮಾಹಿತಿ ಬಂದಿದೆ, ಸಕ್ರೆಪಟ್ಟಣದಲ್ಲಿ ಇಂಥ ಒಂದು ಅವಾಂತರ ನಡೀತಾ ಇದೆ ಅಂತ ಗೊತ್ತಾಯ್ತು. ಈಗ ನಾವು ಬಂದ ಸಮೀಕ್ಷೆ ಪ್ರಕಾರ ನಾವೆಲ್ಲವೂ ಅಧ್ಯಯನ ಮಾಡ್ತಾ ಇದ್ದೀವಿ, ಇದ್ಯಾರೋ ಭಯೋತ್ಪಾದಕರು ಬಿಟ್ಟಿರ್ತಕ್ಕಂಥ ಒಂದು ಬಾಂಬ್ ಮುಖೇನ ಆಗ್ತಾ ಇದೆ ಅಂತಕ್ಕಂಥ ಸುದ್ದಿ ಬರ್ತಾ ಇದೆ. ಇದು ಪಾಸಿಟಿವ್ ನ್ಯೂಸ್ ಹೇಳಿದ್ದೆ ಅಂತೇಳಿ. ಇನ್ನೊಬ್ಬ ತಕ್ಷಣ ಇನ್ನೊಬ್ಬ ನ್ಯೂಸ್ ಪ್ರಾರಂಭ ಮಾಡಿಬಿಟ್ಟ. ಅವ್ನು ಪ್ರಾರಂಭ ಮಾಡಿದ ತಕ್ಷಣ ನಮಗನ್ನಿಸ್ತೇನೆ ಇದು ಯಾವ್ದೋ ಕೊರೋನಾ ತರ ವೈರಸ್ ಯಾವ್ದೋ ಚೈನಾ ಬಿಟ್ಟಿದೆ ಅಂತಕ್ಕಂಥ ಗುಮಾನಿ ಬರ್ತಾ ಇದೆ. ಸರ್ಕಾರ ತಕ್ಷಣ ಗಮನ ಹರಿಸ್ತಾ ಇದ್ರೆ ಅದೇನೇನು ಅನಾಹುತ ಗೊತ್ತಿಲ್ಲ, ಜನ ಎಲ್ಲ ಭಯಭೀತರಾಗ್ಬಿಟ್ಟಿದ್ದಾರೆ ಅಂತೇಳಿ ಏನ್ ಓದಿದ್ದು ಎಲ್ಲಾ ವಿಚಿತ್ರವಾಗಿ ಏನ್ ಇಡೀ ಒಂದು ಸೆನ್ಸೇಷನ್, ಇಡೀ ಆತಂಕ ಕ್ರಿಯೇಟ್ ಮಾಡಿದ್ದೆ. ಎಲ್ಲ ಹಿಂಗೆ ಆಗ್ತಾ ಇತ್ತಲ್ಲ, ನೋಡೋಣ ಅಂತ ಒಂದು ಚಂದನ ಟಿವಿಗೆ ಹಾಕ್ಬಿಟ್ವಿ ಸರ್. ಚಂದನ ಟಿವಿಗೆ ಹಾಕಿದ ತಕ್ಷಣ ಅವ್ರು ಹೇಳ್ತಾರೆ, ಇದೀಗ ನಾವು ಕಂಡುಕೊಂಡಿರ್ತಕ್ಕಂಥ ಮಾಹಿತಿ ಅಂದ್ರೆ ಈ ಸಕ್ರೆಪಟ್ಟಣ ಸುತ್ತಮುತ್ತ ಭತ್ತಕ್ಕೆ ಒಂದು ನುಸಿ ರೋಗದ ಬಾಧೆ ಬಂದಿದೆ ಅಂತ ಗಮನಿಸಿದೆ. ಅದಕ್ಕೆ ಒಂದು 10 ಲೀಟರ್ ನೀರಿಗೆ 2 ml DDT ಬೆರೆಸಿ ಸ್ಪ್ರೇ ಮಾಡಿದ್ದೆ ಆದ್ರೆ ಅವು ನಿರ್ನಾಮ ಆಗುತ್ತೆ ಅಂತಕ್ಕಂಥದ್ದು ವೈಜ್ಞಾನಿಕಗಳು ಹೇಳ್ತಿರ್ತಕ್ಕಂಥ ಸತ್ಯ ಅನ್ನೋದನ್ನ ಆ ಚಂದನ ಟಿವಿ ಹೇಳ್ತು ಅಂತೆ. ನೋಡಿ, ನೋಡ್ಬೋದಾದಂತ ಟಿವಿ ಅದೇ ಅಲ್ವಾ, ಒಂದು ಸತ್ಯ ಹೇಳ್ತಕ್ಕಂಥ ಟಿವಿ ಅಂತ ಅನ್ಸುತ್ತಲ್ವಾ ಅಂತೆ. ಅಂದ್ರೆ ಬದುಕಿನ ನೆಮ್ಮದಿ ತರ್ತಕ್ಕಂಥ ನಿಟ್ಟಿನಲ್ಲಿ ಮಾಧ್ಯಮಗಳು ಕೂಡ ವಿಪುಲವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಮತ್ತು ICT ಯೂಟ್ಯೂಬ್ ಚಾನಲ್ ನೀವು ನಾಳೆ ನೋಡಬಹುದು. ಇದರಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಸಂಗಗಳನ್ನ ಎಲ್ಲವನ್ನು ಕೂಡ ಅವರು ಅದರಲ್ಲಿ ಪ್ರಸಾರ ಮಾಡ್ತಾರಲ್ಲ, ಇದು ಕಟ್ಟುವ ಕ್ರಿಯೆಗೆ ಪೂರಕವಾದಂತಹ ಶಕ್ತಿ ಅಂತಕ್ಕಂಥದ್ದು ಇದೆಯಲ್ಲ, ನಾವು ಗ್ರಹಿಸಬೇಕಾದಂತ ಅಂಶ ಅಂತೇಳಿ. ಬೇಕಾದಷ್ಟು ಮಾತಂತೂ ನಿಮಗೆ ಆಶ್ಚರ್ಯ ಆಗುತ್ತೆ. ಒಂದು ಒಳ್ಳೆಯ ಮಾತು ಸುಮ್ಮನೆ ಗಮನಿಸಿ, ನಿಮಗೆ ಒಂದು ಮಾತು ಎಷ್ಟು ಮಟ್ಟಿಗೆ ನಮ್ಗೆ ಅಂತ ಹೆಚ್ಚುತ್ತೆ ಅಂತೆ. ನೀವು ಯಾರಾದ್ರೂ ಮನೆ ಬರ್ತಾರೆ ಪತಿಥಿಗಳು, ನಮ್ಮ ಅಜ್ಜಿ ಈ ಮಾತಿನ ಬಗ್ಗೆ ವ್ಯಾಖ್ಯಾನ ಓದ್ತೇವಳಲ್ಲ ಅಲ್ವಾ, ಆದ್ರೆ ಏನ್ ಮಾಡ್ತಿದ್ದ ಅಜ್ಜಿ, ಏನ್ ಕಡ್ಗಟ್ಟಿಂದ ಅಲ್ಲೇ ಮಾತಾಡ್ಸಿ ಕಳಿಸ್ತಿಲ್ಲ, ಇಲ್ಲ ಏನ್ ಮಗ ಅಲ್ಲೇ ಮಾತಾಡ್ತಿದ್ದ, ಒಳಗೆ ಬಾ ಅಂತಿದ್ಲು. ಕುತ್ಕೊಳ್ಳಿ ಮಗ, ಒಂದು ಚಾಪೆ ಆಗ್ತಿದ್ಲಲ್ವಾ, ನೀರು ಕುಡಿ ಮಗ, ಟೀ ಕುಡಿ, ಕಾಫಿ ಕುಡಿ, ತಿಂಡಿ ತಿನ್ನು, ಊಟ ಮಾಡು, ಇವತ್ತಿದ್ದು ನಾಳೆಗೆ ಹೋಗು ಮಗ ಅಂತೇಳಿ. ಏನ್ ಮಾತಲ್ವಾ ಅದು? ಅಜ್ಜಿ ಬಸವಣ್ಣವ್ರ ವಚನ ಓದಿಲ್ಲ, ಏನು ಬಂದಿರಿ, ಹೊದಳವಿದ್ದೀರಾ ಎಂದರೆ ನಿಮ್ಮ ಮೈಸಿಗೆ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲಕುಳಿ ಹೋಗುವುದೇ, ಒಡನೆ ನುಡಿದರೆ ಸಿರವಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದರೆ ಕೆಡವಿ ಮೂಗ ಕೊಯ್ಯ ಮಾಡ್ಬದೆ ಕೂಡಲ ಸಂಘ ಅಂತಾರೆ. ಬಸವಣ್ಣವ್ರು ಎಷ್ಟು ಬೇಸಿಕ್ ಲೈಫ್ ಕೈ ಹಾಕ್ತಾರೆ ಅಂದ್ರೆ, ಮನುಷ್ಯತ್ವದ ನಡವಳಿಕೆ ಜಾಗೃತವಾಗಬೇಕು ಅಂದ್ರೆ ನೀನೇನು ಬಾರ್ಬಾರಿ ಕೆಲಸ ಮಾಡ್ಬೇಕಾಗಿಲ್ಲಪ್ಪ. ಯಾರಾದ್ರೂ ಬರ್ತಾರಪ್ಪ ಸಾಮಾನ್ಯವಾಗಿ ಹೇಳಿ, ಅಣ್ಣ ಅವ್ರ ಮನೆಗೆ ಹೋಗಿದ್ದೆ ಕಣ, ಯಾಕೆ ಓದಿಸ್ಬಿಡ್ತು ಕಣ, ಅಷ್ಟು ಬೇಜಾರಾಗ್ಬಿಡ್ತು ಕಣ ಅಂದ್ರೆ ಅವ್ರು ಸರಿಯಾಗಿ ಮಾತಾಡ್ಸಿಲ್ಲ ಅಂತೇಳಿ. ಹೌದಾ ನಿಮಗೆ? ಈ ಪ್ರಾರಂಭದ ಮೂಲಭೂತ ನಡವಳಿಕೆಗಳನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಯಾರೋ ಬಂದಿದ್ದಾರಪ್ಪ, ಬಾ ಕುತ್ಕಡಿ ಅಂದ್ರೆ ನೆಲ್ಲ ತಗ್ಬಿಡುತ್ತಾ, ನಿನ್ ಸೋಫಾ ಏನು ಹರಿದು ಹೋಗುತ್ತಾ? ಒಡೇ ಒಂದು ಪ್ರಶ್ನೆಗಳು ಗಮನಿಸಿ, ನಿಮಗೆ ಒಡನೆ ನುಡಿದರೆ ಸಿರ ಹೊಟ್ಟೆ ಒಡೆಯುವುದೇ. ನಮ್ಮ ಕಡೆ ಕೆಲವರು ಮಾಡ್ತಾರೆ ನೋಡಿ, ಒಂದು ರೀತಿ ತುಂಬಾ ಭಾರಿ ಶ್ರೀಮಂತರಿರ್ತಾರೆ, ಯಾರು ಬಂದಪ್ಪ ಅನ್ಸಿರುತ್ತೆ, ಏನಂತಾರೆ ಅವರು, ಬಂದ ತಕ್ಷಣ ಒಂದು ವಿಚಾರಿಸಿ ಇದು ಮಾಡಿ ಕಡೆ ಒಂದು 5 ನಿಮಿಷ ಆದ್ಮೇಲೆ ಯಾವಾಗ ಬಂದ್ರೆ ಗೊತ್ತಾಗಲೇ ಇಲ್ಲ, ಯಾವಾಗ ಬಂದ್ರಿ ಅಂತಾರೆ. ಒಂದು ರೀತಿ ಅವಮಾನ ಆದಂಗಾಗತ್ತದು. ಬಂದಾಗ ನಾ ಹೋದ ಕಾರಣ ಬಡ್ಡಿ ಒಂದು 5-6 ನಿಮಿಷದಾಗ ಏನು ಮಾತಾಡಿಸ್ತಾ ಇದೆ ಅರ್ಥ ಆಯ್ತಾ ನೋಡ್ತಾ, ಆಮೇಲೆ ಬೇಕೋ ಬೇಡ ಅನ್ನಂಗೆ ಮಾತಾಡಿಸ್ತಾ ಕಾರಣ ಅಂದ್ರೆ ನಮ್ಮ ನಡವಳಿಕೆ ಸ್ವಲ್ಪ ಮಿಸ್ ಹೊಡಿತಿದೆ ಅಲ್ವಾ. ಇದು 12ನೇ ಶತಮಾನದಲ್ಲಿ ಕುಸಿರೋದು ಬಸವಣ್ಣವರು. ಒಡನೆ ನೋಡಿದ್ದಾರೆ ತಕ್ಷಣ ನೀನು ಮಾತಾಡಿಸ್ಬೇಕು. ಆ ಕಾರಣಕ್ಕೆ ನಮ್ಮ ನೆಲದಲ್ಲಿ ಅತಿಥಿ ದೇವೋಭವ ಅಂತಾರೆ. ಯಾವ ರೂಪದಲ್ಲಿ ಬಂದಿರೋ ದೇವ್ರು ಗೊತ್ತಿಲ್ಲ, ಅತಿಥಿ ರೂಪದಲ್ಲಿ ಬಂದಿದ್ದಾನೆ, ಎಂಟು ಮಾತಾಡಿಸುತ್ತಾರಲ್ಲ. ಕುಳ್ಳಿರೆಂದರೆ ನೆಲ ಕೂಡುವುದೇ, ಒಡನೆ ನುಡಿದರೆ ಸಿರ ಹೊಟ್ಟೆ ಒಡೆಯುವುದೇ, ಕೊಡವಿಲ್ಲದಿದ್ದರೊಂದು ಗುಣವಿಲ್ಲದಿದ್ದಾನೆ. ನೀನೇನು ಕೊಡೋದು ಬೇಡಪ್ಪ, ನೀನೇನು ಹೋಳಿಗೆ ಮಾಡಿಸಿ ತಿಂಡಿ ಮಾಡಿಸಿ ಏನು ಮಾಡೋದು ಬೇಕಿಲ್ಲಪ್ಪ,
ಒಂದು ಒಳ್ಳೆ ಮಾತಾಡಕ್ಕೆ ಏನ್ ಬಂದಿದೆ ನಿನಗೆ? ಒಂದು ಒಳ್ಳೆಯ ಮಾತು, ಒಂದಿಷ್ಟು ಪ್ರೀತಿಯ ಸ್ವಾಗತ, ಒಂದು ಸದ್ಭಾವದ ಸ್ಮಿತ, ಬರುವವರಿಗೆ ಎಷ್ಟು ಹಿತ, ವೆಚ್ಚವಿಲ್ಲದೆ ಹಿಗ್ಗು ಹೆಚ್ಚಿಸುವ ಸಾಧನಗಳಿವು, ಜೀವನೋನ್ನತಿಯ ಸೋಪಾನಗಳಿವು. ಇವಕ್ಕೂ ಅಭಾವ ಬಂದಿದ್ದಲ್ಲ, ಇವನ್ನು ದುರ್ಭಾವ ತಿಂದು ತೇಗಿತಲ್ಲ ಅಂತೇಳಿ ನಮ್ಮ ಸಾಹಿತ್ಯ ದಿಗ್ಗಜ ಕಾವ್ಯನಗರ ಕೊರಗ್ತಾರೆ. ಬಂಧುಗಳೇ, ಅಂತ ಮಾತನಾಡ್ತಕ್ಕಂಥ ಕ್ರಿಯೆಯಲ್ಲಿ ನಮ್ಮ ಒಳಗಡೆ ಇರ್ತಕ್ಕಂಥ ಅಸತ್ವ ಅಂತಕ್ಕಂಥದ್ದು ಬದ್ಧವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಳ್ಳೆಯ ಮಾತಾಡೋ ಮುಖೇನನೇ ಒಂದು ನಮ್ಮ ಸಮಾಜವನ್ನ, ಸಮ ಸಮಾಜವನ್ನ, ಒಂದು ನೆಮ್ಮದಿಯ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ತೋರಿಸಿರ್ತಕ್ಕಂಥ ಪರಂಪರೆ ಇದೆಯಲ್ಲ, ಅದು ನಮ್ಮ ವಚನ ಪರಂಪರೆ, ಅದು ನಮ್ಮ ದಾಸ ಪರಂಪರೆ, ಅದು ನಮ್ಮ ಜಾನಪದ ಪರಂಪರೆ ಅಂತಕ್ಕಂಥದ್ದನ್ನ ನೆನಪು ಮಾಡ್ಲಿಕ್ಕಷ್ಟೇ ಇಂಥ ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡಿದ್ದೀವಿ ಅಂತಕ್ಕಂಥ ಸತ್ಯವನ್ನು ಹೇಳ್ತಾ, ನಮ್ಮ ಮಂಜಣ್ಣವ್ರ ಬಗ್ಗೆ ಮಾತಾಡ್ತಾ ಜಗಣ್ಣ ಹೇಳ್ತಾ ಇತ್ತು, ನೆಲ ಸಂಸ್ಕೃತಿಯ ಬಗ್ಗೆ ಮಾತಾಡ್ತಿದ್ರು, ರೈತರ ಬಗ್ಗೆ ಮಾತಾಡ್ತಾ ಇದ್ರಲ್ವಾ. ಅವ್ರು ಮೂಲತಃ ರೈತರು, ಅವರಲ್ಲಿರ್ತಕ್ಕಂಥ ಬುದ್ಧಿವಂತಿಕೆ ಅಂತೇಳಿ ಯಾರೇನಂತಿದಿರೋ ಗೊತ್ತಿಲ್ಲ. ನಾನಂತೂ ಖಚಿತವಾಗಿ ಪ್ರಬಲವಾಗಿ ಅದ್ರ ಮೇಲೆ ದೊಡ್ಡ ಬಿಲೀವ್, ಈ ಜಗತ್ತಿನಲ್ಲಿ ಭಾರಿ ಬುದ್ಧಿವಂತ, ಭಾರಿ ಶ್ರೀಮಂತ, ಭಾರಿ ನೆಮ್ಮದಿಕಾರಿ ಏನಾದರೂ ಇದ್ರೆ ಡೆಫಿನೆಟ್ ಆಗಿ ಅವನು ರೈತ ಮಾತ್ರ ಅಂತೇಳಿ. ಯಾವ ನಮ್ಮ ಮಣ್ಣನ್ನು ನಂಬಿದಾನೆ, ನೆಲ ನಂಬಿದಾನೆ, ಅವನಿಲ್ಲ ಅಂದ್ರೆ ಜಗತ್ತಿನ ಆಟವೇ ಸಾಗಲ್ವಲ್ಲ. ನಾನು ಮೊನ್ನೆ ಒಂದು ಸರ್ವಜ್ಞನ ಬಗ್ಗೆ ಮಾತಾಡ್ತಾ ಇದ್ದೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೂ ಮೇಟಿಯಂ ರಾಟಿ ನಡೆದುದಲ್ಲದೆ ದೇಶದ ಆಟವೇ ಸಾಗದು ಸರ್ವಜ್ಞ ಅಂತಾರೆ. ದೇಶದ ಆಟ, ಸಮಾಜದ ಆಟ ನಡಿಬೇಕು ಅಂದ್ರೆ ಮೇಟಿ ಓಡಾಡಬೇಕು ಅಂತೇಳಿ. ಆ ಮೇಟಿ ಇಡಲಿಲ್ಲ ಅಂದ್ರೆ ಮುಗಿದೋಯ್ತು ಅಂತೇಳಿ. ಏನ್ ತಿಂತೀರ ನಿಮಗೆ? ನಿಜ ವಿಜ್ಞಾನದಲ್ಲಿ ಭಾರಿ ಬೆಳೆದು ಬಿಟ್ಟಿದೀವಿ. ಏನ್ ಯಾವ್ದಾದ್ರು ಚಿಪ್ ಬಂದಿದೆ ರೈಸ್ ಮಾಡ್ಕೊಳಕ್ಕೆ, ಅನ್ನ ಮಾಡ್ಕೊಳಕ್ಕೆ, ಸಾಂಬಾರ್ ಮಾಡ್ಕೊಳಕ್ಕೆ ಯಾವ್ದಾದ್ರು ಕಂಪ್ಯೂಟರ್ ಬಂದಿದೆಯಾ? ಇಲ್ಲ ಅಲ್ವಾ? ನಾನು ಸೈನ್ಸ್ ಬಗ್ಗೆ ಆಗಾಗ ಹೇಳ್ತಿರ್ತೀನಿ. ನಿಜ, ಜೆರಾಕ್ಸ್ ಮಿಷಿನ್ ಬಂದಿದೆಯಲ್ಲ ಸರ್, ಅದೊಂದು ವಿಜ್ಞಾನದ ಆವಿಷ್ಕಾರ, ಒಪ್ಪೋಣ. ಆ ಜೆರಾಕ್ಸ್ ಇಂದ ಲಾಭ ಮಾಡ್ಕೊಳ್ಳೋಣ. ಏನ್ ಕೊಡುತ್ತೆ ಜೆರಾಕ್ಸ್ ಮಿಷಿನ್? ನಾನೊಂದು ಪೇಪರ್ ಕೊಟ್ಬಿಟ್ರೆ ಅಂಥದೇ ಪೇಪರ್ ಕೊಡುತ್ತಲ್ವಾ? ಅದೇ ಭಾರಿ ದೊಡ್ಡ ಸ್ಕೆಲ್ಲ ರೀ. ನಾನು ಆ ಜೆರಾಕ್ಸ್ ಮಿಷಿನ್ ಒಂದು ಟೊಮೆಟೊ ಹಣ್ಣು ಕೊಡ್ತೀನಪ್ಪ, ಅಂಥದ್ದೇ ಒಂದು ಟೊಮೆಟೊ ಹಣ್ಣು ಕೊಡ್ಲಿ ನೋಡೋಣ. ಕೊಡುತ್ತಾ ಮಿಷಿನ್ ಕೈಲಿ? ಕೊಡುತ್ತಾ ವಿಜ್ಞಾನದ ಕೈಲಿ? ಬಂದಿಗಳೇ, ನಮ್ ಟೊಮೆಟೊ ಹಣ್ಣು ಬೇಕು ಅಂದ್ರೆ ನಮ್ಮಪ್ಪ ನೆಲಕ್ಕೆ ಬಿತ್ತಬೇಕು ಬೀಜನ, ಅದ್ರ ಮೇಲೆ ನಮ್ ಬೆವರು ಬಿಡ್ಬೇಕು. ಆ ಮುಖೇನೆ ಟೊಮೆಟೊ ಬೆಳಿಬೇಕು, ರಾಗಿ ಬೆಳಿಬೇಕು, ಭತ್ತ ಬೆಳಿಬೇಕು, ಅದನ್ನೇ ಉಣಬೇಕಲ್ಲ. ಅದು ಅನ್ನ ಸಂಸ್ಕೃತಿ ಅಂತೇಳಿ, ಅದು ಈ ನೆಲದ ಮಣ್ಣಿನ ಸಂಸ್ಕೃತಿ ಅಂತೇಳಿ. ಏನ್ ಬುದ್ಧಿವಂತರು ಇರ್ತಾರಲ್ಲ ಅದಕ್ಕೆ ನಾವು ಅಂದ್ಕೊಂಡ್ಬಿಟ್ಟಿದೀವಿ, ಸಿಕ್ಕಾಪಟ್ಟೆ ಓದ್ಬಿಟ್ಟಿದೀವಿ, ನಾವು ಭಾರಿ ಬುದ್ಧಿವಂತರು ಅಂತೇಳಿ. ಆ ಸಕ್ರಪಟ್ಟಣಕ್ಕೆ ಬಂದಿದ್ದ ಗಾಣ ಆಡ್ತಾ ಇದ್ದ, ಗಾಣದ ಮನೆ. ಗಾಣ ಆಡೋ ಗೊತ್ತಾ ನಿಮ್ಗೆ? ಈಗ ಸ್ವಲ್ಪ ಮರೆಯಾಗ್ಬಿಟ್ಟಿದೆ. ಗಾಣ ಆಡ್ತಿರ್ತಾರೆ, ಬೆಲ್ಲಾರಿ ಹಾಕಿರ್ತಾರೆ, ಕಪ್ಪು ಕೊಡ್ತಿರ್ತಾರಲ್ಲ. ಅವ್ನು ಬಂದಿದ್ದ, ಅವ್ನು ರೈತ, ಅವ್ನು ನೆಲಮೂಲದ ರೈತ. ಅವನು ಕಾಮನ್ ಸೆನ್ಸ್ ಇದೆಯಲ್ಲ, ಸಾಮಾನ್ಯ ಜ್ಞಾನದಲ್ಲಿ ಭಾರಿ ಗಟ್ಟಿ. ಅವ್ ಯಾರಿಂದ ಎಳಿಸ್ಕೋಬೇಕಾಗಿಲ್ಲ ಅಂತೇಳಿ. ಇವತ್ತಿನ ಅಕಾಡೆಮಿಕ್ ಪದ್ಧತಿ ಶಿಕ್ಷಣ ಹೆಂಗಾಗಿದೆ ಅಂದ್ರೆ, ಜನಪದರು ನಮ್ಮ ಶಿಕ್ಷಣ ಅಣಕಿಸ್ತಾರೆ ಸರ್. ಜನಪದರು ನಮ್ಮನ್ನ ಒಂದು ರೀತಿ ಟೀಕೆ ಮಾಡ್ತಾರೆ. ಯಾಕೆ ಹೇಳಿ? ಓದಿ ಓದಿ ಮರುಳಾದ ಕೂಚು ಭಟ್ಟ ಅಂತೇಳಿ ಅದಕ್ಕೆ ಗಾದೆ ಕಟ್ಟಿರೋದವ್ರು ಅಂತೇಳಿ. ಹೆಂಗ್ ಓದಿರ್ತೀವಿ? ಸಕ್ರಪಟ್ಟಣ ಸಂತೆಗೆ ಹೋಗಿದ್ರು ಗಂಡ ಹೆಂಡತಿ ಇಬ್ರು, ಸಕಲ ಓದಿಯಾರೆ, ಸಖತ್ ಗ್ರಾಜುಯೇಟ್ಸ್ ಅವರು. ಮಂಗಳವಾರ ಸಂತೆಯಲ್ಲಿ ವ್ಯಾಪಾರ ಮಾಡ್ತಾ ಇರ್ಬೇಕಾದ್ರೆ ಅವ್ನು ತರಕಾರಿ ಮಾರಕ್ ಬಂದಿದ್ನಲ್ಲ, ಅವನಿಗೆ ಭಾರಿ ಓದ್ತೇವಲ್ಲ, ಬಟ್ ಬುದ್ಧಿವಂತ, ಭಾರಿ ಬುದ್ಧಿವಂತ. ಅವ್ರು ತರಕಾರಿ ತಗೊಂಡ್ಬಾರಿ ಕೇಳ್ದ, ಅಮ್ಮವ್ರು ಗ್ರಾಜುಯೇಟ್ ಇರ್ಬೇಕಲ್ವೇ ಅಂತೇಳಿ. ಗಂಡಿಗೆ ಖುಷಿ ಆಗ್ಬಿಡುತ್ತೆ ಅವನಿಗೆ. ಎಸ್, ಅವ್ರು ಗ್ರಾಜುಯೇಟ್ ಆಗಿತ್ತು, ಅದು ಬಟ್ ಡಬಲ್ ಡಿಗ್ರಿ ಮಾಡಿದಾರೆ ಅವಳು, ಹೋಮ್ ಸೈನ್ಸ್ PhD ಬೇರೆ ಮಾಡ್ತಾ ಇದ್ದಾರೆ. ನಿನಗೆ ಹೆಂಗ್ ಗೊತ್ತಾಯ್ತು ಅಂದ. ಸರ್, 25 ವರ್ಷದಿಂದ ಮಂಗಳವಾರ ಸಂತೆಯಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ, ನನಗೆ ಗೊತ್ತಿಲ್ವಾ ಸರ್? ಅವ್ರು ನನಗೆ ಗೊತ್ತು, ಅವ್ರು ಗ್ಯಾರಂಟಿ ಡಿಗ್ರಿ ಮಾಡಿದ್ದಾರೆ ಅಂತೇಳಿ. ಸುಮ್ಮನೆ ಹಂಗೆ ಹೋಗಿದ್ರು. ಆಯ್ತು, ಹೆಂಗ್ ಪತ್ತೆ ಮಾಡಿದೆ? ನನಗೆ ಪತ್ತೆ ಮಾಡೋಕ್ಕಾಗಲ್ವಾ ಸರ್? ನಾನು ಹೇಳಿದ್ದಾರೆ ಅಂತ ರೇಷನ್ ನೋಡಿಲ್ಲ ಸರ್, ಅವ್ರು ತರಕಾರಿ ತಗೋಬೇಕಾದ್ರೆ ಗೊತ್ತಾಯ್ತು ಅವ್ರು ಡಿಗ್ರಿ ಮಾಡಿದ್ದಾರೆ ಅಂತೇಳಿ. ಹೆಂಗೆ? ಯಾವಾಗ ಅವರು ಬ್ಯಾಗಿಗೆ ಫಸ್ಟ್ ಟೊಮೆಟೊ ಹಣ್ಣು ಹಾಕ್ಸ್ಕೊಂಡು, ಆಮೇಲೆ ತೆಂಗಿನಕಾಯಿ, ಈರುಳ್ಳಿ, ಆಲೂಗಡ್ಡೆ ಹಾಕ್ಸ್ಕೊಂಡ್ರು, ಇವ್ರು ಡೆಫಿನೆಟ್ ಆಗಿ ಡಿಗ್ರಿ ಮಾಡಿದ್ದಾರೆ ಅಂದ್ರೆ ಅವಾಗಲೇ ಗೊತ್ತಾಯ್ತು ಅಂತೇಳಿ. ಏನ್ ಅನ್ಕಿಸ್ತಿರೋದು, ಏನ್ ಕಾಮೆಂಟ್ ಇದೆ ಅದು? ಪ್ರಾಕ್ಟಿಕಲ್ ನಾಲೆಡ್ಜ್ ಇಂದ ನಮ್ಮ ಅಕಾಡೆಮಿಕ್ ಶಿಕ್ಷಣ ಹೇಗೆ ಒಂದು ರೀತಿ ಮಿಸ್ ಆಗ್ತಾ ಇದೆ, ಟ್ರ್ಯಾಕ್ ತಪ್ತಾ ಇದೆ ಅಂತ ಗೊತ್ತಾಗುತ್ತಲ್ವ ಅಂತೇಳಿ. ಇದು ನಮ್ಮ ನೆಲಮೂಲದ ಶಿಕ್ಷಣಕ್ಕೆ ಮಾದರಿ ಅಂತೇಳಿ. ಅವ್ನು ಗಾಣ ತಿರುಗಿಸ್ತಾ ಇದ್ದ, ಅವನು ಗಾಣ ಅಚ್ಚಕಡೆ ಗಾಡ್ತಾ ಇತ್ತು, ಎತ್ತು ಕಟ್ಟಿದ್ದ, ಗಾಣ ತಿರುಗ್ತಾ ಇತ್ತು, ಅದು ಕಬ್ಬು ಹರಿತಾ ಇತ್ತು. ಅವನೇ ಮಾಡಿದ್ದ, ಒಂದು ಜಂಪ್ ನಿದ್ದೆ ಬಂದಂಗೆ ಆಗತ್ತೆ ಅಂತ ರೈತ ಮಲಗಿದ್ದ. ಇವ್ನು ಬೆಂಗಳೂರಿಂದ ಬಂದಿದ್ದ ಸಂಶೋಧನೆ ಮಾಡಕ್ಕೆ, ರೈತರು ಹೆಂಗ್ ಕೆಲಸ ಮಾಡ್ತಾರೆ ಅಂತೇಳಿ. ಭಾರಿ ಓದಿರೋ ಅವ್ನು PhD ಮಾಡಿರೋ. ಬಂದು ನೋಡ್ದ, ಅಚ್ಚಕಡೆ ಮಲಿ ಬಿಡಿಯಾನೆ. ಬಿಸ್ ಕೇಳ್ದ, ಏನಪ್ಪಾ ಮಲಿ ಬಿಟ್ಟಿದ್ದೇನೆ, ಹಿಂಗಾದ್ರೆ ಉದ್ದಾರ ಆಗ್ತೀರಾ? ರೈತರ ಕಸ್ಟಮರ್ಯಾ, ಹಿಂಗ್ ಸೋಮಾರಿಗಳಾದ್ರೆ ಹೆಂಗೆ ಅಂತೇಳಿ. ನೋಡಿ ಸ್ವಾಮಿ, ನನಗೆ ಹೇಳ್ಕೊಡ್ಬೇಕಾಗಿಲ್ಲ, ನಾನು ಸೋಮಾರಿ ಅಲ್ಲ, ಏನವಲ್ಲ, ನನಗೆ ಗೊತ್ತಿದೆ ಸ್ವಾಮಿ. ಅದು 2 ಗಂಟೆ ಬೇಕು, ಅದು ಸುತ್ತ ಇದೆ ಗಾಣ ತಿರ್ಗಕ್ಕೆ ಅಂತೇಳಿ. ಕಪ್ಪು ಕೊಟ್ಟಿದ್ದೀನಿ, ಎದ್ದು ತಿರುಗ್ತಾ ಇದೆ, ಅದಾಗುತ್ತೆ, ಅಷ್ಟೊಂದು ಒಂದು ಜಂಪ್ ನಿದ್ದೆ ಮಾಡೋಣ ಅಂತೇಳಿ ಮಲ್ಕೊಂಡಿದ್ದೀನಿ ಇಂದ. ಹೇಗೆ ಪತ್ತೆ ಮಾಡ್ತೀಯಾ ಎದ್ದು ತಿರುಗ್ತಾ ಇದೆ ಅಂತೇಳಿ? ನಾನೇನು ದಡ್ಡ ಮಾಡ್ಕೊಂಡಿದ್ದೀರಾ ಸ್ವಾಮಿ? ನಾನೇನ್ ಮಾಡಿದ್ದೀನಿ ಅಂದ್ರೆ, ಎತ್ತಿನ ಕೊಳ್ಳಿಗೆ ಒಂದು ಗಂಟೆ ಕಟ್ಟಿದ್ದೀನಿ. ಆ ತಿರುಗಬೇಕಾದ್ರೆ ಢಣ್ 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 ಅಂತಿರುತ್ತೆ. ನಾನು ಮಲ್ಕೊಂಡೇ ಕೆಲ್ಸ್ಕೊಂತಿರ್ತೀನಿ, ಗ್ಯಾರಂಟಿ ಎದ್ದು ತಿರುಗ್ತಾ ಇದೆ ಅಂತೇಳಿ. ನನ್ನ ಕೆಲಸನೂ ಆಯ್ತು,
ನನಗೊಂಚೂರು ನಿದ್ದೆ ಆಯ್ತು ಅಂತೇಳಿ. ಅದ್ಭುತವಾದ ಉತ್ತರ. ಅವ್ನು ಸಮಾಧಾನ ಪಡ್ಕೋಬೇಕಾಯ್ತು. ಬಟ್ ಟೆಕ್ನಿಕಲಿ ಭಾರಿ ಫಾಸ್ಟ್ ಅಲ್ಲ ಅವನು, ಭಾರಿ ಬುದ್ಧಿವಂತನಲ್ಲ. ಅವನು ಪ್ರಶ್ನೆ ಕೇಳಿದ, ಅಲ್ಲಪ್ಪ ನೀನೇನೇ ಹೇಳ್ತೀಯಪ್ಪ, ಟೆಂಡ್ ಅಂತ ಕೇಳ್ತಾ ಇದೆ, ಅದು ತಿರುಗ್ತಾ ಇದೆ, ಹಂಗಾಗಿ ಕೆಲಸ ಆಗ್ತಾ ಇದೆ, ಮಂಗಿದ್ಯಾ ಅಂತೇಳಿ. ಏನು ನಿನಗಿಂತ ಬುದ್ಧಿವಂತಪ್ಪ. ಅದೇನು ಮಾಡುತ್ತೆ, ಅಚ್ಚಕಟ್ಟಾಗಿ ಒಂದು ಮಲ್ಕೊಂಡ್ಬಿಡುತ್ತೆ. ಮಲ್ಕೊಂಡು ಕತ್ತಿಂಗ್ ಅಂತಿರುತ್ತಪ್ಪ, ಠಂಡ್ ಅಂತೇಳಿ. ನೀನು ಡೂಪ್ ಆಗ್ತೀಯಾ, ನೀನು ಫೂಲ್ ಆಗ್ತೀಯಾ, ಎಷ್ಟು ಮಟ್ಟಿಗೆ ಫೂಲ್ ಮಾಡ್ತಾಳೆ ಎತ್ತು, ಇದೇ ಹೆಂಗೆ ಹೇಳ್ತೀಯಾ ಅಂತೇಳಿ. ರೈತ ಒಂದೇ ಒಂದು ಮಾತು ಹೇಳ್ತಾನೆ, ಸರ್ ನೀವು ಹೇಳೋದು ಕರೆಕ್ಟ್ ಸರ್, ಅದು ಮಲ್ಕೊಂಡು ನನ್ನನ್ನು ಫೂಲ್ ಮಾಡಿ ಡೂಪ್ ಮಾಡ್ತಿತ್ತು ಏನೋ, ಅದ್ರ ಅದೃಷ್ಟ ಅದು ನಿಮ್ಮ ಕಾಲೇಜಿಗೆ ಹೋಗಿ ಓದಿಲ್ಲ ಸರ್, ಹಂಗಾಗಿದೆ, ಅದಕ್ಕೆ ಗೊತ್ತಿಲ್ಲ ಸರ್. ಪ್ರಾಯಶಃ ಇದು ರೈತನ ಕೀ ಆನ್ಸರ್ ಅಂತೇಳಿ, ಇದು ಆ ರೈತನ ಶಾರ್ಪ್ ಆನ್ಸರ್ ಅಂತೇಳಿ. ಪ್ರಾಯಶಃ ಹಾಗಾಗಿ ಇಂಥ ಒಳ್ಳೆಯ ಮಾತುಗಳು, ಒಳ್ಳೆಯ ತತ್ವಗಳು ಸಾವಿರ ನೆಲದಲ್ಲಿ ಬಂದಿದ್ದಾವೆ ಅಂತೇಳಿ. ಅವ್ರು ಹೇಳ್ತಿದ್ರು, ರಸಿಕನಾಡುವ ಮಾತು ಶಶಿ ಉದಯಿಸಿ ಬಂದಂತೆ, ರಸಿಕನಲ್ಲದವನ ಬರಿ ಮಾತು ಏನ್ ಚೆನ್ನಾಗಿ ಹೇಳ್ತಾರೆ, ಆಡೂರ ಹದ್ದಿನಂತಿಕ್ಕು ಸರ್ವಜ್ಞ ಅಂತ. ರಸಿಕನಾಡ್ತಕ್ಕಂಥ ಮಾತಿಗೆ ಸೂರ್ಯ ಹುಟ್ಟುವಾಗ ಹೆಂಗಿರ್ತದೆ ಹಂಗೆ ಬರುತ್ತೆ ಅಂತ. ಮಾತಿಗೆ ಟೈಮ್ ಕೊಡ್ತಾರೆ ಅವರು. ಒದ್ದಿಗೊಳಗದ ಮಾತು 10,000 ಅರ್ಥ, ಕತ್ತೆ ಕೂಗಿದರೆ ಫಲ ಉಂಟು, ಬಹುಮಾತು ಕತ್ತೆಗೂ ಕಷ್ಟ ಸರ್ವಜ್ಞ ಅಂತ. ಏನ್ ಟೈಮ್ ಲಿಮಿಟೇಷನ್ ಕೊಡ್ತಾರಲ್ವಾ. ಇಂಥ ಅದ್ಭುತವಾದಂಥ ಮಾತಿನ ಬಗ್ಗೆ ಇರ್ತಕ್ಕಂಥ ವ್ಯಾಖ್ಯಾನಗಳನ್ನ ತಮ್ಮ ಜೊತೆ ಹಂಚ್ಕೊಳ್ತಾ, ಒಂದು ಪ್ರೀತಿಯ ಕವನವನ್ನ ರೈತರಿಗೋಸ್ಕರ, ನಾನು ನಮ್ಮ ಮಂಜಣ್ಣವ್ರ ಬಗ್ಗೆ ಹೇಳಿದ್ರು, ಇದಿರ್ತಕ್ಕಂಥ ಎಲ್ಲ ರೈತರು ಸೇರಿದ್ದೀವಿ. ಹೇಳಿ ಕೇಳಿ, ನಮ್ಮ ಮಾಡಿ ಮನೆ ವಂಶ ಅಂತಕ್ಕಂಥ ನೆಲಮುಖಿ ಸಂಸ್ಕೃತಿಯನ್ನು ಹೊಂದಿರ್ತಕ್ಕಂಥ ಮನೆ. ಆ ರೈತ ಎಂಥ ಇಂಜಿನಿಯರ್ ಅಂತಕ್ಕೆ ನಮಗೆ ನಾವೇ ಬೆಂತಟ್ಕೊಳ್ಬಹುದಾದಂಥ ಒಂದು ಅಪರೂಪದ ಕವನ. ಅದು ಕೆಲವು ಮಾರ್ಪಾಡು ಮಾಡಿ ನಾನು ಬರೆದಿರ್ತಕ್ಕಂಥ ಒಂದು ಸ್ವರಚಿತ ಕವನ. ಅದು ಗಮನ ಕೊಟ್ಟು ಕೇಳಿ, ಭಾರಿ ಖುಷಿ ಆಗುತ್ತೆ ಅಂತೆ. ಯಾವುದದು ಕವನ ಅಂದರೆ, ಈ ನೋಡಿ, ಈ ಮನೆ ಕಟ್ಟಬೇಕು ಅಂದರೆ, ಡಯಾಗ್ರಾಮ್ ಮಾಡಬೇಕು ಅಂದರೆ ಇಂಜಿನಿಯರ್ ಲೈನ್ ಎಳಿತಾನಲ್ವಾ, ಅವ್ನು ಪ್ಯಾರಲಲ್ ಲೈನ್ ಎಳಿತಾನೆ, ಇನ್ಯಾವುದೋ ಟ್ರಿಫಿಸಿಯಂ ಮಾಡ್ತಾನೆ, ಟ್ರಯಾಂಗಲ್ ಮಾಡ್ತಾನೆ, ಲೈನ್ ಎಲ್ಲ ಎಳಿತಾನೆ ಅದು ಪೇಪರ್ ಮೇಲೆ. ಆ ಇಂಜಿನಿಯರ್ ಒಂದು ಪೇಪರ್ ಸಾಕಲ್ವ, ಒಂದು ಪೆನ್ ಸಾಕಲ್ವ ರವೀಣ, ಅದ್ರ ಮೇಲೆ ಡಯಾಗ್ರಾಮ್ ಮಾಡ್ತಾನೆ. ಅದು ನಮ್ಮ ಕರಿಗಾರ, ನಮ್ಮ ರೈತ, ಅವನಿಗೆ ಪೇಪರ್ ಸಾಕಾಗತ್ತೇನ್ರಿ. ಅವ್ನು ಡಯಾಗ್ರಾಮ್ ಪ್ಯಾರಲಲ್ ಲೈನ್ ಎಳಿತಾರಲ್ಲ, ಅದೆಲ್ಲ ಪ್ಯಾರಲಲ್ ಲೈನ್. ಸಮಾನಾಂತರ ರೇಖೆ ಯಾವುದು ಅಂದರೆ, ನಮ್ಮ ಇದಿರ್ತಕ್ಕಂಥ ಮಾಡಿ ಮನೆಯಾಗಲಿ, ಕನ್ನಡ ನೀವಾಗಲಿ, ಈ ಕಡೆಯಿಂದ ಕೂರ್ಗೆ ಹೊಡೆದ್ಬಿಟ್ರೆ ಉಸ್ತಾಳ ಹಾಕೊಂಡು ಲೈನ್ ಹೊಡಿತಿದ್ರು ಗೊತ್ತಾ ನಿಮಗೆ. ಏನು ಸಮಾನಾಂತರ ರೇಖೆ, ರೈಲ್ವೆ ಟ್ರ್ಯಾಕ್ ಬಂದಂಗೆ ಬರ್ತಿತ್ತಲ್ಲ, ಅದು ನಮ್ಮ ಅಪ್ಪನ ಕೌಶಲ್ಯ ಅಂತೇಳಿ. ಹೆಂಗಿರ್ತಿತ್ತು ಕೂರ್ಗೆ ದಾಳ ಹೊಡೆದ್ಬಿಟ್ರೆ ಅಂತೇಳಿ, ನೇಗಲ್ಲಿ ಹೊಡೆದ್ಬಿಟ್ರೆ ಹೆಂಗಿರ್ತಿತ್ತಲ್ಲ ಲೈನ್ ಅಂತೇಳಿ. ಏನು ರೈತರೇ ಒಂದು ಆರ್ಟ್ ಹೆಂಗಿರುತ್ತೆ ಅವನಿಗೆ ಗಮನಿಸಿ. ಆ ಹಾಳೆಲ್ಲ ರೈತ ಪೇಪರ್ ಯಾವುದು, ರೈತನಿಗೆ ಪೆನ್ ಯಾವುದು, ನೆಲವ ಹಾಳೆಯ ಮಾಡಿ. ಅವನಿಗೆ 2 ರೂಪಾಯಿ ನೆಲ ಪೇಪರ್ ಬೇಕು, ನಮಗೆ ನೆಲದೇ ಪೇಪರ್. ನೆಲವ ಹಾಳೆಯ ಮಾಡಿ ಉಳುವ ನೇಗಿಲ ಲೇಖನಿ ಮಾಡಿ. ಯಾವ್ದು ಪೆನ್ನು, 10 ರೂಪಾಯಿ ಬಾಲ್ ಪೆನ್ ಆಗುತ್ತೆ ಅವನಿಗೆ. ಯಾವ್ದು ರೈತನ ಪೆನ್ನು, ಈಗ ಹೊಡಿತೀವಲ್ಲ, ಕಬ್ಬುಣಿಗೆ ಹೊಡಿತೀವಿ, ಬೇರೆ ಬೇರೆ ನೆಲ ಹೊಡಿತೀವಲ್ಲ, ಅದೇ ರೈತನ ಪೆನ್ನು ಮೇಣ. ನೆಲವ ಹಾಳೆಯ ಮಾಡಿ ಉಳುವ ನೇಗಿಲ ಲೇಖನಿ ಮಾಡಿ ಮೇಘ ಜಲವ ಶಾಯಿ ಮಾಡಿ. ಯಾವ್ದು ಇಂಕು, 5 ರೂಪಾಯಿ ನಿಂಗೆ ಸಾಕಾಗುತ್ತೆ ಅವನಿಗೆ. ಬಂದಲ್ರಿ ಮನೆಯಿಂದ ಕೊಟ್ಟಿನಲ್ಲ ಮೇಘಶ್ಯಾಮ, ಆ ವರ್ಣ ಆ ಮಳೆನೇ ಇವನು ಇಂಕ್ ಅಂತೇಳಿ. ನೆಲವ ಹಾಳೆಯ ಮಾಡಿ ಉಳುವ ನೇಗಿಲ ಲೇಖನಿ ಮಾಡಿ ಮೇಘ ಜಲವ ಶಾಯಿ ಮಾಡಿ ಮರಗಿಡಗಳಲ್ಲೇ ಅಲಂಕಾರ ಮಾಡಿ ಆ ಮಿಂಚನ್ನೇ ಆರತಿ ಮಾಡಿ ಗುಡುಗುಸಿಡಿನನ್ನೇ ಘಂಟಾನಾದ ಮಾಡಿ ಸಲೆ ಸೃಷ್ಟಿ ಬರೆಯುವ ಕಲೆಗಾರ ಈ ನಮ್ಮ ಶ್ರೀರೈತ, ಈ ನಮ್ಮ ಶ್ರೀರೈತ, ಈ ನಮ್ಮ ಶ್ರೀರೈತ ಅಂತ. ಇಂಥ ರೈತರ ಋಣಭಾರ ಪ್ರಜ್ಞೆಯಲ್ಲಿ ನಾವು ನೀವೆಲ್ಲ ಬದುಕೋಣ ಅಂತಕ್ಕಂಥ ಆಶಯದ ಮಾತುಗಳನ್ನೇ ಇಂಥ ಅದ್ಭುತವಾದಂಥ ರಸಗಳಿಗೆಯನ್ನು ನಿರ್ಮಾಣ ಮಾಡಿದಂಥ ನಮ್ಮ ಸತೀಶ್ ಅವರ ಸಾರ್ವಜನಿಕವಾದಂಥ ಬಾಳಿದೆಯಲ್ಲ, ಅವ್ರಿಗೊಂದು ವರವಾಗಿ ಪರಿಣಮಿಸ್ತೀವಿ. ನಾವು ಕೂಡ ಶಾಸ್ತ್ರಿಗಳಾಗಿ 30-40 ವರ್ಷಗಳ ಒಡನಾಟದಲ್ಲಿ ಒಟ್ಟೊಟ್ಟಿಗೆ ಒಂದು ಪಬ್ಲಿಕ್ ಸರ್ವಿಸ್ ಅಂತ ಹೇಳ್ತಾ ಅದು ಕಾಲಿಟ್ಟಂಥವ್ರು ಅಂತೇಳಿ ಅಲ್ಲಿಂದ ಇಲ್ಲಿವರೆಗೆ ಆ ಸತೀಶ್ ಅವರು ಎಷ್ಟೇ ಏಳು ಬೀಳುಗಳನ್ನು ಕಂಡರೂ ಕೂಡ ಜನಪ್ರೀತಿಯನ್ನು ಸಂಪಾದನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಖಚಿತವಾದಂಥ ಯಶಸ್ಸಿದೆ ಅವರಿಗೆ. ಅವ್ರಿಗೊಂದು ಕಲ್ಚರಲ್ ಟಚ್ ಇದೆ, ಸಾಂಸ್ಕೃತಿಕವಾದಂಥ ಸ್ಪರ್ಶ ಇದೆ. ಅಂತ ಸ್ಪರ್ಶ ಇರ್ತಕ್ಕಂಥ ಕಾರಣಕ್ಕೋಸ್ಕರನೇ ಇಂಥ ಒಂದು ಸಮಾಗಮ ಆಗಿದೆ. ಇಂಥ ಒಂದು ಆತ್ಮೀಯವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಇವತ್ತು ನಮ್ಮ ಮಂಗಳದೆಡೆಗೆ ಅಂಗಳದೆಡೆಗೆ ಮಂಗಳ ನುಡಿಗೆ ಯಶಸ್ವಿಯಾಗಿದ್ರೆ ಅದು ನನ್ನ ಭಾಷಣದಿಂದ ಅಲ್ಲ, ಕೇಳಿದಂಥ ನಿಮ್ಮ ದೊಡ್ಡದಾದ ಕಿವಿಗಳಿಂದ ಇಂಥ ವಾತಾವರಣ ನಿರ್ಮಾಣ ಮಾಡಿದಂಥ ಸತೀಶ್ ಅವರ ಸೌಹೃದತೆಯಿಂದ ಇಂಥ ಕಾರ್ಯಕ್ರಮಗಳು ಯಶಸ್ವಿ ಆಗ್ತಾ ಇದೆ ಅಂತಕ್ಕಂಥ ಆಶಯದ ಮಾತುಗಳನ್ನು ಹೇಳಿ ಅವರು ಒಂದು ಮಾತು ಹೇಳಿದ್ರಲ್ಲ, ಅಷ್ಟು ದಿವಸ ಹೋಯ್ತು ಅಮೇರಿಕಾಗೆ, ಇಲ್ಲೂ ಹೋಯ್ತು ಅಂತೆಲ್ಲ ಹೇಳ್ತಾರಲ್ಲ. ನಾನು 2009 ಅಮೇರಿಕಾಗೆ ಹೋದಾಗ ಅಲ್ಲೊಬ್ರು ತಾಯಿ ವಿಮಲಾ ಚಂದ್ರಸಪ್ಪ ಅಂತೇಳಿ, ಅವ್ರಿಗೆ ಇಲ್ಲ ನಮ್ಮ ಹೈಕೋರ್ಟಲ್ಲಿ ಒಬ್ರು ಜಡ್ಜ್ ಇದ್ರು, VS ಮಳಿಮಠ್ ಅಂತೇಳಿ ಕೇಳಿರ್ತೀರ ನೀವು. VS ಮಳಿಮಠ್ ಅಂತೇಳಿ ಚೀಫ್ ಜಡ್ಜ್ ಇದ್ರು. ಅವ್ರ ಅಕ್ಕ ವಿಮಲಾ ಚಂದ್ರಸಪ್ಪ ಅಂತೇಳಿ ಅಲ್ಲಿದ್ರು. ನಮ್ಮ ಕನ್ನಡದ ಯಾವ ತಾಯಿನೂ ಕೂಡ ಇಂಥ ಅದ್ಭುತವಾದ ಕವನ ಬರಲಿಲ್ವೇನೋ ಅಂತೇಳಿ, ಯಾವ ಕವಿನೂ ಕೂಡ ಇಂಥ ಕವನ ಬರಲಿಲ್ವ ಅಂತೇಳಿ ಆ ತಾಯಿ
ಅಲ್ಲೊಂದು 40 ಕೋಟಿ ಮನೆ ಕಟ್ಟಿದ್ದಾರೆ, 40-50 ವರ್ಷದ ಇದ್ದಾರೆ, ಭಾರಿ ಚೆನ್ನಾಗಿದ್ದಾರೆ, ಮಕ್ಕಳೆಲ್ಲ ಇಂಜಿನಿಯರ್, ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಅದರ ತಾಯಿ ಮನಸ್ಸಲ್ಲಿದೆ ಗೊತ್ತಾ ನಿಮಗೆ? ಅಮೇರಿಕಾದಲ್ಲಿದ್ದರೆ ಅವಳ ತಾಯಿ ಮನಸ್ಸಿರೋದು ಭಾರತದಲ್ಲಿ, ಕರ್ನಾಟಕದಲ್ಲಿ ಅಂತೇಳಿ. ಒಬ್ಬ ತಾಯಿ ಈಗಿಲ್ಲ ನಮಗೆ. ಆ ಕವನ ಕೇಳಿ ನಿಮಗೆ ಎಷ್ಟು ಅದ್ಭುತವಾಗಿ ಸೆಳೆತಾ ಇದೆ ಇರಲಿಕ್ಕೆ ಒಂದು ಅಪರೂಪದ 8 ಸಾಲಲ್ಲಿದೆ. ಆ ತಾಯಿ ಹೇಳ್ತಾಳೆ, ಭಾರತ ಬಿಟ್ಟು ಬೆಂಗಳೂರು ಬಿಟ್ಟು ಬಂದದ್ದಾಯ್ತು ಇಲ್ಲಿ, ಭಾರತ ಬಿಟ್ಟು ಬೆಂಗಳೂರು ಬಿಟ್ಟು ಅಮೆರಿಕಕ್ಕೆ ಬಂದ್ಬಿಡಿ, ಭಾರತ ಬಿಟ್ಟು ಬೆಂಗಳೂರು ಬಿಟ್ಟು ಬಂದದ್ದಾಯ್ತು ಇಲ್ಲಿ, ದೊಡ್ಡ ದೇಶದಾಗೆ ದುಡ್ಡು ನೆಚ್ಕೊಂಡು ಮನ್ಸೋಗೈತೆ ಅಲ್ಲಿ. ದೊಡ್ಡ ದೇಶದಾಗ ಏನಿದೆ? ದುಡ್ಡಿದೆ ಅಷ್ಟೇ, ಮನಸ್ಸಲ್ಲಿದೆ ನಂದು. ಭಾರತದಲ್ಲಿ, ಕರ್ನಾಟಕದಲ್ಲಿ ದುಡ್ಡು ತಗೊಂಡು ಏನ್ ಮಾಡ್ತೀಯಾ? ಭಾರತ ಬಿಟ್ಟು ಬೆಂಗಳೂರು ಬಿಟ್ಟು ಬಂದದ್ದಾಯ್ತು ಇಲ್ಲಿ, ದೊಡ್ಡ ದೇಶದಾಗೆ ದುಡ್ಡು ನೆಚ್ಕೊಂಡು ಮನ್ಸೋಗೈತೆ ಅಲ್ಲಿ. ದುಡ್ಡಿಲ್ಲ ಅಂತ, ಕೆಲಸ ಇಲ್ಲ ಅಂತ ಏನೋ ಬಂದ್ವಿ ಇಲ್ಲಿ, ದುಡ್ಡು ಕೆಲಸ ಎರಡೂ ಇದ್ರು ನಮ್ಮೋರಿಲ್ಲ ಇಲ್ಲಿ. ಅಲ್ಲಿದ್ದವ್ರು ಇಲ್ಲಿಗೆ ಬರ್ಬೇಕು ಅಂತ ಏನೋ ಭಾರಿ ಹುಚ್ಚು, ಇಲ್ಲಿದ್ರು ಅಲ್ಲಿಗೆ ನಿಲ್ಸೋ ಏನಿದೆ ನನಗೆ ಪೆಚ್ಚು. ಐಸ್ ಕ್ರೀಮ್ ಕೇಕು ಚಾಕ್ಲೇಟ್ ಬೇಕು ಮೈಸೂರು ಮಕ್ಕಳಿಗೆ ಅಲ್ಲಿ, ಇಡ್ಲಿ ಬೋಂಡ ಸಾಂಬಾರ್ ನೆನ್ಸ್ಕೊಂಡು ಬಾಯಲ್ಲಿ ನೀರು ಇಲ್ಲಿ. ಮೈಸೂರು ಮಲ್ಲಿಗೆ ರೇಷ್ಮೆ ಸೀರೆ ಉಡೋದು ನನಗೆ ಇಲ್ಲಿ ಕನಸು, ಮೈಸೂರಿನಲ್ಲಿ ಇರೋ ಹುಡುಗಿಗೆ ಪ್ಯಾಂಟು ಸ್ಕರ್ಟಿಂಗ್ ತಿರ್ಸು. ಹುಟ್ಟಿನ ಮಕ್ಕಳಿಗೆ ಕನ್ನಡ ಕಲಿಸ್ಬೇಕು ನಮಗೊದ್ದಾಟ ಇಲ್ಲಿ, ಹುಟ್ಟೋ ಮುಂಚೆ ಕಾನ್ವೆಂಟ್ಗೆ ಹಾಕಿ ಇಂಗ್ಲಿಷ್ ಕಲಿಸೋದು ಅಲ್ಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನನ್ನ ಉಸಿರು, ಬರೆಯೋಕಾಸೆ ಓದೋಕಾಸೆ ಕನ್ನಡವೇ ನನ್ನ ತವರು ಅಂತೇಳಿ. ಯಾರು ಬರೆದಿದ್ದು? ಅಮೇರಿಕದ ತಾಯಿ ಬರೆದಿತ್ತು ಅಂತೇಳಿ. ಈಗ ನಾವು ನೀವೆಲ್ಲ ಗ್ರಹಿಸೋಣ ಅಂತ ಒಳ್ಳೆಯ ಮಾತುಗಳು, ಒಳ್ಳೆಯ ಸಾಧುಗಳು, ಒಳ್ಳೆಯ ಧ್ವನಿಗಳು ನಮ್ಮ ಕಿವಿ ಮೇಲೆ ಆಗಾಗ ಬೀಳ್ತಾ 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 ನಿಜ ಮನುಷ್ಯತ್ವದ ಹಾದಿಯಲ್ಲಿ ಸಾಗಬೇಕಾದಂಥ ಪ್ರೇರಣೆಯನ್ನ ಡೆಫಿನೆಟ್ ಆಗಿ ಖಚಿತವಾಗಿ ಈ ಶ್ರಾವಣ ಸಂಭ್ರಮ ಕೊಡುತ್ತೆ ಅಂತಕ್ಕಂಥ ಆಶಯದ ಮೇಲೆ ನಾವು ಹಿಂದೆ ಕಾಲೇಜುಗಳಲ್ಲಿ ಮಾಡ್ತಾ ಇದ್ವಿ, ಎಲ್ಲ ಹಾಸ್ಟೆಲ್ಗಳಲ್ಲಿ ಮಾಡ್ತಾ ಇದ್ವಿ. ಈಗ ಶಾಸ್ತ್ರಿಗಳು ಮತ್ತು ರೋಹನ್ ಅವರು ಸೇರ್ಕೊಂಡು ಮನೆ ಅಂಗಳದಲ್ಲಿ ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ಹೆಂಗೆ ಯಶಸ್ವಿಯಾಗಿದೆ, ಏನಿದ್ರು ಸಕ್ಸಸ್ ಇನ್ಬಿಟ್ಟು ಅಂತ ಯಾರು ಕೇಳಿದರೆ ಡೆಫಿನೆಟ್ ಆಗಿ ಹೇಳ್ತೀನಿ ಬಂಧುಗಳೇ, ಎಲ್ಲಿವರೆಗೂ ಆಗಿದೆ ಅಂದರೆ ಮುಂದಿನ ವರ್ಷ ನಡೀತಕ್ಕಂಥ ಶ್ರಾವಣ ಮಾಸಕ್ಕೆ ಈಗಾಗಲೇ ಒಂದು 15-20 ಜನ ಡೇಟ್ ಬರ್ಸಿದ್ದಾರೆ ಅಂತೇಳಿ. ನಮ್ಮ ಮನೇಲಿ ಆಗಬೇಕು ಅಂತೇಳಿ ಕೊಡ್ತಕ್ಕಂಥವ್ರು ಒಳ್ಳೆ ಮೆಟೀರಿಯಲ್ ಕೊಟ್ಟರೆ ಸ್ವೀಕಾರ ಮಾಡತಕ್ಕಂಥ ದೊಡ್ಡ ಸಮೂಹ ಇದೆ ಅನ್ನಲಿಕ್ಕೆ ಒಂದು ದೊಡ್ಡ ಅನುಭವ ನಾವು ಈ ಅಭಿಯಾನದಲ್ಲಿ ಕಲ್ತಿದ್ದೀವಿ. ಇಂಥ ನಿರಂತರವಾದಂಥ ಈ ಪ್ರವಚನ ಮಾಲಿಕೆಗೆ ಸಹಕರಿಸಿದಂಥ ಬಂದು ಕೂತ್ ಕೇಳಿದಂಥ ನಿಮ್ಮೆಲ್ಲರಿಗೂ ಕೂಡ ಅಂತರಾಳದ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮತ್ತೊಮ್ಮೆ ಅತಿಥೇಯರಾಗಿರ್ತಕ್ಕಂಥ ಸತೀಶನ್ ಅವ್ರ ಮನೆಗೆ ಅವ್ರು ಭಾಳ ಬಂಗಾರ ಆಗಲಿ ಅಂತಕ್ಕಂಥ ಆಶಯವನ್ನು ಭಗವಂತ ಕರುಣಿಸ್ಲಿ ಅಂತಕ್ಕಂಥ ಮಾತಿನೊಂದಿಗೆ ನನ್ನ ಮಾತಿಗೆ ಮಂಗಳಾಡ್ತೇನೆ. ನಮಸ್ಕಾರ. 4ನೇ ತಾರೀಕು ನನ್ನ ಮನೆ ಅಂಗಳದಲ್ಲಿ ಸಮಾರೋಪ ನಡೀತಾ ಇದೆ. ಒಂದು ವಿಶೇಷವಾದಂಥ ರಸಗಳಿಗೆ ಸಂಜೆ 4:30-5 ಗಂಟೆಗೆ ಬನ್ನಿ. ಅನೇಕ ಸ್ವಾಮೀಜಿಗಳು ಬರ್ತಾರೆ, ಜನನಾಯಕರು ಬರ್ತಾರೆ, ಸಾಂಸ್ಕೃತಿಕ ಲೋಕದ ದಿಗ್ಗಜರು ಬರ್ತಾರೆ. ನಾವೊಂದು ಕಾಡದ ಒಂದು ಸಣ್ಣ ಕುಟೀರ ಕಟ್ಕೊಂಡಿದ್ದೀವಲ್ಲ, ಆ ವಾತಾವರಣದಲ್ಲಿ ಒಂದು 8-9 ಗಂಟೆ ತನಕ ಇರದೇ ಒಂದು ಖುಷಿ ಅಂತೇಳಿ, ಆ ವೈಭವದ ನಿಸರ್ಗದ ಸನ್ನಿವೇಶಕ್ಕೆ ತಾವೆಲ್ಲ ಬರಬೇಕು ಅಂತೇಳಿ ಅತ್ಯಂತ ವಿನಯದಿಂದ ತಮ್ಗೆಲ್ಲರಿಗೂ ಆಹ್ವಾನ ಕೊಡ್ತಾ ಇದ್ದೀನಿ. ಈಗ ಮೇಡಮ್, ಡಾಕ್ಟರ್ ಮೇಡಮ್ ಮತ್ತು ಸುಮಾ ಮೇಡಮ್ ಬಂದಿದ್ದು ಭಾರಿ ಖುಷಿಯಾಗಿದೆ. ಮೇಡಮ್, ಈ ಸಭೆಯ ಅಪ್ಪಣೆ ಕೋರಿ ಸಭಿಕರ ಒಂದು ಅನುಮತಿ ಕೋರ್ತಾ ದಯಮಾಡಿ ತಾವು ಬಂದು ತಮ್ಮ ಕಂಠದ ಪರಿಚಯ ಆಗಬೇಕು ಅಂತ ವಿನಂತಿ ಮಾಡ್ತೀನಿ. ನೀವು ಟ್ರ್ಯಾಕ್ ರೆಡಿ ಮಾಡ್ಕೊಳ್ಳಿ ಮೇಡಮ್. ರೆಡಿ ಇದೆಯಲ್ಲ? ಎಸ್, ಬಂದ್ಬಿಟ್ರೆ ಎಸ್. ಡಾಕ್ಟರ್ ಸುಮಾ ಉಮೇಶ್ ಅಂತೇಳಿ ಈಗ ರಿಟೈರ್ಡ್ ಆದ ಒಬ್ಬ ಗೌರ್ಮೆಂಟ್ ಆಸ್ಪತ್ರೆ ಹಿಂಗಿರ್ಲಿಕ್ಕೆ ಸಾಧ್ಯವ ಅಂತೇಳಿ ಯಾರಾದ್ರೂ ನೋಡೋದಾದ್ರೆ ಎಗಟಿ PHCಗೆ ಹೋಗಿ, ಗರ್ಜೆ PHCಗೆ ಹೋಗಿ ಇಡೀ ರಾಜ್ಯ ಮಟ್ಟದ ಪ್ರಶಸ್ತಿ ತಾಂಡಂತ ಮೇಡಮ್ ನಮ್ಮ ಡಾಕ್ಟರ್ ಉಮೇಶ್ ರಾವ್ ಸಾಹೇಬ್ರು ಇದಾರಲ್ಲ, ಒಂದೊಂದು ದಿವಸ ಎಷ್ಟು ಆಪರೇಷನ್ ಮಾಡಿರ್ಬೋದು, 40-42 ಸಿಸೇರಿಯನ್ ಮಾಡಿರ್ತಕ್ಕಂಥವ್ರು. ಅದರಿಂದ ರೆಕಾರ್ಡ್ ಸೇರಿ ಗಿನ್ನೆಸ್ ರೆಕಾರ್ಡ್ ಆಗುತ್ತೆ ಅಂತ ಸರ್ಜನ್ ಸಾಹೇಬ್ರು ನಮ್ಮ ಉಮೇಶ್ ರಾವ್ ಅಂತೇಳಿ. ಎಷ್ಟು ಕಲ್ಚರಲ್ ಟಚ್ ಇದೆ ನೋಡಿ ಅವರಿಗೆ. ಪ್ರಾಯಶಃ ಸಾಂಸ್ಕೃತಿಕವಾದಂಥ ಸ್ಪರ್ಶ ಇದ್ರೆ ಅದು ಹ್ಯಾಕ್ ಸೆಳೆಯುತ್ತೆ ಇರಲಿಕ್ಕೆ ಕಡೂರಿಂದ ಬಂದಿದ್ದಾರೆ ಈಗ ಅಂತೇಳಿ. ಎಸ್ ಮೇಡಮ್, ರೆಡಿ ಆಯ್ತಾ ಟ್ರ್ಯಾಕ್ ಮೇಡಮ್? ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಅಖಿಲ ಭಾರತ ಭಾರತೀಯ ಸಾಹಿತ್ಯ ಪರಿಷತ್ತು, ಐಶ್ರೀ ಫೌಂಡೇಶನ್ ಇವರ ಸಹಯೋಗದಲ್ಲಿ ಶ್ರಾವಣ ಮಾಸ ಪ್ರವಚನ ಕಾರ್ಯಕ್ರಮವನ್ನು ಅಂಗಳದ ಎಡೆ ಮಂಗಳ ನುಡಿ ಎನ್ನುವ ಕಾರ್ಯಕ್ರಮ ಇವತ್ತು ಈ ಶ್ರಾವಣ ಕಾರ್ಯಕ್ರಮ ನಿರಂತರವಾಗಿ 26/7ರಿಂದ 24/8 ತನಕ ಒಂದು ತಿಂಗಳ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ
ನಡೆಸ್ಕೊಂಬಂದಿರುವಂಥ ನಮ್ಮ ಚಟ್ನಳ್ಳಿ ಮಹೇಶ್ ಅವರೇ, ವೇದಿಕೆಯಲ್ಲಿರುವಂಥ ನನ್ನ ಆತ್ಮೀಯ ಸೋದರಂತ ಪ್ರಭುಲಿಂಗ ಶಾಸ್ತ್ರಿ ಅವರೇ, ಹಾಗೆ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಮತ್ತು ನಮ್ಮ ಮಾತೃಶ್ರೀ ಆದಂಥ ಯಕುತ್ನಮ್ಮನವರೇ, ನನ್ನ ಆತ್ಮೀಯರು ಆದಂಥ ಮಂಜಣ್ಣವರೇ, ರೋಹನ್ ಅವರೇ, ಇಲ್ಲಿರುವಂಥ ಎಲ್ಲ ವೇದಿಕೆಯಲ್ಲಿರುವಂಥ ನನ್ನ ಆತ್ಮೀಯರೇ, ಮುಖ್ಯವಾಗಿ ಇಲ್ಲಿ ಡಾಕ್ಟರ್ ಬಂದಿದ್ದಾರೆ. ಅವರು ನಮ್ಮೂರಿನಲ್ಲೂ ಸಹ ಕೆಲಸ ಮಾಡಿ DHO ಆಗಿ ಅವ್ರ ಮನೆಯವರು ಶಕ್ನವರು ಅವರು ಸಹ, ಮತ್ತೆ ಇವರು ನಮ್ಮ ಜಿಲ್ಲೆಯಲ್ಲೇ DHO ಆಗಿ ಕೆಲಸ ಮಾಡಿ ಹೆಸರನ್ನ ಮಾಡಿದಂಥವರು. ತುಂಬ ಸರಳ ಜೀವಿಗಳು. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನಿಮಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನನ್ನ ಎಲ್ಲ ಆತ್ಮೀಯರು ಸಹ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ನೀವು ಸಹಕಾರ ಕೊಟ್ಟಂತ ಎಲ್ಲರಿಗೂ ಸಹ ನಮಸ್ಕರಿಸುತ್ತಾ, ಈ ಏನು 1 ತಿಂಗಳ ಕಾರ್ಯಕ್ರಮ ಶ್ರಾವಣ ಸಂಜೆ ಕಾರ್ಯಕ್ರಮ, ಅದರಲ್ಲಿ ನನಗೆ ಮಾತೆ ಮುತ್ತು. ಇಲ್ಲಿ ಅನೇಕ ಜನ ಮಾತಾಡಿದ್ರು, ಮಂಜಣ್ಣ, ಮಹೇಶಣ್ಣ, ಪ್ರಭುಲಿಂಗ ಶಾಸ್ತ್ರಿ, ಎಲ್ಲರೂ, ರೋಹನ್, ಇವರೆಲ್ಲ ಮಾತಾಡೋದ ಮೇಲೆ ಅಧ್ಯಕ್ಷರಿಗೆ ಏನು ಭಾಷಣ ಉಳಿದಿರಲ್ಲ. ಕೊನೆಯದಾಗಿ ಇದು ಹೆಂಗೆ ಅಂದ್ರೆ, ಕೊನೆಯದಾಗಿ ಮಾತಾಡೋರು ಏನ್ ಮಾತಾಡಬೇಕು ಅನ್ನೋದೇ ಕನ್ಫ್ಯೂಸ್ ಆಗುತ್ತೆ. ಎಲ್ಲ ಅವ್ರು ಮಾತಾಡಿರ್ತಾರೆ. ಹಾಗಾಗಿ ಶ್ರವಣ ಸಂಜೆ ಕಾರ್ಯಕ್ರಮ, ಶ್ರವಣ ಅಂದ್ರೆ ಆಲಿಸುವುದು. ಏನು ನೀವು 1 ತಿಂಗಳ ಕಾರ್ಯಕ್ರಮ ಮಾಡಿದ್ರಿ, ಇದು ಸಾಹಿತ್ಯ ಇರ್ಬೋದು, ಧಾರ್ಮಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಪ್ರತಿಯೊಂದು ವಿಷಯಗಳನ್ನ ಆಧಾರವಾಗಿ ಇಟ್ಕೊಂಡು 1 ತಿಂಗಳ ಕಾರ್ಯಕ್ರಮವನ್ನ ಮಾಡುವಂಥದ್ದು. ಆ ಮಧ್ಯದಲ್ಲಿ ನಮ್ಮ ಚಂದನ್ ಇವರ ಹಾಡುಗಳು ಎಲ್ಲೋ ಒಂದ್ ಕಡೆ ಈ ಕಾರ್ಯಕ್ರಮಕ್ಕೆ ಮರಗನ್ನ ನೀಡಿದವಂತವ್ರೆ ಅವರು ಅನ್ಸುತ್ತೆ. ಯಾಕೆಂದ್ರೆ ಭಾಷಣ ಕೇಳೋದಕ್ಕೆ ಬೇಜಾರಾಗ್ಬಿಡುತ್ತೆ. ನಾನಿಲ್ಲಿ 100 ಕಾರ್ಯಕ್ರಮಗಳು ಮಾಡಿದ್ದೀನಿ ಈ ವೇದಿಕೆಯಲ್ಲಿ. ಮನೆಗಳಾದ ಕಾರ್ಯಕ್ರಮ ಇದು, ಆದ್ರೆ ನಮ್ಮನೆ ಹತ್ರ ಮಾಡೋದಕ್ಕೆ ಸ್ವಲ್ಪ ಅಡಚಣೆ ಆಯ್ತು, ಮನೆ ರಿಪೇರಿ ಆಗ್ತಾ ಇತ್ತು, ಹಂಗಾಗಿ ಎಲ್ಲಿ ಮಾಡಕ್ ಆಗ್ಲಿಲ್ಲ. ಮಹೇಶ್ ಅಣ್ಣವರು ಸಹ ಕೆಲವು ವಿಚಾರಗಳನ್ನ ಹಂಚ್ಕೊಳ್ಳಿಲ್ಲ. ಎಲ್ಲ ಒಂದ್ ಕಡೆ ಈ ಶ್ರಾವಣ ಕಾರ್ಯಕ್ರಮ, ಸಂಜೆ ಕಾರ್ಯಕ್ರಮ, ಇದು ನಮ್ಮ ಏನು ಸಂಸ್ಕೃತಿ ಇದೆ, ಇದು 12 ಮಾಸಗಳಲ್ಲಿ ಶ್ರಾವಣ ಮಾಸ ಭಾರಿ ಮುಖ್ಯವಾದ. ಈ ಒಂದು ಶ್ರಾವಣ ಮಾಸದಲ್ಲಿ ನಮ್ಮ ಧಾರ್ಮಿಕ ಆಚರಣೆಗಳು ಅಂದ್ರೆ ಏನು ಹಬ್ಬಗಳು ಬರ್ತಾವೋ ಅತಿ ಹೆಚ್ಚಾಗಿ ಬರುವಂತದ್ದು ಈ ಶ್ರಾವಣ ಮಾಸದಲ್ಲಿ. ಮಂಗಳ ಗೌರಿ ಇರ್ಬೋದು, ಮತ್ತೆ ಕೃಷ್ಣ ಜಯಂತಿ ಇರ್ಬೋದು, ಮತ್ತೆ ವರಮಹಾಲಕ್ಷ್ಮಿ ಇರ್ಬೋದು. ಇದೆಲ್ಲ ಹೆಣ್ಣು ಮಕ್ಕಳ ಹಬ್ಬ. ಆದ್ರೆ ಇಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಎಲ್ಲೂ ಇಲ್ಲ, ಕಡಿಮೆ ಆಗಿದೆ, ಇಬ್ಬರೇ ಇರೋದು. ನಾನು ಅದನ್ನೇ ಪ್ರಭುಲಿಂಗ ಶಾಸ್ತ್ರಿ ಅವರಿಗೆ ಹೇಳ್ತಾ ಇದ್ದೆ, ಸ್ವಲ್ಪ ಗೊಂದಲ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮವನ್ನ ಅವಕಾಶ ಮಾಡಿಕೊಟ್ರೆ ಮನೆ ಅಂಗಳ ಕಾರ್ಯಕ್ರಮ ಉತ್ತಮವಾದ ರೀತಿಯಲ್ಲಿ, ಯಾವ ರೀತಿಯಲ್ಲಿ ಎಲ್ಲ ಅಂದ್ರೆ, ನಾನು ಗುರುಗಳನ್ನ ಈಗ ಮಾತಾಡಿದಾಗ ಬೇರೆ, ಯಾಕೆಂದ್ರೆ ನಮಗೆ ಹೆಂಗಾಯ್ತು ಅಂದ್ರೆ ಇದು ಕಾರ್ಯಕ್ರಮ ಮಹೇಶ್ ಅಣ್ಣವರೇ ಎಲ್ಲ ಆರ್ಗನೈಸ್ ಮಾಡ್ಕೊಂಡಿರ್ತಾರೆ, ಅವ್ರ ಕಡೆ ಬರ್ತಾರೆ. ನಾವು ನನ್ನ ಸ್ನೇಹಿತರು, ನನ್ನ ಬಳಗದರಿಗೆ ಹೇಳ್ಕೊಂಡ್ರು ಸಾಕು ಅನ್ಕೊಂಡಿದ್ದೆ. ಬಟ್ ಎಲ್ಲೋ ಮಧ್ಯಾಹ್ನ ಹಂಗಂದ್ರು, ಹೇಳ್ಬೋದಿತ್ತು ಗುರುಗಳಿಗೆ, ಬೇರೆಯವರಿಗೆ. ಯಾಕೆಂದ್ರೆ ಈ ಒಂದು ಸಂದರ್ಭದಲ್ಲಿ ನಾವೇನು ಈ 1.5-2 ಗಂಟೆ ಕುತ್ಕೊಂತೀವಿ, ಈ ಸಂದರ್ಭದಲ್ಲಿ ನಮ್ಮ ಸಂಸ್ಕೃತಿ, ಜನಪದ ವಿಷಯಗಳಿರ್ಬೋದು, ಬೇರೆ ಬೇರೆ ವಿಷಯಗಳನ್ನ ಕೇಳುವಂಥದ್ದು. ಈ ಶ್ರವಣ ಅಂದ್ರೆ ಕಿವಿ ಅಂತ ಅನ್ಸುತ್ತೆ. ಈ ಒಂದು ವಿಚಾರಗಳನ್ನ ಈ 1 ತಿಂಗಳಲ್ಲಿ ಒಂದು ವಿಶೇಷವಾದಂಥ ದಿನ ಕೇಳುವಂಥದ್ದು. ಆಚಾರ ವಿಚಾರಗಳನ್ನ ತಿಳ್ಕೊಬೇಕು, ನಮ್ಮ ಸಂಸ್ಕೃತಿಯನ್ನ ಬೆಳೆಸಬೇಕು. ಎಲ್ಲೋ ಒಂದು ಕಡೆ ಇವತ್ತಿನ ಜನರೇಷನ್ ಅಂದ್ರೆ ಯುವಕರಲ್ಲಿ ಈ ಆಚಾರ ವಿಚಾರಗಳೇ ಎಲ್ಲೋ ಒಂಥರ ಮಾಸ್ ಹೋಗ್ತಾ ಇದೆ. ಅದಕ್ಕೆ ಉದಾಹರಣೆಯನ್ನ ಮಹೇಶ್ ಅಣ್ಣವ್ರು ಹೇಳ್ತಾ ಇದ್ರು. ಬೆಂಗಳೂರಿನಲ್ಲಿರುವಂತ ಒಬ್ರು ಮಹಿಳೆ ಯಾವ ರೀತಿ ಹೇಳಿದ್ರು ಅಂತ. ಇಲ್ಲೇ ನನ್ನ ಆತ್ಮೀಯರೊಬ್ರು ನಮ್ಮ ರವಿಯವರು ಇದ್ರು ಇಲ್ಲೇ, ಅವರು ಸಹ 20 ವರ್ಷ ಎಲ್ಲೋದ್ರು ಕೇಳಕ್ ಹೋಗಿದ್ದಾರೆ ಸರ್. ಅವನು 20 ರಿಂದ 25 ವರ್ಷ US ಅಲ್ಲಿ ಇದ್ದ. ಈಗ
ಮತ್ತೆ ವಾಪಸ್ಸು ತಾಯ್ನಾಡಿಗೆ ಬಂದು ಇಲ್ಲೇ ವಾಸ ಮಾಡಬೇಕು, ಇಲ್ಲೇ ಇರಬೇಕು ತಂದೆ ತಾಯಿ ಜೊತೆಯಿಂದ. ಈ ನೆಲದ ಒಂದು ಗುಣನೇ ಆ ರೀತಿ ಇದೆ. ಹಾಗೆ ಅದರಿಂದ ಅನೇಕ ವಿಷಯಗಳನ್ನ ಮಹೇಶ್ ಅಣ್ಣವರು ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡು, ಅದೇ ರೀತಿ ರೋಹನ್ ಮಾತಾಡಿದಾಗ ನನಗೆಲ್ಲೋ ಒಂದು ಕಡೆ ಅವನ ಮಾತಿನ ಶೈಲಿ ಸೆಕೆಂಡ್ ಮಹೇಶ್ ಅಣ್ಣ ಆಗ್ಬೋದೇನೋ ಅಂತ. ಏಕೆಂದ್ರೆ ಅವನ ಮನಸ್ಸಿನಲ್ಲಿರುವಂತ ಕೆಲವು ವಿಷಯಗಳನ್ನ ನಾನು ಕೇಳಿದಾಗ ಎಲ್ಲೋ ಒಂದು ಕಡೆ ಅವನ ಬಗ್ಗೆ ತುಂಬಾ ಗೌರವ ಬಂತು. ಏಕೆಂದ್ರೆ ಅವನು ಏನು ಐಸಿರಿ ಫೌಂಡೇಶನ್ ಅಧ್ಯಕ್ಷ ಆಗಿದನೋ ಅದ್ರ ಜೊತೆಗೆ ಐಸಿರಿ ಸಿಲ್ಕ್ ಬ್ಯಾಂಕ್ ಲೋಕಾರ್ಪಣೆ ಒಂದು ಕಾರ್ಯಕ್ರಮವನ್ನ, ಸ್ಟೀಲ್ ಬ್ಯಾಂಕ್ ಲೋಕಾರ್ಪಣೆ ಕಾರ್ಯಕ್ರಮವನ್ನ ಇದೇ ತಿಂಗಳು 28ನೇ ತಾರೀಕು ಹೊಸಮಂದಿರದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಅನೇಕ ರಾಜಕೀಯ ಮುಖಂಡರುಗಳು ಇದರಲ್ಲಿ ಪಾಲ್ದಾರಿಕೆ ಇದೆ. ಸಾಧಕರು 5 ಜನ ಇವರಿಗೂ ಸಹ ಇದು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ವಿಶೇಷ ಏನು ಅಂದ್ರೆ, ನಾನು ಕೇಳಿದೆ ಏನದು ಬ್ಯಾಂಕಿಂಗ್, ನಾನೇನು ಬ್ಯಾಂಕು ಈ ದುಡ್ಡು ತಗೊಳೋದು ಇಡೋದು ಅನ್ನೋದು ಅನ್ಕೊಂಡೆ ಫಸ್ಟ್. ಯಾಕೆಂದ್ರೆ ಸ್ವಲ್ಪ ದುಡ್ಡಿರೋದಲ್ವಾ, ಹಂಗಾಗಿ ಆ ಥರ ಯೋಚನೆ ಮಾಡಿದೆ. ಬಟ್ ನಾನು ಕೇಳಿದಾಗ ಅವ್ನು ಕೇಳಿದೆ ಏನು ಸೋಷಿಯಲ್ ಸರ್ವಿಸ್ ಅಂತ. ಅದು ಸಣ್ಣದಾಗಿ ಈಗ ಪರಿಸರದ ಬಗ್ಗೆ ಕಾಳಜಿಯನ್ನ ತೋರಿಸಂಥದ್ದು. ಈಗ ನಾನು ಅವ್ನು ಸುಮ್ಮನೆ ಸಣ್ಣ ಒಂದು ಉದಾಹರಣೆ ಕೊಟ್ಟ. ಕೆಲವು ಕಡೆ ಈ ಸ್ಟೀಲು ಪ್ಲಾಸ್ಟಿಕ್ ಅನ್ನ ಬಳಸಂಥದ್ದು, ಪ್ಲೇಟ್ಸ್ ಬಳಸಂಥದ್ದು. ನಾವೀಗ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ರೆ ಅಲ್ಲಿ ಏನೋ ಪ್ಲಾಸ್ಟಿಕ್ ಬಳಸಂಥದ್ದು, ಇಲ್ಲ ಯಾವುದೋ ಒಂದು ಅಡಿಕೆ ಪಟ್ಟೆ ಬಳಸಂಥದ್ದು. ಈ ತರದ ಕಾರ್ಯಕ್ರಮಗಳಲ್ಲಿ ಕೆಲವರಿಗೆ ಸಹಾಯ ಆಗಲಿ ಎನ್ನುವ ನಿಟ್ಟಿನಲ್ಲಿ ಅಷ್ಟು ಪ್ಲೇಟ್ಸ್ಗಳನ್ನ ಅಂದ್ರೆ ತಟ್ಟೆಗಳನ್ನ ಕೊಡುವಂಥದ್ದು, ಇನ್ನೂ ಅನೇಕ ವಿಷಯಗಳು. ಅಲ್ಲಿ ಒಂದು ಡಿಪಾಸಿಟ್ ಮಾಡಿ ನಿಮಗೊಂದು 200 ತಟ್ಟೆ ಬೇಕು ಅಂದ್ರೆ ತಗೊಂಡ್ಬಿಟ್ಟು ಮತ್ತೆ ತಗೊಂಡೋಗಿ ಕೊಟ್ರೆ ಆ ಡಿಪಾಸಿಟ್ ಮತ್ತೆ ವಾಪಸ್ಸು, ಅಂದ್ರೆ ಫ್ರೀ ಸರ್ವಿಸ್. ಚಿಕ್ಕ ವಯಸ್ಸಿನಲ್ಲೇ ಅಂತ ಆಲೋಚನೆಗಳು ಬರುವಂಥದ್ದು ಭಾರಿ ಕಷ್ಟ. ಏಕೆಂದ್ರೆ ನಾವು ಇಲ್ಲೆಲ್ಲ ವೇದಿಕೆ ಮೇಲೆ ಕುತ್ಕೊಂಡಿದೀವಿ, ಮಾತೆ ಮುತ್ತು. ನಾವು ಎಷ್ಟು ಮಟ್ಟಿಗೆ ಅದಕ್ಕೆ ನಡ್ಕಂತೀವಿ ಅನ್ನೋದು ಮುಖ್ಯ. ಮಾತನ್ನ ನಾವೆಲ್ಲರೂ ಆಡ್ತೀವಿ. ರಾಜಕೀಯದಂತೂ ಬಿಡಿ, ನನ್ನನ್ನು ಸೇರಿಸ್ಕೊಂಡು ಇಲ್ಲಿರೋರು ಕೆಲವ್ರನ್ನು ಸೇರಿಸ್ಕೊಂಡು ನಮ್ಮ ಮಾತಿಗೆ ವಿರಾಮನೇ ಇರೋದಿಲ್ಲ, ಅಷ್ಟು ಮಾತಾಡ್ತೀವಿ. ಆದ್ರೆ ಕೆಲವ್ರನ್ನ ನಾನು ನೋಡಿದಾಗ ಅಷ್ಟು ಮಾತಾಡ್ತೀವಿ, ಅದರಂತೆ ನಡ್ಕಂತೀವ ಅಂತ. ಸಾಕಷ್ಟು ಬಾರಿ ನಾನು ಕೆಲವ್ರಿಗೆ ಬೈತಾನೆ ಇರ್ತೀನಿ. ಮಾತಾಡೋದು ಸುಲಭ, ನಡ್ಕೊಳ್ಳೋದು ಕಷ್ಟ. ಆನಂದ ಆಗಿರ್ಬೋದು, ನಾನಾಗಿರ್ಬೋದು, ಮಹೇಶ್ ಅಣ್ಣ ಇರ್ಬೋದು, ಪ್ರಭುಲಿಂಗ ಶಾಸ್ತ್ರಿಗಳು, ಎಷ್ಟು ಜನ ನಡ್ಕಂತೀವಿ ಅಂತ. ಮಾತೆ ಮತ್ತು ಬಸವಣ್ಣವ್ರನ್ನೂ ನೆನ್ಪು ಮಾಡ್ಕೊಂತೀವಿ. ಇದರಲ್ಲಿ ಎಲ್ಲರ ಫೋಟೋನು ಇದೆ. ಬಸವಣ್ಣವ್ರು ಇದ್ದಾರೆ, ಕನಕದಾಸರಿದ್ದಾರೆ, ವಿವೇಕಾನಂದರಿದ್ದಾರೆ, ಕುವೆಂಪು ಅವರಿದ್ದಾರೆ, ಅಂಬೇಡ್ಕರ್ ಅವರಿದ್ದಾರೆ. ನಮ್ಮ ದೇಶ ಕಂಡಂತ ಅಪರೂಪ ವ್ಯಕ್ತಿಗಳು ಮತ್ತೆ ಮಾಣಿಕ್ಯಗಳು ಅಂದ್ರೆ ತಪ್ಪಲಾಗರು. ಇವರೆಲ್ಲರೂ ಸಹ ಅವ್ರ ಮಾತಿಗೆ ನಡ್ಕೊಂಡಿದ್ದಾರೆ. ಇವರ ಆದರ್ಶವನ್ನು ನಾವು ಪಾಲಿಸ್ತೀವಿ ಅಂತ ಹೇಳ್ತೀವಿ, ಯಾರು ನಡ್ಕೊಳ್ಳೋದಿಲ್ಲ. ಬಸವಣ್ಣವರು ಏನು ಈ ಶ್ರಾವಣ ಮಾಸದಲ್ಲಿ ನಾವು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ, ಬಸವಣ್ಣವರು ಇದಕ್ಕೆ ವಿರುದ್ಧವಾದ ಇದ್ದಂಥವ್ರು ಅಲ್ವಾ ಮಹೇಶಣ್ಣ? ಅಲ್ಲ, ನನಗೆ ಅದಕ್ಕೆ ಹೇಳ್ತಾ ಇರೋದು, ಮಾತಾಡ್ಬೇಕಾದ್ರೆ ಕೆಲವನ್ನ ಮಾತೆ ಮುತ್ತು ಅಂತ ಹೇಳ್ಬಿಡ್ತೀವಿ, ನನಗೆ ಗೊತ್ತಿಲ್ಲದೆ ಮಾತಾಡ್ಬಿಟ್ರೆ ಕಷ್ಟ. ಅದಕ್ಕೆ ಮಹೇಶಣ್ಣ ಕೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಬಸವಣ್ಣವರು ಪೂಜೆಗಳನ್ನ, ದೇವಸ್ಥಾನಗಳನ್ನ ಇವನ್ನೆಲ್ಲ ವಿರೋಧ ಮಾಡಿದವರು. ಅಂಗದ ಮೇಲೆ ಲಿಂಗವನ್ನ ಇಟ್ಟು ಪೂಜೆ ಮಾಡಿ ಅಂತ ಹೇಳಿದವರು. ನಾವಿವತ್ತು ಶ್ರಾವಣ ಮಾಸದಲ್ಲಿ ದೇವಸ್ಥಾನಗಳ ಬಗ್ಗೆ, ಮಂಗಳಗೌರಿ ಬಗ್ಗೆ, ಮತ್ತೆ ಕೃಷ್ಣನ ಬಗ್ಗೆ, ಎಲ್ಲರ ಬಗ್ಗೆನೂ ಮಾತಾಡ್ತೀವಿ. ಇದು ಎಷ್ಟು ಸಮಂಜಸ? ಅಲ್ಲ, ನನಗೆ ಗೊತ್ತಿಲ್ಲ. ಅದಕ್ಕೆ ನಿಮ್ಮನ್ನು ಬುದ್ಧಿವಂತರು ಕೇಳ್ತೀನಿ ನೆಕ್ಸ್ಟ್ ಅಂತ. ನಾನು ಯಾಕೆ ಅಂದ್ರೆ ಈ ವೇದಿಕೆಯಲ್ಲಿ ಚರ್ಚೆಗಳೇ ಆಗ್ತಾ ಹೋದ್ರೆ ಏನೋ ಒಂದ್ ಕಡೆ ಸುಮ್ಮನೆ ಬಂದ್ವಿ, ಭಾಷಣ ಮಾಡಿದ್ರು, ಕೇಳಿದ್ವಿ, ಅದಕ್ಕೆ ಏನ್ ಅರ್ಥನೂ ಇಲ್ಲ, ಏನೂ ಇಲ್ಲ ನಂಗೆ ಆಗೋಗ್ಬಿಡುತ್ತೆ. ಎಲ್ಲ ಒಂದ್ ಕಡೆ ಚರ್ಚೆಗಳು ನಡಿಬೇಕು. ಈ ಚರ್ಚೆಗಳು ನಡೆದಾಗ ಮಾತ್ರ ಇಲ್ಲಿ ಕೂತಂತವರಿಗೆ ಅರ್ಥ ಆಗುತ್ತೆ, ನಾವು ಗೊತ್ತಿಲ್ಲದಿರೋ ವಿಷಯಗಳನ್ನ ತಿಳ್ಕೊಳಕ್ ಸಾಧ್ಯ ಆಗುತ್ತೆ. ಯಾವುದೇ ಒಂದು ಕಾರ್ಯಕ್ರಮಗಳು ಚರ್ಚೆಗಳನ್ನ ಮಾಡಬೇಕು. ನೀವು ಸಹ ಮುಂದೆ ಕೂತಂತವರು ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡು ಕೇಳಬೇಕು. ನಾವು ಕೆಲವ್ರನ್ನ ಮೇಧಾವಿಗಳು ಅಂತೇಳಿ ಕರೆಸ್ಕೊಳ್ತೀವಿ, ಅವ್ರು ಭಾಷಣ ಮಾಡಿದ್ನೆಲ್ಲ ನಾವು ಕೇಳ್ತೀವಿ.
ತುಂಬಾ ಚೆನ್ನಾಗಿ ಮಾತಾಡಿದ್ರಪ್ಪ, ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಮಹೇಶ್ ಅಣ್ಣವ್ರು ಬಿಟ್ರೆ ಇನ್ನೂ 1 ಗಂಟೆ ಮಾತಾಡ್ತಾರೆ. ಇಲ್ಲಿಂದ ಸೀದಾ ಹಾಂಗ್ಕಾಂಗಿಂದ ಅವ್ರು ಎಷ್ಟೆಷ್ಟು ದೇಶ ಸುತ್ತಿರೋ ನನಗೂ ಗೊತ್ತಿಲ್ಲ, ಒಂದು 20-30 ದೇಶ ಸುತ್ತಿರೋ ಮಹೇಶ್ ಅಣ್ಣ. ಅವ್ರು ಓದಿರೋದೇನು ಅಂತ ನಮಗೆ ಗೊತ್ತು, ನಿಮಗೆ ಗೊತ್ತಿಲ್ಲ. ಈಗ ಅವ್ರು ಹೇಳಿದ್ರು ಓದ್ದರ ಕಥೆನೂ ಓದ್ದಲೇ ಇರೋ ರೈತರ ಕಥೆನೂ. ಮಹೇಶ್ ಅಣ್ಣವ್ರದ್ದು ಒಂದು ಡಿಗ್ರಿನೋ PUCನೋ ಆಗಿರ್ಬೋದು. ಆ ಜ್ಞಾನ ಅನ್ನೋದಿದೆಯಲ್ಲ ಅದು ಎಲ್ಲಿಂದ ಬಂತು ಅವ್ರಿಗೆ? ಈಗ ನಮ್ಮ ಡಾಕ್ಟರ್ ಕರ್ಕೊಂಡ್ಬಂದು ಇಲ್ಲಿ ನಿಲ್ಸಿ ಮಾತಾಡಿ ಅಂದ್ರೆ ಮಾತಾಡಕ್ಕಾಗತ್ತಾ? ಕೆಲವು ಮಹೇಶ್ ಅಣ್ಣ ಹೇಳಿದಾಗೆ ನೆಲ ಮತ್ತು ಏನು ಸಂಸ್ಕೃತಿ ಇದೆ, ಈ ಸಂಸ್ಕೃತಿಯಿಂದ ಬರಬೇಕೇ ಹೊರತು ಮಹೇಶ್ ಅಣ್ಣ ಅವರಿಗೆ ಅವ್ರ ತಂದೆ ಆಗಲಿ ತಾಯಿ ಆಗಲಿ ಅವರು ಸಹ ಯಾವುದೇ ಎಜುಕೇಶನ್, ದೊಡ್ಡ ಮಟ್ಟದ ಎಜುಕೇಶನ್ ಇಲ್ಲ. ಮಹೇಶ್ ಅಣ್ಣವರು ಸಹ ಒಂದು ಸಣ್ಣ ಇದರಲ್ಲಿ ಕೆಲಸ ಮಾಡಿಕೊಂಡು ಈ ಜ್ಞಾನ ನನಗೆ, ಯಾಕೆಂದ್ರೆ ಅವರ ನನ್ನ ಪರಿಚಯ 30-35 ವರ್ಷ ಹಳೇದು. ಅಂಥದ್ರಲ್ಲಿ ಇಷ್ಟು ಭಂಡಾರ ಅಂದ್ರೆ ಅವ್ರ ತಲೆಯಲ್ಲಿರೋದು ಎಲ್ಲಿದೆಯೋ ಏನೋ ಗೊತ್ತಿಲ್ಲಪ್ಪ, ಅದು ಎಲ್ಲಿ ಹಿಡ್ಕೊಂಡಿದ್ರು. ನಮಗೆ ಮಾತಾಡಿದ ಬೆಳಿಗ್ಗೆ ನನಗೆ ಮರ್ತೋಗ್ಬಿಡುತ್ತೆ. ಈಗ ಅದ್ಯಾರೋ ಇನ್ನೊಂದು ಎಂತದೋ ಹೇಳ್ತಾ ಇದ್ದೆ ನಾನು, ಅದು ನೆನ್ಪು ಮಾಡ್ಕೊಳ್ಳೋಣ ಅಂದ್ರೆ ಆಗ್ತಾ ಇಲ್ಲ, ಮರ್ತೋಗಿರುತ್ತೆ. ಅವ್ರು ಅದು ಎಲ್ಲಿ ಹಿಡ್ಕೊಂಬತ್ತಿರೋ ಏನ್ ಕರ್ತೀಯೋ ದಿವೆಲ್ಲ ಕೊಟ್ಟರು ಮಾತಾಡ್ಕೊಂಡೆ ಕೂತ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಕೆಲವು ವಿಷಯಗಳನ್ನ ಅವ್ರ ಹತ್ರ ನಾವು ಚರ್ಚೆ ಮಾಡಬೇಕು. ಇಂಥ ಸಾಧಕರನ್ನ ಇನ್ನು ಅತಿ ಹೆಚ್ಚಾಗಿ ಕರೆಸುವಂಥದ್ದು, ಇಂಥ ವಿಚಾರಗಳನ್ನ ತಿಳ್ಕೊಳ್ಳೋ ಅಂಥದ್ದು. ಶ್ರಾವಣ ಮಾಸ, ಶ್ರಾವಣ ಸಂಜೆ, ಇವು ಕೆಲವು ಎಲ್ಲ ಮತ್ತೆ ಬಸವ ಜಯಂತಿ. ಹಿಂದೆ ಹೆಂಗಾಗಿತ್ತು, ಬಸವ ಜಯಂತಿ ಮಾಡೋದು ಅಂದ್ರೆ ದನಗಳು ಕರ್ಕೊಂಡ್ಬಂದ್ಬಿಟ್ಟು ಎತ್ತುಗಳು ಕರ್ಕೊಂಡ್ಬಂದು ಗೋಡೆಗೆಲ್ಲ ಬಣ್ಣ ಹೊಡೆದು ಒಂದು ರೌಂಡ್ ಹೊಡ್ಕೊಂಡ್ಬಂದ್ಬಿಟ್ಟು ಬಸವನ ಜಯಂತಿ ಮುಗಿಸ್ತಿದ್ವಿ. ಬಸವನ ಜಯಂತಿ ಆಚರಣೆ ನಮಗೆ ಹಳ್ಳಿ ಜನಕ್ಕೆ ಇನ್ನೂ ಗೊತ್ತಿಲ್ಲ, ಯಾಕೋಸ್ಕರ ಬಸವನ ಜಯಂತಿ ಮಾಡ್ತಾರೆ ಅಂತ. ದಿನಗಳಲ್ಲಿ ನಾವು ಕೆಲವ್ರನ್ನ ಕರೆಸಿ ನಮ್ಮ ಏನು ಇವತ್ತು ಮುಗ್ದಿರಿದಾರೋ ಹಳ್ಳಿ ಜನ, ಅವರಷ್ಟು ದಡ್ರಲ್ಲ. ನಮ್ಮ ಈಗ ಹೇಳಿದ್ರಲ್ಲ ಮಹೇಶ್ ಅಣ್ಣವರು, ಈಗಿನ ಎಜುಕೇಶನ್ ಮಾಡಿದಂಥವ್ರಿಗೂ ಅವರಿಗೂ ಅನೇಕ ಉದಾಹರಣೆಗಳನ್ನ ಕೊಟ್ಟರು. ಅದು ಕೆಲವನ್ನ ಕೂತು ಮಾತಾಡಿ ಆಚಾರ ವಿಚಾರಗಳನ್ನ, ನಮ್ಮ ದೇಶದ ಸಂಸ್ಕೃತಿಯನ್ನ ನಾವೆಲ್ಲೋ ಒಂದು ಕಡೆ ನಾವು ಬೆಳೆಸ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ, ಯಾಕೆಂದ್ರೆ ಕೆಲವರು ರೀತಿ ವ್ಯಾಖ್ಯಾನಗಳನ್ನ ಮಾಡ್ತಾರೆ, ನಾವು ಅದನ್ನೆಲ್ಲ ನಾವು ನೋಡ್ಕೊಂಡು ಹೋದ್ರೆ ಕಷ್ಟ. ಬಟ್ ನಮ್ಮ ದೇಶದಲ್ಲಿ ಇವತ್ತೇನಾರ ಸಂಸ್ಕೃತಿ ಇವೆಲ್ಲ ನಾವು ಏನು ಆಚಾರ ವಿಚಾರಗಳನ್ನ ಇಟ್ಕೊಂಡಿದ್ದೀವೋ ಅದು ಬೇರೆ ಯಾವ ದೇಶದಲ್ಲೂ ನೋಡೋಕೆ ಸಾಧ್ಯನೇ ಇಲ್ಲ. ಎಲ್ಲ ಒಂದು ಕಡೆ ನಾವೆಲ್ಲ ಪ್ರೀತಿಯಿಂದ ಸೇರ್ತೀವಿ ಅಂದ್ರೆ ಈ ಒಂದು ನೆಲಗಟ್ಟಿನಲ್ಲೇ ಸೇರೋದು ನಾವೆಲ್ಲ. ನನಗೆ ಕೆಲವರು ಯಾರ್ಯಾರೋ ಪರಿಚಯ ಇರೋದಿಲ್ಲ, ಇಂಥ ವಿಷಯಗಳಲ್ಲಿ ಎಲ್ಲರೂ ಸಹ ಸ್ನೇಹಿತರು ಬರ್ತಾರೆ, ಕುತ್ಕೊಂತಾರೆ, ಮಾತಾಡ್ತೀವಿ, ಒಂದು ಗಂಟೆ 2 ಗಂಟೆ ಕಾರ್ಯಕ್ರಮವನ್ನ ಮಾಡಿ ಹೋಗ್ತೀವಿ. ಈ ಮಧ್ಯದಲ್ಲಿ ಉಳಿಯುತ್ತಲ್ಲ ಇದು ಸ್ನೇಹ ವಿಶ್ವಾಸ, ಅದು ತುಂಬಾ ಅಪರೂಪದ್ದು. ಹಾಗಾಗಿ ಇದು ಅತಿ ಹೆಚ್ಚಾಗಿ ಈಗಿನ ಯುವಕರಿಗೆ ಇದು ಬೇಕಾಗಿದೆ. ಹಾಗಾಗಿ ಮಹೇಶ್ ಅಣ್ಣವರು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳನ್ನ, ಇದೇನಾಗುತ್ತೆ ಮನೆ ಅಂಗಳ ಇದು ಸರಿ, ಆದ್ರೆ ಇದು ದೊಡ್ಡ ಮಟ್ಟದಲ್ಲಿ ಒಂದು ಆದ್ರೆ ತುಂಬಾ ಚೆನ್ನಾಗಿರುತ್ತೆ. 1 ತಿಂಗಳ ಕಾರ್ಯಕ್ರಮ 1 ಊರಿನಲ್ಲಿ ಮಾಡ್ಬೇಕಾದ್ರೆ ಎಲ್ಲರೂ ಒಂದು ದೇವಸ್ಥಾನದಲ್ಲೂ ಎಲ್ಲೋ ಒಂದು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ ಇದು. ಯಾಕೆಂದ್ರೆ ಒಂದು ಮನೆ ಅಂಗಳ ಅಂದ್ರೆ ಸಣ್ಣದ ಒಂದು 50 ಜನ ಸೇರ್ತೀವಿ, ಮಾಡ್ತೀವಿ, ಅದೆಲ್ಲ ಒಂದು ಕಡೆ ತಲುಪೋದಿಲ್ವೇನೋ ವಿಚಾರಗಳು ಅನ್ನೋದು. ಹಾಗಾಗಿ ಯಾಕೆಂದ್ರೆ ಇದು ಶ್ರಾವಣದ ಮಾಸದ ಕಾರ್ಯಕ್ರಮಗಳು ಅನೇಕ ಸಂಸ್ಥೆಗಳಿದೆ, ಸಾಹಿತ್ಯ ಪರಿಷತ್ತಿಂದನೂ ಮಾಡ್ತಾ ಇದ್ದಾರೆ, ಮತ್ತೆ ಇನ್ನೊಂದು ಯಾವ ಒಂದು 2-3 ಇದೆ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ. ಮೊನ್ನೆ ಒಂದು ಕೇತ್ಮಾನಹಳ್ಳಿಲಿ ಕನ್ನಡ ಸಂಸ್ಥೆ ಇದ್ರದ್ದು ಶರಣ ಸಾಹಿತ್ಯ ಪರಿಷತ್ ಒಂದು ನಡೀತು. ಮತ್ತೆ ನಮ್ಮ ರವೀಶ್ ಅವ್ರದ್ದು ಅದು ಶರಣ ಸಾಹಿತ್ಯ. ಇದ್ರಲ್ಲಿ ಬಂತಾನೆ ನಮಗದು ಶರಣ ಸಾಹಿತ್ಯ ಪರಿಷತ್ನಲ್ಲಿ 2-3 ಕಡೆ ನಡೆಯುತ್ತೆ ಕಾರ್ಯಕ್ರಮ, ಒಬ್ಬೊಬ್ರು ಒಂದೊಂದು ಕಡೆ. ಒಂದು ಎಲ್ಲರೂ ಸೇರ್ ಮಾಡಿದ್ರೆ ಎಷ್ಟು ವಿಶೇಷವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅನ್ನುವ ಮಾತನ್ನು ಹೇಳ್ತಾ, ರೋಹನ್ಗೂ ಸಹ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ. ಅವರ 28ನೇ ತಾರೀಕಿನ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸುವ ಜೊತೆಗೆ ಒಂದು ವಿಶೇಷವಾದಂತಹ ಸೂಚನೆ, ನಮ್ಮ ಬಸವ ಮಂದಿರದಲ್ಲಿ 24ಕ್ಕೆ ಬಸವ ಮಂದಿರದಲ್ಲಿ ನಾಳೆಯಿಂದ ಫಿಲಂ ಚೇಂಬರ್ ಅಂದ್ರೆ ಒಂದು ಕಿರುಚಿತ್ರಗಳ ಒಂದು ಪ್ರದರ್ಶನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಬಸವ ಮಂದಿರದಲ್ಲಿ. ಎಷ್ಟು 1 ವಾರಗಳ ಕಾರ್ಯಕ್ರಮ, 6 ದಿನ, ಒಂದು ನೆಕ್ಸ್ಟ್ 7ನೇ ದಿವಸ ನಿಮ್ದಿರ್ಬೇಕು ಸಮಾರೋಪ. ತುಂಬಾ ಅದ್ಭುತವಾಗಿರುತ್ತೆ ಕಾರ್ಯಕ್ರಮ. ಅಲ್ಲೂ ಸಹ ತಾವೆಲ್ಲರೂ ಸಹ ಅಂತ ಕಾರ್ಯಕ್ರಮಗಳು ಪಾಲ್ಗೊಂಡ್ರೆ ನಮ್ಮ ಜೀವನ ಸಾರ್ಥಕವಾಗುತ್ತೆ. ಈ ಒಂದು ಸಮಯದಲ್ಲಿ ನೀವೆಲ್ಲರೂ ಸಹ ಬಂದು
ಈ ನಿಮ್ಮ ಬಿಡುವಿನ ಸಮಯದಲ್ಲಿ ನಮಗೆ ಒಂದು ಅವಕಾಶಕ್ಕಾಗಿ ಬಂದು ನೀವು ಇವತ್ತೆಲ್ಲ ಕರೆದಿದ್ದಕ್ಕೆ ಬಂದಿದ್ದೀರಾ. ನಿಮಗೆಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಏನು ವೇದಿಕೆಯಲ್ಲಿದ್ದಾರೆ ಮಹೇಶ್ ಅಣ್ಣ ಮತ್ತು ಪ್ರಭುಲಿಂಗ ಶಾಸ್ತ್ರಿಗಳು, ನಮ್ಮ ಜಗದೀಶ್ ಅವರು, ಇವರೆಲ್ಲರೂ ಸೇರಿ ಇವರಿಗೆ ಸನ್ಮಾನ ಮಾಡುವಂಥದ್ದು ಒಂದು. ನೆಕ್ಸ್ಟ್ ಇದೆಲ್ಲ ಮುಗಿದ ಮೇಲೆ ಊಟದ ವ್ಯವಸ್ಥೆ ಇದೆ, ದಯವಿಟ್ಟು ಊಟ ಮಾಡ್ಕೊಂಡು ಹೋಗ್ಬೇಕೆಲ್ಲರೂ. ಅದ್ರ ಜೊತೆಗೆ ನಾನು ವಿಶೇಷವಾದಂಥ ಒಂದು ನಮ್ಮ ಇವರಿಗೆ ಚಂದನ್ ಅವರಿಗೆ ದೇವರೇ ನಿನ್ನ ಆಟ ಬಲ್ಲವನೇ ಯಾರು ಅನ್ನೋ ಒಂದು ಗಾಯನವನ್ನ ಕೊನೆಯ ಹಾಡಾಗಿ ನೀವು ಹೇಳ್ಬೇಕು ಅಂತ ಕೇಳ್ತಾ ನೀವೆಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಸಂವಾದದ ಸ್ಪರ್ಶ ಅದು ಇಲ್ಲಿ ಮಾಡಲಿಲ್ಲ, ಅದು ಸತೀಶ್ ಅಣ್ಣಿಂದ ಪ್ರಾರಂಭ ಆಯ್ತು. ಅದು ಹೇಗೆ ಅಂದ್ರೆ ನಾನು ಮಾತಾಡಿರೋದ್ರಲ್ಲಿ ಕಾರ್ಯಕ್ರಮದಲ್ಲಿ ಏನು ಮಾರ್ಪಾಡಾಗಬೇಕು, ಏನು ಪರಿಣಾಮ ಆಗ್ತಾ ಇದೆ, ಇವೆಲ್ಲವೂ ಚರ್ಚೆ ಮಾಡ್ಲಿಕ್ಕೆ ಈ ಕಡೆಯಿಂದ ಒಬ್ರು ಈ ಕಡೆಯಿಂದ ಒಬ್ರು. ಇವತ್ತು ಮಹಿಳೆಯರ ಸಂಖ್ಯೆ ಕಡಿಮೆ ಇದೆ, ನಾವು ಫ್ರಮ್ ಫಿಮೇಲ್ ಸೆಕ್ಟರ್ನಿಂದ ಒಬ್ರು ಈ ಕಡೆಯಿಂದ ಒಬ್ರು ಮಾತಾಡಿಸ್ತೀವಿ. ಮಾತಾಡಿಸಿ ಅವರ ಅಭಿಪ್ರಾಯವನ್ನು ಕಾಣ್ತೀವಿ. ಇವತ್ತು ಲೇಟ್ ಆಗಿರೋ ಕಾರಣಕ್ಕೋಸ್ಕರ ಆ ಸಂವಾದನ ಸತೀಶನ್ನೇ ಮಾಡಿದ್ರಿಂದ ಒಂದೇ ಕ್ಲಾರಿಫಿಕೇಶನ್ ಕೊಡ್ತೀನಿ ಬಂಧುಗಳೇ. ಎಸ್, ಅವ್ರು ಹೇಳಿದಾಗ ದೊಡ್ಡ ದೊಡ್ಡ ಸಮಾರಂಭ ಮಾಡಬೇಕು ಎಲ್ಲರೂ ಸೇರಿ ಅಂದ್ರಲ್ಲ, ಇದೊಂದು ಜಸ್ಟ್ ಟೇಸ್ಟ್ ಅಷ್ಟೇ. ನಮ್ಮ ಮನೇಲಿ ಉಪ್ಪಿಟ್ಟು ಮಾಡಿದಾಗ ಕೇಸರಿ ಮಾಡಿದಾಗ ನಮ್ಮವ್ವ ಒಂಚೂರು ಉಪ್ಪು ಕಮ್ಮಿ ಇದೆ ನೋಡು ಅಂತೇಳಿ ಒಂಚೂರು ರುಚಿ ಕೊಡ್ತಾಳಲ್ಲ, ಹಾಗೆ ಸಾಹಿತ್ಯದೊಂದು ಟೇಸ್ಟ್ ಕೊಟ್ಟಿದ್ದೀವಿ, ಅಷ್ಟೊಂದು ಸ್ಪೂನ್ ಕೊಟ್ಟಿದ್ದೀವಿ. ನಿಮ್ಮಂತ ಸೌಹೃದಯರು ದೊಡ್ಡದಾಗಿ ಸೇರಿದಾಗ ಇದು ಖಚಿತವಾಗಿ ದೊಡ್ಡದಾಗೆ ಮಾಡೋಣ ಅಂತೇಳಿ. ಎರಡನೇದು ದೊಡ್ಡದಾಗಿ ಕಾರ್ಯಕ್ರಮ ಮಾಡುವಾಗ ಇನ್ನೊಂದು ಯೋಚನೆ ಮಾಡ್ಬೇಕಲ್ಲ. ಸತೀಶ್ ಅಣ್ಣ ಅವರು ಸಸ್ಟೈನಬಿಲಿಟಿ ಇದೆ, ರೆಸಿಸ್ಟೆನ್ಸ್ ಇದೆ, ತಡ್ಕಂತಾರಲ್ವಾ. ನಾವು ಒಂದು 5 ಜನ ಸೇರಿಸಿ ಕಾರ್ಯಕ್ರಮ ಮಾಡೋದು ಯಾರ್ದಾದ್ರು ಹೋದ್ರು ಅಂದ್ರೆ ಅಣ್ಣ ಮಿನಿಮಮ್ 34,000 ಖರ್ಚು ಬಂದಾಗ ಕಾಣ ಅಂತ. ಹಾಗಾಗಿ ಅದನ್ನು ಯೋಚನೆ ಮಾಡ್ತಾ ಒಂದು ಲೈಕ್ ಮೈಂಡೆಡ್ ಪರ್ಸನಾಲಿಟೀಸ್ ಸಮಾಜ ಮನಸ್ಕರು ಸೇರಿ ಒಂದು ಚರ್ಚೆ ಮಾಡೋಣ ಅಂತೇಳಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಬಸವಣ್ಣವ್ರ ವಿಚಾರಗಳನ್ನ ನೆಕ್ಸ್ಟ್ ಇನ್ನೊಂದ್ಸರಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಅವರ ಪ್ರೀತಿಯ ಸೌಹೃದಯತೆಗೆ ಒಂದು ದೊಡ್ಡ ಧನ್ಯವಾದ ಅರ್ಪಣೆ ಮಾಡ್ತಾ, ಚಂದನ್ ಅವರು ಪ್ರಿಯವಾದ ಒಂದು ಹಾಡಿದೆ, ಅದು ಯಾವ ನಮ್ಮ ಸತೀಶನ್ ಬಯಸಿದ್ದಾರೆ ಆ ಹಾಡು. 2 ಹಾಡು ನೀವು ಕೇಳಲೇಬೇಕಪ್ಪ ಚಂದನ್ ಕಡೆ, ಆ ಚಂದನ್ ಕೇಳಲೇಬೇಕು ಅಂತೇಳಿ ಅವ್ರೊಂದು ಮಾತು ಹೇಳಿದಾರಣ್ಣ, ನನ್ನ ಬದುಕು ತುಕ್ಕು ಹಿಡಿಬಾರ್ದಣ್ಣ, ಸೌದು ಹೋಗ್ಬೇಕು ಅಂತೇಳಿ. ಮಜಣ್ಣ ನನಗೆ ಗೊತ್ತಿದೆ, ನೇಗಿಲನ್ನ ಹಂಗೆ ಇಟ್ಬಿಡಿ, ಅದು ತುಕ್ಕು ಹಿಡಿ ನಲೋಕಲ್ ಮಾಡೋಣ, ಅದು ಉಳಿತಾ ಹೋಗಿ ಅದು ಸವಿಯುತ್ತೆ, ಸೌದು ಮೋಟ್ಗಳಾಗುತ್ತೆ, ಬಟ್ ಒಳಗೆ ಬರುತ್ತೆ, ಬೆಳಕು ಬರುತ್ತಲ್ವಾ. ಹಾಗೆ ನಮ್ಮ ಬದುಕು ಇಂಥ ಹಾಡು ಕೇಳ್ತಾ ಮಾತು ಕೇಳ್ತಾ ಹೊಳಪಾಗಬೇಕು, ಬೆಳಕಾಗಬೇಕು ಅಂತಲೇ ಈ ಹಾಡು ಮತ್ತು ಮಾತಿನ ಸಂಯೋಜನೆ ಮಾಡಿದೀವಿ. ಕಡ್ಕೊಂಡು ಮಡಿವಾಳಪ್ಪನವ್ರು ಅಂತೇಳಿ ನೀವು ZTV ಕೇಳಿರ್ತೀರಾ, ಒಂದು ಅಪರೂಪ ಹಾಡ ನಿಮಗೆ ಕೇಳಿಸ್ಲೇಬೇಕು ಅಂತೇಳಿ ನನ್ನ ಒತ್ತಾಯ, ಮೂಕನಾಗಬೇಕು ಅಂತೇಳಿ ಹಾಡು ಕೇಳಿ ಅದಾದ್ಮೇಲೆ ಸತೀಶ್ ಅಣ್ಣ ಹಾಡು 2 ಕೇಳಿದ ತಕ್ಷಣ ಅವ್ರ ಸನ್ಮಾನ ಕಾರ್ಯಕ್ರಮ ಮುಗಿಸಿ ಊಟಕ್ಕೆ ತೆರಳೋಣ. ಎಸ್, ರೆಡಿದೆ ಸರ್? ಯಾಕಂತೇಳಿ ಮೈಕ್ ಕೊಟ್ಟ ತಕ್ಷಣ ಶುರು ಆಗಿರ್ಬೇಕು ಸರ್. ಗುರುವೇ ನಿನ್ನಾಟವಲ್ಲೋ ಯಾರ್ಯಾರೋ, ಶಿವನೇ ನಿನ್ನಾಟವಲ್ಲೋ ಯಾರ್ಯಾರೋ, ಈ ಕಾರ್ಯಕ್ರಮದ ಬಗ್ಗೆ ಒಂದು ತಿಂಗಳು ಮುಂಚೆನೆ ಪಾಂಪ್ಲೆಟ್ಸ್ ಬಂದಾಗ ಹೇಳಿದ್ರು ಈ ಕಾರ್ಯಕ್ರಮದಲ್ಲಿ ನೀವು ಯಾವತ್ತಾರು ಬರಲೇಬೇಕು ಅಂತ. ನನ್ನ ಅದೃಷ್ಟನ ಏನೋ ಇವತ್ತು ಒಳ್ಳೆ ವಿಚಾರ ಇದೆ, ಒಳ್ಳೆ ವಿಷಯ ಇದೆ, ಮಾತೆ ಮುತ್ತು ಅನ್ನೋ ಸಬ್ಜೆಕ್ಟ್ ಇರೋದೇನೋ ಬಂದಿದ್ದೀನಿ. ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಮಾತೆ ಮುತ್ತು ಅನ್ನೋ ವಿಚಾರ ನಮ್ಮಂತ ಯುವಕರಿಗೆ ಬೇಕಾಗಿರೋದು. ಯಾಕಂದ್ರೆ ಲಂಗು ಲಗಾಮಿಂದಾನೆ ಮಾತಾಡ್ತಾರೆ ಅಂತಾರಲ್ಲ, ನಾವೇ ಹೆಚ್ಚಾಗಿ ಅದು ಅರ್ಥಪೂರ್ಣವಾದಂತ ವಿಷಯ ಇರೋದು ಬಂದಿದ್ದೀನಿ. ಹಾಗೂ ಇವತ್ತು ನಾನು ಬೇಲೂರಿನಲ್ಲಿ ಅಪೋಲೋ ಟೈರ್ನ ಡಿಸ್ಟ್ರಿಬ್ಯೂಟರ್ ಆಗಿದ್ದೀನಿ. ಕುಮಾರ್ ಅವರ ಇವತ್ತು ಕೋಇನ್ಸಿಡೆನ್ಸ್ ಅನ್ನಕ್ಕೆ ಇವತ್ತು ಚಂದನ್ ಕುಮಾರ್ ಅವರ ಹುಟ್ಟಿದ ದಿನನೂ ಹೌದು. ನಾವು ಪ್ರತಿ ವರ್ಷ ಈ ದಿನನ ನಮ್ಮ ವ್ಯವಹಾರ ಮುಗಿಸ್ಕೊಂಡು ಸಂಜೆ ದೇವಸ್ಥಾನಕ್ಕೆ ಹೋಗೋದು, ಜೊತೆಗೆ ಎಲ್ಲರೂ ಒಂದು ಒಟ್ಟಿಗೆ ಕೂತು ಸ್ನೇಹಿತರೆಲ್ಲ ಊಟ ಮಾಡಿ ಮನೆಗೆ ಹೋಗೋಂತ ಒಂದು ರೂಢಿ ಇತ್ತು. ಇವತ್ತು ಇಂಥ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ನಾನು ತೊಡಸ್ಕೊಂಡಿದ್ದು ತುಂಬಾ ಖುಷಿ ಆಗ್ತಿದೆ. ಆಮೇಲೆ ಅವರ ಈ ಜನ್ಮದಿನ ಆಚರಣೆನು ನಿಮ್ಮಂತ ಎಲ್ಲ ಹಿರಿಯರ ಜೊತೆ ಚಟ್ನಳ್ಳಿ ಮಹೇಶ್ ಅವ್ರ ಜೊತೆ ಇಂತ ಚಿಕ್ಕದಾದ ಚೊಕ್ಕವಾದಂತ ಅರ್ಥಪೂರ್ಣವಾದಂತ ಕಾರ್ಯಕ್ರಮದಲ್ಲಿ ಜನ್ಮದಿನಾಚರಣೆ ಆಚರಣೆ ಮಾಡಿದಾರೆ ಅಂತ ನಾನಾದ್ರೂ ಭಾವಿಸ್ತೇನೆ. ಹಂಗಾಗಿ ಈ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ಯುವಕರು ರೋಹಿತ್ ರವರು ಈ ಕಾರ್ಯಕ್ರಮ, ರೋಹನ್ ಅವರು ಈ ಕಾರ್ಯಕ್ರಮದಲ್ಲಿ ತೊಡಸ್ಕೊಂಡ್ರೆ ತುಂಬಾ ಖುಷಿ ಐತೆ. ಯಾಕಂದ್ರೆ ಈ ತರ ಯುವಕರು ಅವರ ನಡೆ, ಅವರ ಈ ಚಟುವಟಿಕೆ ನಮ್ಮಂತ ಯುವಕರಿಗೆ ಇನ್ಸ್ಪಿರೇಷನ್. ಹಂಗಾಗಿ ತುಂಬಾ ಧನ್ಯವಾದಗಳು ಹೇಳ್ತೀನಿ. ತುಂಬಾ ಅಚ್ಚುಕಟ್ಟಾಗಿದೆ ಈ ಕಾರ್ಯಕ್ರಮ, ಅರ್ಥಪೂರ್ಣವಾಗಿದೆ. ದಿನಾಚರಣೆ ಆಗ್ತಾ ಇದೆ ಅಂದ್ರೆ ಈ ಹಾಡು ಹೇಳೋದಲ್ಲ, ಈಗ ಯಾವ್ದು ಹೇಳು, ಗುರುವೇ ನಿನ್ನ ಆಟ ಬಲ್ಲವ್ರು ಯಾರು ಅಂತೇಳಿ ಅದು ಪೂರ್ಣ ಪ್ರಮಾಣದ ಜಸ್ಟಿಫಿಕೇಶನ್. ನೀನು ಬರ್ತಡೆ ಪ್ರಾಯಶಃ ಮಾಡಿ ಬದಲಾಗ್ತಾ ಇದೆಯಲ್ಲ, ಒಳ್ಳೆದಾಗಲಿ ಸರ್, ಗುಡ್ ಲಕ್.